ಈ ಪ್ರೋಸೆಸ್ ಅಲ್ಲಿ ಕೂಡ ಇಂಥ ಪ್ರೋಸೆಸ್ ಅಲ್ಲಿ ಕೂಡ ಈ ಜರ್ನಿಯಲ್ಲಿ ಲೈಫ್ ಜರ್ನಿಯಲ್ಲಿ ನಮ್ಮ ಆರ್ಯವೈಶ್ಯ ಜನಾಂಗ ಸಕ್ಸಸ್ ಆಗ್ತಾ ಇದೆ. ಇವತ್ತು ಕೂಡ ನಾವು ಎಲ್ಲಾನ ಹೋದ್ರೆ ಯು ಆರ್ ಆರ್ಯವೈಶ್ಯ, ಯುವರೇ AVLJ ಪರ್ಸನ್ ಅಂತ ನಮ್ಮನ್ನ ರೆಕಗ್ನೈಸ್ ಮಾಡ್ತಿರೋದು ಅಂತ ಹೇಳಿದ್ರೆ ಬಿಕಾಸ್ ಆಫ್ ವಾಸ್ತುಮಾತಾ ಬ್ಲೆಸ್ಸಿಂಗ್ಸ್. ನಾನು ಯಾವಾಗ್ಲೂ ಅದ್ ನಂಬ್ತೀನಿ. ಆಮೇಲೆ ದ ವೇ ವಿ ಆರ್ ಮ್ಯಾನೇಜಿಂಗ್ ಅವರ್ ಪರ್ಸನಲ್ ಲೈಫ್ ಅಂಡ್ ಪ್ರೊಫೆಷನಲ್ ಲೈಫ್ ರಿಯಲಿ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಂಡ್ ಬರ್ತಾ ಇದೀವಿ. ಬಟ್ ಆಫ್ಟರ್ ಕೋವಿಡ್ ಐ ಡೋಂಟ್ ನೋ ದ ರೀಸನ್ ಏನಾಗಿದೆ ಎಂತಾಗಿದೆ. ಆಮೇಲೆ ಎವ್ರಿ ಒನ್ ಆರ್ ಅರ್ನಿಂಗ್, ಅದರಿಂದಾನು ಆಫ್ಟರ್ ಕೋವಿಡ್ ಇಂದಾನು ನನಗೆ ಆ ಫ್ಯಾಕ್ಟರ್ಸ್ ಎಲ್ಲ ನನ್ಗೆ ಗೊತ್ತಿಲ್ಲ. ಬಟ್ ಇವತ್ತು ನೀವು ಬಂದಿದ್ದೀರಿ, ಇಷ್ಟು ದಿನ ನೀವು ಇರ್ಲಿಲ್ಲ ನಮ್ ಜೊತೆ. ಇವತ್ತು ವರುಣ್ ಅವರು ನಮ್ ಮುಂದೆ ಬಂದರೆ ಅಂದ್ರೆ ಯೂನಿವರ್ಸ್ ನಿಮ್ಮನ್ನ ಕಳ್ಸಿದೆ ಅಂತ ನಾನ್ ನಂಬ್ತೀನಿ. ಇವತ್ತು ಯಾರೋ ಒಂದು ಹೆಣ್ಮಗುಗೆ ಅವ್ರ ಲೈಫ್ ಅಲ್ಲಿ ಏನೋ ಒಂದು ಡಿಫ್ರೆನ್ಸ್ ಕಾಣಿಸುತ್ತೆ ಅಂತ ನಾನು ನಂಬಿಟ್ಟು ಈ ವರ್ಕ್ಶಾಪ್ ನ ಸ್ಟಾರ್ಟ್ ಮಾಡ್ಬೇಕು ಅಂತ ಕೇಳ್ಕೊಂತಾ ಇದ್ದೀನಿ. ಯಾಕಂದ್ರೆ ನಾವೇನ್ ಕೇಳಿದ್ರೆ ದೇವ್ರು ಕೊಡ್ತಾರಂತೆ, ನಾವ್ ಕೇಳಕ್ಕೆ ಬರಲ್ವಂತೆ, ಅದಕ್ಕೆ ದೇವ್ರು ಕೊಡಲ್ವಂತೆ. ಓಕೆ, ಇವತ್ತು ನೀವು ನಮ್ ಮುಂದೆ ಬಂದು ನಮಗೆ ರಿಯಲೈಸ್ ಮಾಡ್ಸಕ್ಕೆ ಬಂದಿದ್ದೀರಾ ಅಂತ ನಾನು ನಂಬ್ತಾ ಇದ್ದೀನಿ. ನಾನು ಹೇಳಿದೀನಿ ಈಶ್ವರ ನಮ್ ಮುಂದೆ ಬಂದನೆ ಅಂತ. ನೀವೇ ಬಂದು ನಮಗೆ ದಾರಿ ತೋರಿಸ್ತಿದ್ದೀರಾ ಅಂತ ನಂಬ್ತಾ ಇದ್ದೀನಿ. ಸೊ ಥ್ಯಾಂಕ್ಸ್ ವರುಣ್ ಸರ್, ಅಕ್ಸೆಪ್ಟ್ ಮಾಡಿದಕ್ಕೆ ನಮ್ಮ AVLJ ಬಸವನಗುಡಿ ವಿಂಗ್ ಇನ್ವಿಟೇಷನ್. ಇನ್ನು ಫ್ಯೂಚರ್ ಅಲ್ಲಿ ಕೂಡ ನಮಗೆ ನಿಮ್ಮಂತವ್ರದ್ದು ಗೈಡ್ಲೈನ್ಸ್ ಬೇಕಾಗುತ್ತೆ ನಮ್ಮ ಹೆಣ್ಮಕ್ಳಿಗೆ. ಯಾಕಂದ್ರೆ ಒಂದು ಹೆಣ್ಮಗು ಚೆನ್ನಾಗಾದ್ರೆ ಫ್ಯಾಮಿಲಿ ಚೆನ್ನಾಗಿರುತ್ತೆ, ಫ್ಯಾಮಿಲಿ ಚೆನ್ನಾಗಿದ್ರೆ ಕಮ್ಯುನಿಟಿ ಚೆನ್ನಾಗಿರುತ್ತೆ, ಸೊಸೈಟಿ ಚೆನ್ನಾಗಿರುತ್ತೆ, ನೇಷನ್ ಚೆನ್ನಾಗಿರುತ್ತೆ. ಆವಾಗ ಮೋದಿ ಅಂತವ್ರಿಗೆ ನಾವು ಕೆಲಸ ಕಮ್ಮಿ ಮಾಡಂಗಾಗುತ್ತೆ, ರೈಟ್? ಈವನ್ ಮೋದಿ ಅವ್ರು ಕೂಡ ಹೇಳ್ತಿರೋದು ಏನು ಅಂತ ಹೇಳಿದ್ರೆ ಒಂದೊಂದು ವಾಟ್ ಟು ಸೇ ಏರಿಯಾಗೆ ಕಾರ್ಪೊರೇಟ್ ಅವರೆಲ್ಲ ಏನ್ ಮಾಡ್ಬೇಕು ಅಂದ್ರೆ, ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ಅನುಷಾ ಅವರೇ ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿಮ್ಮ, ಯಾಕಂದ್ರೆ ನಿಮ್ ಪರ್ಸನಲ್ ಈ ಮಾತು ಕೇಳೋದ್ ಬೇಡ ಬೇರೆಯವರು. ಓಕೆ, ಸೊ ಮೋದಿ ಅವರು ಬರ್ತಾ ಒಂದು ಐಡಿಯಾ ಮಾಡಿದಾರೆ ಏನು ಅಂತ ಹೇಳಿದ್ರೆ, ಕಾರ್ಪೊರೇಟ್ಸ್ ಯಾರ್ಯಾರಿದ್ದಾರೆ ಆಯಾ ಏರಿಯಾದಲ್ಲಿ ಸೈಕ್ಯಾಟ್ರಿಸ್ಟ್ ನ ಒಂದೊಂದು ಏರಿಯಾ ಹಾಗೂ BBMP ಆಫೀಸ್ ಅಲ್ಲಿ ಅವ್ರನ್ನ ಪ್ಲೇಸ್ ಮಾಡ್ಬೇಕು ಅಂತ. ಏನಕ್ಕೆ ಅಂತ ಹೇಳಿದ್ರೆ ಆ ಏರಿಯಾದಲ್ಲಿ ಏನನ್ನ ಗಂಡ ಹೆಂಡತಿ ಜಗಳ ಬಂದಾಗ ಸೊ ಫ್ರೀ ಆಗಿ ಅಲ್ಲಿ ಹೋಗಿ ಕೌನ್ಸಿಲಿಂಗ್ ತಗೋಬೇಕು ಅಂತ ನೆಕ್ಸ್ಟ್ ಪ್ರಾಜೆಕ್ಟ್ ಬರುತ್ತೆ. ಅದಕ್ಕೆ ಬರ್ತಾ ಈ ಎಮೋಷನಲ್ ಇಂಬ್ಯಾಲೆನ್ಸ್ ಆಗ್ತಾ ಇರೋದು ಜನಗಳಿಗೆ ಹೊಸ ಅಕಾಡೆಮಿಕ್ ಹುಡುಕ್ತಾ ಇದೆ. ಅದು ಸೈಕಾಲಜಿ ಅಂತ ಆಗಿರ್ಬೋದು, ಅದು ನಿಮ್ಗೆ ಗೊತ್ತಿರುತ್ತೆ, ನನ್ಗೆ ಗೊತ್ತಿರೋದು ಸ್ವಲ್ಪ ಅದು ಹೇಳ್ತಿದ್ದೀನಿ ವರುಣ್ ಸರ್. ಬರ್ತಾ ಈ ಸೆನ್ಸಿಟಿವ್ ಸಾಫ್ಟ್ ಸ್ಕಿಲ್ ಸಾಫ್ಟ್ ಥಿಂಗ್ಸ್ ನ ಮ್ಯಾನೇಜ್ ಮಾಡೋ ಅಕಾಡೆಮಿಕ್ ಕೋರ್ಸಸ್ ಹುಟ್ತಾ ಇದೆ. ಅದು ಜಾಸ್ತಿ ಆಗ್ತಿದೆ ಅಂದ್ರೆ ಇಲ್ಲಿ ಜಾಸ್ತಿ ಪ್ರಾಬ್ಲಮ್ ಆಗ್ತಿದೆ ಅಂತ ಅರ್ಥ. ಸೊ ನಾವು ಹೆಣ್ಮಕ್ಳು, ನಾವು ಸೃಷ್ಟಿಕರ್ತರು. ಆಫ್ಟರ್ ಬ್ರಹ್ಮ ವಿ ಆರ್ ದ ಒನ್ ಕ್ರಿಯೇಟಿಂಗ್ ದ ವರ್ಲ್ಡ್. ಸೊ ನಮ್ಮನ್ನ ನಾವು ಕರೆಕ್ಟ್ ಆಗಿ ಇಟ್ಕೊಂಡ್ಬಿಟ್ರೆ ನೋ ನೀಡ್ ಟು ಸೊ ಏನು ಅದು ಡೈವರ್ಸ್ ಆಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಆಗೋದಿಲ್ಲ ಅಂತ ನಾನು ನಂಬ್ತಾ ಇದ್ದೀನಿ. ಸೊ ವರುಣ್ ಸರ್, ವಿ ವೆಲ್ಕಮ್ ಯು ಟು ದಿಸ್ ವಂಡರ್ಫುಲ್ ಪ್ಲಾಟ್ಫಾರ್ಮ್ ಆರ್ಯವೈಶ್ಯ ಲೇಡೀಸ್ ಗ್ರೂಪ್. ಥ್ಯಾಂಕ್ ಯು ಸರ್. ಅಂಡ್ ಡಿಯರ್ ಮೆಂಬರ್ಸ್, ನಿಮ್ಗೆ ಇಷ್ಟು ದಿನ ಈ ವರ್ಕ್ಶಾಪ್ ಇರ್ಲಿಲ್ಲ. ಈ ವರ್ಕ್ಶಾಪ್ ಹೆಡ್ ಆಫೀಸ್ ಇಂದ ನಾವು ನಿಮಗೆ ಕೊಡ್ತಾ ಇದೀವಿ ಅಂತ ಹೇಳಿದ್ರೆ ಏನೋ ಒಂದು ರಿಸರ್ಚ್ ಮಾಡಿನೇ ನಿಮ್ ಮುಂದೆ ಬಂದಿದೀವಿ ಕಾನ್ಸೆಪ್ಟ್. ಈ ಟೈಮಲ್ಲೇ ನಾವು ಸ್ಯಾರಿ ಡ್ರೇಪಿಂಗ್ ಆಗ್ಬೋದು, ಅದೇ ನಿಮಗೆ ಇನ್ನೊಂದು ಲಿಪ್ಸ್ಟಿಕ್ ಹೆಂಗ್ ಹಚ್ಚೋದು ಹೇಳ್ಕೊಡ್ಬೋದಾಗಿತ್ತು. ಬಟ್ ಇದನ್ನೇ ಮಾಡ್ತಿದೀವಿ ಅಂತ ಹೇಳಿದ್ರೆ ಸಮಥಿಂಗ್ ಇಸ್ ಲ್ಯಾಕಿಂಗ್, ಅದು ಅರ್ಥ ಮಾಡ್ಕೋಬೇಕು, ರೈಟ್? ನೀವೆಲ್ಲ ಚೆನ್ನಾಗಿದ್ರ 365 ಡೇಸು ನೀವು ಚೆನ್ನಾಗಿದ್ದೀರಾ, ಎಲ್ಲ ಆಂಗಲಲ್ಲೂ ನೀವು ಚೆನ್ನಾಗಿದ್ದೀರಾ. ಬಟ್ ನೆಕ್ಸ್ಟ್ ಬರೋ ಜನರೇಷನ್ಗೆ ನೀವು ದಾರಿದೀಪ ಆಗ್ಬೇಕು ಅಂತಾನೆ ಒಂದು ಸಣ್ಣ ಪ್ರಯತ್ನ ನಮಗೆ. ಸೊ ಇಷ್ಟ ಹೇಳಿ ನಾನು ನನ್ನ ಮಾತುಗಳನ್ನ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಬಟ್ ಫುಲ್ ನಾನು ಕೇಳ್ತೀನಿ ಅಂತ, ಆಮೇಲೆ ರೆಕಾರ್ಡಿಂಗು ಇದೆ. ಓಕೆ, ರೆಕಾರ್ಡಿಂಗ್ ಇದೆ ಅಂತ ಪ್ಲೀಸ್ ಯಾರು ಹೋಗ್ಬೇಡಿ, ಯಾಕಂದ್ರೆ ರೆಕಾರ್ಡಿಂಗ್ ಅಲ್ಲಿ ನಿಮಗೆ ಒಬ್ಬರದ್ದು ಮಾತ್ರ ಕೇಳಿಸುತ್ತೆ. ಇಲ್ಲಾದ್ರೆ ನಿಮಗೆ ಆನ್ ದ ಸ್ಪಾಟ್ ಬೇರೆಯವ್ರ ಕ್ವಶನ್ಸ್ ಕೇಳುವಾಗ ನಿಮ್ ಕ್ವಶನ್ ನೀವು ಕೇಳಕ್ ಆಗೋದಿಲ್ಲ. ಅವ್ರು ಕೇಳ್ತಾ ಇರುವಾಗ ನಿಮ್ ಸೊಲ್ಯೂಷನ್ ಸಿಗ್ಬೋದೇನೋ. ಸೊ ಐ ರಿಕ್ವೆಸ್ಟ್ ಈಚ್ ಅಂಡ್ ಎವ್ರಿ ಒನ್, ಈ 70 to 100 ಆಗುತ್ತೆ, ಐ ನೋ ದಟ್. ಪ್ಲೀಸ್ ಎಲ್ಲರೂ ಇಲ್ಲೇ ಇರ್ರಿ. ಇಟ್ಸ್ ಅ ಹಂಬಲ್ ರಿಕ್ವೆಸ್ಟ್. ಥ್ಯಾಂಕ್ಸ್ ಒನ್ ಅಂಡ್ ಆಲ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ. ಥ್ಯಾಂಕ್ಸ್ ಪ್ರೆಸಿಡೆಂಟ್ ಅಂಡ್ ಥ್ಯಾಂಕ್ಸ್ ಅಂಜಲಿ garu. Thank you so much, Akka. Thanks a lot. Now request Vindhya Abhilash, the secretary of Baswangudi Wing, to introduce our today's guest speaker, Dr. Varun Murthy. Jai Vasvi.
Dr. Varun Murthy is a distinguished medical doctor, educator, trainer, and social entrepreneur with a profound commitment to the national development through education. His life's work is deeply inspired by the teachings of Swami Vivekananda, focusing on character building, upliftment of the masses, and the integration of spirituality into daily life. He is also founder and secretary, Rebuild Foundation, Rebuild India Foundation, director, Noble International School, program lead, Star 30, Government of Meghalaya, chairman, Youth Leadership Connect, Rotary Bangalore South, founder and chief monitor, Dr. Varun Exam Excellence, director, Karnataka Rajesh Sri Vaishnava Sangha, founder and chief monitor, Dr. Varun's NEET Academy, member, State Committee, Bharatiya Shikshaka Prakosta. As the founder of the Rebuild India Foundation, Dr. Murthy has developed a unique model of national development with education as its core. The Rebuild India Institute emphasizes leadership and entrepreneurship, education for children for socially, educationally, and economically backward families, aiming to create global leaders and entrepreneurs. The few work spans of Rebuild India Foundation, Social Innovation to Rebuild India, Parisara Mitra, Bala Sabhas, and Women Empowerment. Dr. Murthy's work has been recognized with numerous awards, including Young Social Entrepreneur 2023, Nation Build Award, Educational Excellence Award. Just not this, he is also trained over 1.5 lakh students, more than 10,000 teachers, and guided over 150 institutions. I am very honored to welcome such an esteemed person who has marked the respect in the field of education and social entrepreneurship. Dr. Varun Murthy, sir, I welcome you on behalf of the entire AVLGI team and all the members who are present for today's session. Over to you, Varun, sir. Thank you, madam. Thank you. Thanks for such a wonderful introduction. ಕನ್ನಡದಲ್ಲಿ ಮಾತಾಡ್ಬೇಕಾ ಇಂಗ್ಲಿಷ್ ಅಲ್ಲಿ ಮಾತಾಡ್ಬೇಕಾ ಹೇಗಿರ್ಬೇಕು? ಕನ್ನಡದಲ್ಲಿ please English if all okay. If you Kanda sir. Okay. Okay, no problem. Yeah. Thank you very much ಎಲ್ಲರಿಗೂ. ಜೈ ವಾಸವಿ. ವಾಸವಿ ಮಾತೆಯ ಕೃಪೆಯಿಂದ ಎಲ್ಲರೂ ಇಷ್ಟು 30,000 ಜನ ಒಟ್ಟಾಗಿ you are doing wonderful work. I had the opportunity to go through your website and look at the kind of work that all of you are doing. Massive. ಸುಲಭದ ಕೆಲಸ ಅಲ್ಲ. 30,000 ಜನಗಳನ್ನ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಒಟ್ಟುಗೂಡಿಸೋದೇ ದೊಡ್ಡ ಕೆಲಸ. ಅದ್ರ ಜೊತೆಗೆ ಅಷ್ಟು ಜನಗಳನ್ನ ಆಕ್ಟಿವ್ ಆಗಿಟ್ಟು ಪರ್ಸನಲ್ ಲೈಫ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳೋದು, ಫ್ಯಾಮಿಲೀಸ್ ಮೇಲೆ ಕೆಲಸ ಮಾಡ್ತಿರೋದು, ಮತ್ತೆ ಸಾಮಾಜಿಕ ಕೆಲಸಗಳನ್ನ ಇಷ್ಟೊಂದು ಮಾಡ್ತಾ ಇದ್ದೀರಾ. ಸೊ ಎಕ್ಸಲೆಂಟ್. ಐ ಆಮ್ ಟ್ರೂಲಿ ಆನರ್ಡ್ ಟು ಬಿ ಅ ಪಾರ್ಟ್ ಆಫ್ ದಿಸ್ wonderful group, to have an interaction with all of you. And thank you, Anjali madam, for facilitating this opportunity to interact with such a wonderful group of Vasavi Matas like Kavita madam told. Thank you. Ivattu, you have asked me to speak about anger management. See, anger anta annodana ನಾವು ಪ್ರಾಬ್ಲಮ್ ಅಂತ ಪರ್ಸೀವ್ ಮಾಡ್ತೀವಿ. Most of the people speak about anger as a problem. ಬಟ್ ಮನಸ್ಸಿನ ಯಾವುದೇ ವಿಕಾರಗಳಾದ್ರೂ ಇಟ್ಸ್ ನೀವು ಯೋಗ ಸೂತ್ರಗಳನ್ನ ನೋಡಿದಾಗ ಯೋಗ ಸೂತ್ರದಲ್ಲಿ ಪತಂಜಲಿ ಯೋಗ ಸೂತ್ರಗಳಲ್ಲಿ ಮೊದಲನೇ ಸೂತ್ರ ಹೇಳ್ತಾರೆ ಪತಂಜಲಿ. ಯೋಗ ಅಂತಂದ್ರೆ ಏನು ಅಂತ, ಯೋಗ ಚಿತ್ತವೃತ್ತಿ ನಿರೋಧ ಅಂತ ಹೇಳ್ತಾರೆ. ಚಿತ್ತ ಅಂತಂದ್ರೆ ಮನಸ್ಸಿಗಿಂತ ಮೇಲ್ಮಟ್ಟದ್ದು. ಯು ಕ್ಯಾನ್ ಕಾಲ್ ಇಟ್ ಆಸ್ ಇಂಟೆಲೆಕ್ಟ್. ನಾವು ಸೈಕಲಾಜಿಕಲ್ ಟರ್ಮ್ಸ್ ಅಲ್ಲಿ ಇಂಟೆಲೆಕ್ಟ್ ಅಂತ ಏನ್ ಹೇಳ್ತೀವಿ ಅದನ್ನ ಚಿತ್ತ ಅಂತ ಹೇಳ್ಬೋದು. ವೃತ್ತಿ ಅಂತಂದ್ರೆ ಇಟ್ಸ್ ಇನ್ವಾಲ್ವ್ಮೆಂಟ್, ಅದು ಯಾವ್ದ್ರಲ್ಲಿ ಎಂಗೇಜ್ ಆಗುತ್ತೆ ಅಂತ. ನಿರೋಧ ಅಂತಂದ್ರೆ ಕಂಟ್ರೋಲ್ ಮಾಡೋದು ಅಂತ. ಯೋಗ ಅಂತಂದ್ರೆ ಚಿತ್ತದ ವ್ಯಾಪಾರಗಳನ್ನ ನಿಗ್ರಹ ಮಾಡೋದೇ ಯೋಗ ಅಂತ. ಚಿತ್ತವೃತ್ತಿಗಳು ಯಾವುದು? ಚಿತ್ತವೃತ್ತಿಗಳು 6: ಪ್ರಮಾಣ, ವಿಪರ್ಯಯ, ವಿಕಲ್ಪ, ನಿದ್ರಾ, ಸ್ಮೃತಯ. 5 ಚಿತ್ತವೃತ್ತಿಗಳು. ಪ್ರಮಾಣ ಅಂತಂದ್ರೆ ಯಾವಾಗ್ಲೂ ಮನಸ್ಸು ಎವಿಡೆನ್ಸ್ ಕೇಳ್ತಾ ಇರುತ್ತೆ. ಇದು ಯಾಕೆ ಹಿಂಗೆ? ಯಾರಾದ್ರೂ ಏನಾದ್ರೂ ಹೇಳುವಾಗ ಇಟ್ ವಿಲ್ ಆಸ್ಕ್ ಫಾರ್ ಪ್ರಮಾಣ. ಪ್ರಮಾಣ ಅಂತಂದ್ರೆ ಎವಿಡೆನ್ಸ್ ಕೇಳುತ್ತೆ. ಸೊ ನೀವು ಗಮನಿಸ್ಕೊಳ್ಳಿ ಮನಸ್ಸು ಹೆಂಗೆ ಬಿಹೇವ್ ಮಾಡುತ್ತೆ ಅಂತ ಅನ್ನೋದು.
ಕೋಪ ಅನ್ನೋದು ಕೂಡ ಮನಸ್ಸಿನ ಒಂದು ಡೈಮೆನ್ಷನ್, ಭಾವನಾತ್ಮಕ ಎಕ್ಸ್ಪ್ರೆಷನ್. ಅದು ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡುವಂತ ಒಂದು ದಾರಿ, ಅದು ಇಟ್ಸ್ ಅನ್ ಎಮೋಷನ್. ಸೊ ಯು ಕ್ಯಾನ್ ನಾಟ್ ಹ್ಯಾವ್ ಆಂಗರ್. ಕೋಪ ಇಲ್ಲದಿರುವಂತ ಸ್ಥಿತಿ ಸಾಧ್ಯನೇ ಇಲ್ಲ. ಕೋಪ ಇಲ್ಲದ ಸ್ಥಿತಿ ಸಮಚಿತ್ತತೆ ಯೋಗಿಗಳ ಒಂದು ಲಕ್ಷಣ. ನಾವು ನಮ್ಮ ಪುರಾಣಗಳಲ್ಲಿ, ಇತಿಹಾಸದಲ್ಲಿ ನೋಡ್ತೀವಿ, ಮಹಾನ್ ಋಷಿಗಳು, ದೂರ್ವಾಸ ಮುನಿಯ ಐಡೆಂಟಿಟಿನೇ ಕೋಪ. ದೂರ್ವಾಸರು ಭಗವಂತನನ್ನ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದವರು. ಬೇಕಾದಾಗ ಅವರು ವೈಕುಂಠಕ್ಕೆ ಹೋಗಿ ವಿಷ್ಣುವಿನ ದರ್ಶನ ಮಾಡುವಂತವರು, ಡೈರೆಕ್ಟ್ ಆಕ್ಸೆಸ್ ಟು ವೈಕುಂಠ. ದೂರ್ವಾಸರಿಗೆನೆ ಜಯ ವಿಜಯರು ತಡೆದಾಗ ಕೋಪ ಬಂದವ್ರಿಗೆ ಶಾಪ ಕೊಡ್ತಾರೆ. ದೂರ್ವಾಸರ ಐಡೆಂಟಿಟಿನೇ ಕೋಪ. ಸೊ ಕೋಪ ಅನ್ನೋದು ತಪ್ಪೇ ಇಲ್ಲ. ಈ ಮನಸ್ಸಿನ ವಿಕಾರಗಳು ಹೇಳ್ತಿದ್ದೆ ನಾನು. ಚಿತ್ತವೃತ್ತಿಗಳು, ಪ್ರಮಾಣ, ಎವಿಡೆನ್ಸ್ ಕೇಳುತ್ತೆ. ವಿಪರ್ಯಯ, ಲಾಜಿಕ್ ಡೆವಲಪ್ ಮಾಡುತ್ತೆ. ಇಟ್ ವಿಲ್ ಕ್ರಿಯೇಟ್ ಲಾಜಿಕ್ ಫಾರ್ ಎಕ್ಸ್ಪ್ಲೇನಿಂಗ್. ನಾವೇನೋ ಒಂದು ತಪ್ಪು ಮಾಡಿದೀವೋ, ಸರಿ ಮಾಡಿದೀವೋ, ಇನ್ನೊಬ್ರಿಗೆ ನಮ್ಮಿಂದ ಬೇಜಾರಾಯ್ತು. ಸ್ವಾಭಾವಿಕ ರಿಯಾಕ್ಷನ್ ಏನಂತಂದ್ರೆ ಮನುಷ್ಯಂದು, ಯಾಕೆ ಹಂಗ ಮಾಡದೆ ಅನ್ನೋದನ್ನ ಡಿಫೆಂಡ್ ಮಾಡೋದಕ್ಕೆ ಶುರು ಮಾಡ್ತಾನೆ ಹೊರತು ಹಿ ವಿಲ್ ನಾಟ್ ಔಟ್ರೈಟ್ಲಿ ಅಪಾಲಜೈಸ್. ಇಲ್ಲಪ್ಪ, ನನ್ನಿಂದ ನಿಂಗೆ ಬೇಜಾರಾಯ್ತು, ಕ್ಷಮೆ ಇರಲಿ. ಯಾತಕ್ಕೆ ಮಾಡಿದೆ ಅನ್ನೋದನ್ನ ಮತ್ತೆ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ತಾನು ಮಾಡಿದ್ದನ್ನ ಹೋಲ್ಡ್ ಆನ್ ಮಾಡಿಕೊಂಡು ಅದನ್ನ ಜಸ್ಟಿಫೈ ಮಾಡಕ್ ನೋಡ್ತಾನೆ. ಹಿ ವಾಂಟ್ಸ್ ದ ಅದರ್ ಪರ್ಸನ್ ಟು ಅಕ್ಸೆಪ್ಟ್ ಹಿಸ್ ಆಂಗರ್. ನನ್ನ ತಪ್ಪು ನಡವಳಿಕೆಯನ್ನ ನೀವು ಒಪ್ಪಬೇಕು ಅಂತ ನಿರೀಕ್ಷೆ ಮಾಡ್ತೀನಿ ಹೊರತು ನಿಮ್ಮಲ್ಲಾಗಿರುವಂತ ಭಾವನಾತ್ಮಕ ಬದಲಾವಣೆ ಅಥವಾ ನಿಮಗಾಗಿರುವಂತ ಬೇಜಾರನ್ನ ನಾನು ಅಕ್ನಾಲೆಡ್ಜ್ ಮಾಡೋದಿಲ್ಲ. ದಿಸ್ ಇಸ್ ದ ಸೆಕೆಂಡ್ ಒನ್. ವಿಪರ್ಯಯ, ಲಾಜಿಕ್ ಡೆವಲಪ್ ಮಾಡುತ್ತೆ. ವಿಕಲ್ಪ ಅಂತಂದ್ರೆ ಕೌಂಟರ್ ಲಾಜಿಕ್ ಡೆವಲಪ್ ಮಾಡುತ್ತೆ. ಯಾರೋ ಒಂದು ಹೇಳ್ತಾರೆ, ನೋಡಿ ಇದು ಹಿಂಗೆ, ನೀವು ಏನೋ ಒಂದು ಮಾಡಬೇಕು, ನೀವು ಅನ್ನ ತಿನ್ನಬೇಡಿ, ಅನ್ನ ತಿನ್ನೋದ್ರಿಂದ ಶುಗರ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಇನ್ನೊಬ್ರು ಬಂದು ಇನ್ನೊಂದು ಹೇಳ್ತಾರೆ, ಕೌಂಟರ್ ಲಾಜಿಕ್ ಅಂತಂದ್ರೆ ದೇ ವಿಲ್ ಗಿವ್ ಅನದರ್ ಆಲ್ಟರ್ನೇಟಿವ್ ಕೊಡ್ತಾರೆ. ಅನ್ನ ಅಷ್ಟೇ ಅಲ್ಲ, ನೀವು ಗೋಧಿನೂ ತಿನ್ನಬಾರ್ದು, ರಾಗಿ ತಿನ್ನಿ ಒಳ್ಳೇದು ಅಂತ ಒಬ್ರು ಹೇಳಿದ್ರೆ ಇನ್ನೊಬ್ರು ಬಂದು ರಾಗಿ ಬಿಡಪ್ಪ ನೀನು, ಯು ಈಟ್ ಮಿಲೆಟ್ಸ್ ಅಂತ ಹೇಳ್ತಾರೆ. ಸೊ ಇಟ್ಸ್ ಕೌಂಟರ್ ಲಾಜಿಕ್, ನ್ಯಾಚುರಲ್ ಅದು. ಪ್ರಮಾಣ, ವಿಪರ್ಯಯ, ವಿಕಲ್ಪ, ನಿದ್ರಾ ಅಂದ್ರೆ ಯೋಚನೆ ಇಲ್ಲದ ಸ್ಥಿತಿ, ನಿದ್ರೆ. ಸ್ಮೃತಿ ಅಂತಂದ್ರೆ ಮೆಮೊರಿ, ನೆನಪು. ಈ 5 ಆಯಾಮಗಳಲ್ಲೇ ನಮ್ಮ ಮನಸ್ಸು ನಿರಂತರವಾಗಿ ಓಡಾಡ್ತಾ ಇರುತ್ತೆ. ನೀವು ಅಬ್ಸರ್ವ್ ಮಾಡಿದ್ರೆ, ಇಫ್ ಯು ನೋಟಿಸ್ ವಾಟ್ ಯುವರ್ ಮೈಂಡ್ ಈಸ್ ಡೂಯಿಂಗ್ ಫ್ರಮ್ ಮಾರ್ನಿಂಗ್ ಟು ನೈಟ್, ಎದ್ದಾಗಿಂದ ಮಲಗೋವರೆಗೂ ನಿಮ್ಮ ಮನಸ್ಸು ಏನ್ ಮಾಡ್ತಿದೆ, ಅಥವಾ ನಿಮ್ಮ ಇಡೀ ಜೀವನ ಪೂರ್ತಿ ಮನಸ್ಸು ಏನ್ ಮಾಡ್ತಿದೆ ಅಂತಂದ್ರೆ ಇದೇ ಮಾಡ್ತಿರುತ್ತೆ. ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಇಟ್ ಈಸ್ ಆಸ್ಕಿಂಗ್ ಫಾರ್ ಎವಿಡೆನ್ಸ್. ಇದ್ಯಾಕೆ ಹಿಂಗೆ, ಅದ್ಯಾಕೆ ಹಿಂಗೆ ಅಂತ ಪ್ರಶ್ನೆ ಮಾಡ್ತಾ ಇರುತ್ತೆ. ಇಲ್ಲ ಅಂದ್ರೆ ಯಾವುದೋ ಒಂದು ಲಾಜಿಕ್ ಜನರೇಟ್ ಮಾಡ್ತಾ ಇರುತ್ತೆ, ಕೌಂಟರ್ ಲಾಜಿಕ್ ಡೆವಲಪ್ ಮಾಡ್ತಿರುತ್ತೆ. ಇಲ್ಲ ಅಂದ್ರೆ ಏನು ಚಟುವಟಿಕೆನೇ ಇಲ್ಲದ, ಕಾನ್ಶಿಯಸ್ನೆಸ್ ಇಲ್ಲದೆ ನಿದ್ರಾ ಸ್ಥಿತಿಯಲ್ಲಿರುತ್ತೆ. ಅಥವಾ ಮೆಮೊರಿ ಇರೋದನ್ನ ನೆನಪು ಮಾಡ್ಕೊಳ್ತಾ ಇರೋದು, ಅದನ್ನೆಲ್ಲ ಪ್ಯಾಕೇಜಿಂಗ್ ಮಾಡ್ಕೊಂಡು ಫ್ಯೂಚರ್. ಸೊ ದಿಸ್ ಇಸ್ ವಾಟ್ ದ ಮೈಂಡ್ ಡಸ್. ದಯವಿಟ್ಟು ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ. ಸೊ ಮನಸ್ಸು ಇದ್ರಲ್ಲಿರುತ್ತೆ. ಇದನ್ನ ನಿಗ್ರಹ ಮಾಡೋದೇ ಯೋಗ. ಈ ಮನಸ್ಸಿನ ಚಟುವಟಿಕೆಗಳು ಏನಿದೆ, ಚಿತ್ತದ ವೃತ್ತಿಗಳು ಏನಿದೆ, ಇದರಲ್ಲಿ ಕೆಲವು ಆಯಾಮಗಳು ಭಾವನೆಗಳಾಗಿ ಹೊಮ್ಮುತ್ತವೆ, ಭಾವನೆಗಳಾಗಿ ಬರ್ತವೆ. ಸೊ ಕೋಪ ನ್ಯಾಚುರಲ್ ರಿಯಾಕ್ಷನ್. ಇಟ್ಸ್ ಅ ನ್ಯಾಚುರಲ್ ಎಮೋಷನಲ್ ಸ್ಟೇಟಸ್ ಆಸ್ ಅ ರೆಸ್ಪಾನ್ಸ್ ಟು ಸರ್ಟೇನ್ ಸಿಚುವೇಶನ್ಸ್. ಕೆಲವು ಪರಿಸ್ಥಿತಿಗಳಿಗಾಗ್ಲಿ ಅಥವಾ ಕೆಲವು ನಮ್ಮ ನಿರೀಕ್ಷೆಗಳಿಗೆ ರೆಸ್ಪಾನ್ಸ್ ಆಗಿ ಆಂಗರ್ ಇಸ್ ಅ ನ್ಯಾಚುರಲ್ ರಿಯಾಕ್ಷನ್. ಬಟ್ ಅತಿಯಾದರೆ ಅಮೃತವೂ ವಿಷ ಅಂತ ಹೇಳ್ತೀವಿ. ಅತಿಯಾಗಿ ತಗೊಂಡ್ರೆ ವಿಷ ಆಗ್ಬಿಡುತ್ತೆ ಅಂತ ಅನ್ನುವಾಗ ಕೋಪ ತೊಂದರೆ ಕೊಡೋದಿಲ್ಲ. ಹಾಗೆ ಕೆಲವು ರೆಫರೆನ್ಸ್. ప్లీజ్ అందరూ మ్యూట్ చేసుకోండా ప్లీజ్. ನಮ್ಮ ಭಾರತೀಯ ಶಾಸ್ತ್ರಗಳಲ್ಲಿ ಕೋಪದ ಬಗ್ಗೆ, ಕೋಪದಿಂದ ಆಗುವಂತ ಸಮಸ್ಯೆಗಳು ಏನು, ಕೋಪನ ಕಂಟ್ರೋಲ್ ಮಾಡೋದು ಹೆಂಗೆ, ಮನಸ್ಸನ್ನ ನಿಗ್ರಹ ಮಾಡೋದು ಹೆಂಗೆ, ಎಲ್ಲದಕ್ಕೂ ಬೇಕಾಗಿರುವಂತ ನಾಲೆಡ್ಜ್ ಅಂಡ್ ವಿಸ್ಡಮ್ ಬೇಕಾದಷ್ಟಿದೆ. ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಬರುತ್ತೆ, ಕ್ರೋಧಂತು ಕಲು ಮೂರ್ಖಾಣಾಂ ಬುದ್ಧಿನಾಶಃ ಕಾರಣಂ ಅಂತ. ಅಂದ್ರೆ ಕೋಪವೇ ಮೂರ್ಖನ ಬುದ್ಧಿನಾಶಕ್ಕೆ ಕಾರಣ ಅಂತ. ಇದನ್ನೇ ಮಹಾಭಾರತದಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಕ್ರೋಧಾತ್ ಭವತಿ ಸಮೋಹಾತ್ ಸ್ಮೃತಿ ವಿಭ್ರಮಃ, ಸ್ಮೃತಿ ಭ್ರಂಶಾತ್ ಬುದ್ಧಿನಾಶಾತ್ ಪ್ರಣಶ್ಯತಿ ಅಂತ. ಕೃಷ್ಣ ಗಿವ್ಸ್ ಅ ಸೀಕ್ವೆನ್ಸ್ ಆಫ್ ಇವೆಂಟ್ಸ್. ಕೋಪದಿಂದ ಏನೇನಾಗುತ್ತೆ ಅನ್ನೋದನ್ನ ಸೀಕ್ವೆನ್ಸ್ ಅಲ್ಲಿ ಹೇಳ್ತಾನೆ ಕೃಷ್ಣ ಅರ್ಜುನನಿಗೆ. ಕೋಪದಿಂದ ಮೋಹ. ಈಗ ನಾನು ಕೋಪದಲ್ಲಿ ಏನೋ ಹೇಳಿದೆ ಅಂತ ಆದ್ರೆ ಅದಕ್ಕೆ ನಾನು ಸ್ಟಿಕ್ ಆನ್ ಆಗ್ತೀನಿ. ಐ ಡೋಂಟ್ ವಾಂಟ್ ಟು ಗಿವ್ ಅಪ್ ದಟ್ ಪೊಸಿಷನ್. ನೀನು ಮುಟ್ಟಾಳ ಅಂತ ಕೋಪದಲ್ಲಿ ಯಾರಿಗೋ ಬೈದೆ ಅಂತಂದ್ರೆ ಐ ವಾಂಟ್ ಟು ಸಮ್ಹೌ ಹೋಲ್ಡ್ ಆನ್ ಟು ದಟ್ ಪೊಸಿಷನ್. ಮೋಹ ಆಗುತ್ತೆ, ಮೋಹ ಡೆವಲಪ್ ಆಗುತ್ತೆ. ನಾವು ಕೋಪದಲ್ಲಿ ಮಾಡಿರುವಂತ ಏನು ಆಕ್ಟಿವಿಟಿ ಮಾಡಿರ್ತೀವಿ
ಅದ್ರ ಬಗ್ಗೆ ನಮಗೆ ಅಟ್ಯಾಚ್ಮೆಂಟ್ ಬಂದ್ಬಿಡುತ್ತೆ. ವಿ ಡೋಂಟ್ ವಾಂಟ್ ಟು ಗಿವ್ ಅಪ್ ಆನ್ ದಟ್. ಯಾಕಂದ್ರೆ ಕೋಪದಲ್ಲಿರುವಾಗ ಸಖತ್ತು ಫೋರ್ಸ್ ಕೊಟ್ಟಿರ್ತೀವಿ ನಾವು, ತುಂಬಾ ಬಲವಂತವಾಗಿ ನಮ್ಮ ವಿಚಾರವನ್ನ ಪ್ರೆಸೆಂಟ್ ಮಾಡಿರ್ತೀವಿ. ಅದರಿಂದ ರಿವರ್ಸ್ ಆಗಬೇಕು ನಾವು, ಅಥವಾ ಅದನ್ನ ನಾವು ಕೌಂಟರ್ ಲಾಜಿಕ್ ನ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ಅಂತಂದ್ರೆ ಇಟ್ ಟೇಕ್ಸ್ ಅ ಲಾಟ್ ಆಫ್ ಕರೇಜ್. ಸಾಮಾನ್ಯ ಜನಗಳಿಗೆ ತಾವು ಹೇಳಿದ್ದನ್ನ ತಪ್ಪು ಅಂತ ಒಪ್ಪುವಂತ ಧೈರ್ಯ ಕಡಿಮೆ ಇರುತ್ತೆ. ಅದರಲ್ಲೂ ಕೋಪದಲ್ಲಿ ಹೇಳಿರೋದನ್ನ ಸಮರ್ಥನೆ ಮಾಡೋದಕ್ಕೋಸ್ಕರ ಇದು ನೋಡಿ, ಕ್ರೋಧಾತ್ ಭವತಿ ಸಮೋಹ, ಸಮೋಹಾತ್ ಸ್ಮೃತಿ ವಿಭ್ರಮ. ಸ್ಮೃತಿ ಅಂದ್ರೆ ನಮ್ಮ ಬುದ್ಧಿ ಭ್ರಮೆಗೊಳಗಾಗುತ್ತೆ, ಭ್ರಮೆ ಹುಟ್ಟುಕೊಳ್ಳುತ್ತೆ ನಮಗೆ. ನಾವು ಹೇಳಿದ್ದನ್ನೇ ಜಸ್ಟಿಫೈ ಮಾಡೋದಕ್ಕೆ ಟ್ರೈ ಮಾಡ್ತಾ ಮಾಡ್ತಾ ಭ್ರಮೆಯಲ್ಲಿ ಸಿಗಾಕೊಳ್ತೀವಿ. ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ, ಆ ಭ್ರಮೆಯನ್ನ ಜಸ್ಟಿಫೈ ಮಾಡೋದಕ್ಕೆ ಆ ಭ್ರಮೆನಲ್ಲೇ ನಾವು ಬೇರೆಯವ್ರಿಗೆ ಒಪ್ಸೋ ಪ್ರಯತ್ನ ಮಾಡ್ತಾ ಮಾಡ್ತಾ ಬುದ್ಧಿನಾಶ ಆಗತ್ತೆ. ಬುದ್ಧಿನಾಶಾತ್ ಪ್ರಣಶ್ಯತಿ, ಆ ಬುದ್ಧಿನಾಶದಿಂದ ಮನುಷ್ಯ ನಾಶ ಆಗ್ತಾನೆ ಅಂತ. ಇದಕ್ಕೆ ಮೂಲ ಕ್ರೋಧ. ಕೋಪವನ್ನ ನಿಗ್ರಹ ಮಾಡಕ್ಕಾಗಿಲ್ಲ ಅಂತಂದ್ರೆ, ಕೋಪವನ್ನ ನಾವು ಸರಿಯಾದ ರೀತಿಯಲ್ಲಿ ಮ್ಯಾನೇಜ್ ಮಾಡಕ್ಕಾಗಿಲ್ಲ ಅಂತಂದ್ರೆ ಇವೆಂಚುಲಿ ಇಟ್ ವಿಲ್ ಲೀಡ್ ಟು ದ ಡಿಸ್ಟ್ರಕ್ಷನ್ ಆಫ್ ದಿ ಇಂಡಿವಿಜುವಲ್. ವ್ಯಕ್ತಿಯ ನಾಶಕ್ಕೆ ಅದು ಕಾರಣವಾಗಬಹುದು ಅಂತ. ಇತ್ತೀಚೆಗೆ ನಮ್ಮ ಕರ್ನಾಟಕದ ಒಬ್ಬ ನಟನ ಕತೆ ನಮಗೆ ನೆನಪಿದೆ. ಕನ್ನಡ ಚಿತ್ರರಂಗದ ಒಬ್ಬ ನಟನ ಕತೆ ನಮಗೆ ನೆನಪಿದೆ. ಅವನ ಇವತ್ತಿನ ಪರಿಸ್ಥಿತಿ ಹೆಂಗಿತ್ತು? ರಾಜನ ತರ ಜೀವನ ಇತ್ತು, ಸಮಾಜದಲ್ಲಿ ಗೌರವನೂ ಇತ್ತು. ಅವನು ಮಾಡುವಂತ ಬೇರೆ ಬೇರೆ ಕೋಪದಿಂದ ಆಗಿದ್ದಂತ ಬೇರೆ ಬೇರೆ ಸಮಸ್ಯೆಗಳಿಗೆ ಪರಿಹಾರ ಮಾಡಿಕೊಂಡು ಮತ್ತೆ ತನ್ನ ಸ್ಟೇಟಸ್ ಅನ್ನ ಬಿಲ್ಡ್ ಮಾಡ್ಕೊಂಡಿದ್ರು. ಕೋಪನ ಕಂಟ್ರೋಲ್ ಮಾಡಕ್ ಆಗದೆ ಇರುವಂತಹ ಪರಿಸ್ಥಿತಿಯಲ್ಲಿ ಇವತ್ತು ಹಿ ಈಸ್ ಆಲ್ಮೋಸ್ಟ್ ಫಿನಿಶ್ಡ್. ಮತ್ತೆ ಹೇಳಕ್ಕಾಗದೇ ಇರೋ ಮಟ್ಟಕ್ಕೆ ಬಿದ್ದಿರುವಂತ ಪರಿಸ್ಥಿತಿ ಆಗುತ್ತಿದೆ. ಸೊ ಇದೆಲ್ಲ ಕೋಪದ ಕಾರಣಗಳು ನಮಗೆಲ್ಲ ಗೊತ್ತೇ ಇದೆ, ಏನಕ್ಕೆ ಹಿಂಗಾಗ್ತಿದೆ ಅಂತ. ಕೋಪನ ಸ್ವಲ್ಪ ನಾವು ಅರ್ಥ ಮಾಡ್ಕೊಂಡ್ರೆ, ಇಫ್ ವಿ ಅಂಡರ್ಸ್ಟ್ಯಾಂಡ್ ದ ಡೈಮೆನ್ಷನ್ಸ್ ಆಫ್ ಆಂಗರ್, ಯಾತಕ್ಕೆ ಕೋಪ ಬರುತ್ತೆ? ಮೇಡಮ್ ಚೆನ್ನಾಗಿ ಹೇಳಿದ್ರು, ನಮಗೆ ಸಮಸ್ಯೆಯ ಕಾರಣ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ಸಮಸ್ಯೆಯ ಪರಿಹಾರಕ್ಕೆ ಅರ್ಧ ದಾರಿ ನಾವು ಹೋದಂಗೆ ಅಂತಾನೆ ಅರ್ಥ. ಸೊ ಅಂಡರ್ಸ್ಟ್ಯಾಂಡಿಂಗ್ ದ ಕಾಸ್ ಆಫ್ ಅ ಪ್ರಾಬ್ಲಮ್ ಈಸ್ ಹಾಫ್ ದ ಟಾಸ್ಕ್ ಆಫ್ ಸಾಲ್ವಿಂಗ್ ದ ಪ್ರಾಬ್ಲಮ್ ಅನ್ನೋದು. ಸೊ ಕೋಪ ಸ್ವಾಭಾವಿಕ ರಿಯಾಕ್ಷನ್. ಯಾವುದಕ್ಕೆ ರಿಯಾಕ್ಷನ್? ನಮಗೇನೋ ಬೇಕು, ನಮಗೆ ಬೇಕಾದ ಸಿಕ್ಕಿಲ್ಲ, ಫ್ರಸ್ಟ್ರೇಷನ್ ಆಗುತ್ತೆ. ಆ ಫ್ರಸ್ಟ್ರೇಷನ್ ಕೋಪದ ರೂಪದಲ್ಲಿ ಎಕ್ಸ್ಪ್ರೆಸ್ ಆಗುತ್ತೆ. ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಮೀಟ್ ಆಗಿಲ್ಲ, ಕೋಪ ಬರುತ್ತೆ. ನಮಗೊಂದು ಸ್ಥಾನಮಾನದ ನಿರೀಕ್ಷೆ ಇದೆ. ಎಕ್ಸ್ಪೆಕ್ಟೇಷನ್ ಕ್ಯಾನ್ ಬಿ ಮೆಟೀರಿಯಲ್, ಎಕ್ಸ್ಪೆಕ್ಟೇಷನ್ ಕ್ಯಾನ್ ಬಿ ಎಮೋಷನಲ್, ಎಕ್ಸ್ಪೆಕ್ಟೇಷನ್ ಕ್ಯಾನ್ ಬಿ ಸೋಷಿಯಲ್, ಎಕ್ಸ್ಪೆಕ್ಟೇಷನ್ ಕ್ಯಾನ್ ಬಿ ಸ್ಪಿರಿಚುವಲ್. ಆಧ್ಯಾತ್ಮಿಕ ಕೋಪ ಕೂಡ ಇದೆ. ಆಧ್ಯಾತ್ಮಿಕ ಕೋಪಕ್ಕೆ ನೀವು ಎಕ್ಸಾಂಪಲ್ಸ್ ನೋಡ್ಬೋದು. ತಪಸ್ಸು ಮಾಡ್ತಾನೆ ಇರ್ತಾರೆ, ಭಗವಂತನ ಸಾಕ್ಷಾತ್ಕಾರ ಆಗ್ತಾ ಇರೋದಿಲ್ಲ, ಕೋಪ ಬರುತ್ತೆ. ಋಷಿಗಳಿಗೂ ಕೋಪ ಬರುತ್ತೆ. ಎಷ್ಟು ಪ್ರಯತ್ನ ಪಟ್ಟರು ನನಗೇನು ನಡೀತಾನೆ ಇಲ್ಲ. ಆ ಕೋಪದಲ್ಲಿ ತಮ್ಮನ್ನು ತಾವು ನಾಶ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡ್ತಾರೆ. ಅವಾಗ ಭಗವಂತನ ಸಾಕ್ಷಾತ್ಕಾರ ಆಗುತ್ತೆ. ಕೋಪ ಸಾತ್ವಿಕವಾದ ಕೋಪವೂ ಇರುತ್ತೆ, ತಾಮಸಿಕವಾದ ಕೋಪವೂ ಇರುತ್ತೆ, ರಾಜಸಿಕವಾದ ಕೋಪವೂ ಕೂಡ ಇರುತ್ತೆ. ಬಟ್ ಬೇಸ್ ಲೈನ್, ನನ್ನ ನಿರೀಕ್ಷೆ ಇದೆ, ಆ ನಿರೀಕ್ಷೆಗೆ ತಕ್ಕಂತೆ ಜೀವನ ನಡೀತಾ ಇಲ್ಲ. ದಟ್ ಈಸ್ ದ ಬೇಸ್ ಲೈನ್ ಆಫ್ ಆಂಗರ್. ಸೊ ಐ ಮೈಟ್ ಎಕ್ಸ್ಪೆಕ್ಟ್ ಟು ಅಚೀವ್ ಸಮಥಿಂಗ್. ಪರೀಕ್ಷೆಯಲ್ಲಿ ಏನೋ ಒಂದು ಸಾಧನೆ ಮಾಡ್ಬೇಕು ನಾನು ಅಂತ ಅನ್ಕೊಂಡಿದ್ದೀನಿ, ಪ್ರಯತ್ನ ಮಾಡಿದ್ದೀನಿ, ಆ ಪ್ರಯತ್ನಕ್ಕೆ ತಕ್ಕಂಗೆ ರಿಸಲ್ಟ್ ಬರಲಿಲ್ಲ, ಕೋಪ. ಯಾವುದೋ ಒಂದು ಸಮಾರಂಭಕ್ಕೆ ಹೋಗಿದ್ದೀರಾ ನೀವು, ಯು ಆರ್ ಅ ವೆರಿ ರೆಸ್ಪೆಕ್ಟಬಲ್ ಪರ್ಸನ್, ನೀವು ಸಮಾಜದಲ್ಲಿ ಒಂದು ಸ್ಥಾನಮಾನ ಇದೆ ನಿಮಗೆ, ನೀವು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗ್ತೀರಾ, ಆ ಕಾರ್ಯಕ್ರಮದಲ್ಲಿ ನಿಮ್ಮ ನಿರೀಕ್ಷೆಯ ಮಟ್ಟದ ಆತಿಥ್ಯ ಸಿಗಲಿಲ್ಲ. ಯು ಡಿಡ್ ನಾಟ್ ಗೆಟ್ ದ ಹಾಸ್ಪಿಟಾಲಿಟಿ ಟು ದ ಎಕ್ಸ್ಪೆಕ್ಟೇಷನ್ ದಟ್ ಯು ವಾಂಟೆಡ್. ಆತಿಥ್ಯ ಮಾಡಿದ್ರು, ನಿಮ್ಮನ್ನ ಕರೆದ್ರು, ಕೂಡಿಸಿದ್ರು, ಊಟದ ವ್ಯವಸ್ಥೆ ಎಲ್ಲ ಆಯ್ತು, ಆದ್ರೆ ನಿಮ್ಮ ನಿರೀಕ್ಷೆ ಮಟ್ಟದ ಆತಿಥ್ಯ ಸಿಕ್ಕಿಲ್ಲ ಅನ್ನೋದಕ್ಕೆ ಕೋಪ ಬರುತ್ತೆ. ವೆನ್ ದೇರ್ ಇಸ್ ಅ ಮಿಸ್ಮ್ಯಾಚ್ ಬಿಟ್ವೀನ್ ಎಕ್ಸ್ಪೆಕ್ಟೇಷನ್ ಅಂಡ್ ರಿಯಾಲಿಟಿ, ನನ್ನ ನಿರೀಕ್ಷೆಗೂ ಮತ್ತೆ ವಾಸ್ತವಕ್ಕೂ ಮ್ಯಾಚ್ ಆಗ್ತಿಲ್ಲ ಅಂತನ್ನುವಾಗ ಕೋಪ ಬರುತ್ತೆ. ದಿಸ್ ಇಸ್ ದ ಮೋಸ್ಟ್ ಕಾಮನ್ ಕಾಸ್ ಆಫ್ ಆಂಗರ್ ಫಾರ್ ಮೋಸ್ಟ್ ಆಫ್ ದ ಪೀಪಲ್. ಸಾಮಾಜಿಕವಾಗಿ ಸಮಾಜ ಹಿಂಗಿರ್ಬೇಕು ಅಂತ ನಮ್ಗನ್ಸುತ್ತೆ. ಈಗ ರಸ್ತೆನಲ್ಲಿ ಹೋಗ್ತಾ ಇದೀವಿ, ನಾವೆಲ್ಲ ದುಡಿಯೋ ಹಣದಲ್ಲಿ ಸಾಕಷ್ಟು ದುಡ್ಡನ್ನ ಟ್ಯಾಕ್ಸ್ ರೂಪದಲ್ಲಿ ಕಟ್ತೀವಿ. ವಿ ಸ್ಪೆಂಡ್ ಅ ಲಾಟ್ ಆಫ್ ಮನಿ, ವಿ ಸ್ಪೆಂಡ್ ಅ ಲಾಟ್ ಆಫ್ ಟೈಮ್, ಎಫರ್ಟ್ ಅಂಡ್ ಎನರ್ಜಿ ಇನ್ ಅರ್ನಿಂಗ್ ಮನಿ ಟು ಮೇಕ್ ಅವರ್ ಲೈಫ್ಸ್ ಬೆಟರ್. ನಮ್ಮ ಜೀವನವನ್ನು ನಾವು ಕಟ್ಕೊಳ್ಳೋದಕ್ಕೆ ಸಂಪಾದನೆ ಮಾಡ್ತಾ ಇದೀವಿ. ಆ ಸಂಪಾದನೆಯ ಸಾಕಷ್ಟು ಭಾಗವನ್ನು ನಾವು ಸರ್ಕಾರಕ್ಕೆ ಟ್ಯಾಕ್ಸ್ ರೂಪದಲ್ಲಿ ಕಟ್ತಾ ಇದೀವಿ. ಸರ್ಕಾರ ಅದನ್ನ ಸರಿಯಾಗಿ ನಿಭಾಯಿಸಬೇಕು. ಕಾರ್ ತಗೊಂಡಿದೀವಿ, 25% ಆಫ್ ದಿ ಎಕ್ಸ್ ಶೋರೂಮ್ ಪ್ರೈಸ್ ಯು ಪೇ ಆಸ್ ಟ್ಯಾಕ್ಸ್, ರೋಡ್ ಟ್ಯಾಕ್ಸ್ ಕಟ್ತೀವಿ. ಒಂದೊಂದು ವೆಹಿಕಲ್ ತಗೊಂಡಾಗ್ಲೂ 25% ವಿ ಪೇ ಆಸ್ ರೋಡ್ ಟ್ಯಾಕ್ಸ್. ರಸ್ತೆನಲ್ಲಿ ಹಳ್ಳ ಬಿದ್ದಿರೋ ರಸ್ತೆಗಳಲ್ಲಿ ಹೋಗುವಾಗ ಕೋಪ ಬರುತ್ತೆ. ಹೆಲ್ಪ್ಲೆಸ್ನೆಸ್. ಒಂದು, ಸಾಮಾಜಿಕವಾಗಿ ನಮಗೆ ನಿರೀಕ್ಷೆ ಇದೆ, ಆ ನಿರೀಕ್ಷೆ ಮ್ಯಾಚ್ ಆಗ್ತಾ ಇಲ್ಲ. ಐ ಹ್ಯಾವ್ ಆಲ್ರೆಡಿ ಲಾಸ್ಟ್, ಐ ಹ್ಯಾವ್ ಆಲ್ರೆಡಿ ಪೇಡ್ ಫಾರ್ ಸಮಥಿಂಗ್,
but I am not getting what I am supposed to get legally and by my right, ಆದರೆ ನನಗೆ ಸಿಗ್ತಾ ಇಲ್ಲ. ನಾನೇನು ಮಾಡೋಕ್ಕಾಗೋದಿಲ್ಲ ಅದ್ರ ಬಗ್ಗೆ. ಐ ಆಮ್ ನಾಟ್ ಏಬಲ್ ಟು ಡೂ ಎನಿಥಿಂಗ್ ಅಬೌಟ್ ಇಟ್. I cannot go and scold the minister. I cannot do anything about the social issues that the government is supposed to take care of. ಸರ್ಕಾರ ತಗೊಳ್ಬೇಕಾಗಿರುವಂತಹ ಕೆಲಸಗಳನ್ನು ಮಾಡಬೇಕಾಗಿರುವಂತಹ ಕೆಲಸಗಳ ಬಗ್ಗೆ ನನಗೇನು ಮಾಡೋಕ್ಕಾಗೋದಿಲ್ಲ. ಹೆಲ್ಪ್ಲೆಸ್ನೆಸ್ is the second reason for anger. ಮೊದಲನೇ ಕಾರಣ ಕೋಪಕ್ಕೆ ಮಿಸ್ಮ್ಯಾಚ್, ನನ್ನ ನಿರೀಕ್ಷೆಗಳಿಗೂ ಮತ್ತೆ ನಡೀತಾ ಇರುವಂತಹ ವಾಸ್ತವಕ್ಕೂ ಮಧ್ಯದಲ್ಲಿ ಹೊಂದಾಣಿಕೆ ಆಗದೆ ಇರೋದು, ವಿಚ್ ಇಸ್ ದ ಮೋಸ್ಟ್ ಕಾಮನ್ ಕಾಸ್. ಹಗಲು ರಾತ್ರಿ, ಬೆಳಗ್ಗೆಯಿಂದ ರಾತ್ರಿವರೆಗೂ ಅದೇ ಕಾನ್ಫ್ಲಿಕ್ಟ್ ನೀವು ಗಮನಿಸಿ ಮನೆಗಳಲ್ಲೂ ಕೂಡ. ನೀವೇನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಅದಾಗ್ತಾ ಇಲ್ಲ, ಅದಕ್ಕೆ ಕೋಪ ಬರ್ತಾ ಇದೆ. ಇನ್ನೊಬ್ರು ಅದೇ ಕಾರಣನೇ, ಅವ್ರೇನೋ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಅದಾಗ್ತಾ ಇಲ್ಲ, ಅದಕ್ಕೆ ಕೋಪ ಬರ್ತಾ ಇದೆ. ಎರಡನೇದು, ಏನೋ ನಿಮಗೆ ಇಷ್ಟ ಆಗ್ತಿಲ್ಲ, ಅದನ್ನ ಬದಲಾಯಿಸೋ ಶಕ್ತಿ ನಿಮಗಿಲ್ಲ, ಅದನ್ನ ಬದಲಾಯಿಸೋ ಸಾಧ್ಯತೆ ನಿಮಗಿಲ್ಲ. ಅದು ನಿಮ್ಮನ್ನ ಫ್ರಸ್ಟ್ರೇಟ್ ಮಾಡುತ್ತೆ. ಆ ಫ್ರಸ್ಟ್ರೇಷನ್ ಕೋಪ ಬರ್ಸುತ್ತೆ. ಹೆಲ್ಪ್ಲೆಸ್ನೆಸ್. ಸೊ ನಾನ್ ಫುಲ್ಫಿಲ್ಮೆಂಟ್ ಆಫ್ expectations and helplessness are very important causes of anger. ಮೂರನೇ ಕಾರಣನೂ ಇದೆ, ಏನೇನು ಇಲ್ಲ, ಇದೆಲ್ಲ ಏನಿಲ್ಲ, ಎಲ್ಲ ಚೆನ್ನಾಗೇ ಇದೆ. ಆರೋಗ್ಯದ ಸಮಸ್ಯೆಗಳು, ಫಿಸಿಯೋಲಾಜಿಕಲ್ ಕಾಸಸ್, ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ನಾವು ಗಮನಿಸ್ತೀವಿ. ಎಸ್ಪೆಷಲಿ ಪೀರಿಯಡ್ಸ್ ಟೈಮಲ್ಲಿ ಹೆಣ್ಮಕ್ಳಿಗೆ ಇರಿಟಬಿಲಿಟಿ ಜಾಸ್ತಿ ಇರುತ್ತೆ. ಹಾರ್ಮೋನಲ್ ಇಂಬ್ಯಾಲೆನ್ಸ್. ಒಂದು ಸಣ್ಣ ಇರಿಟೇಷನ್ ಇದ್ರೆ ಕಾನ್ಸ್ಟೆಂಟ್ ಆಗಿ ನನ್ನ ಕುತ್ತಿಗೆ ನೋವ್ತಾ ಇದೆ, ನಾನು ಸರಿಯಾಗಿ ತಿರುಗಿಸಕ್ ಆಗ್ತಿಲ್ಲ ಅಂತಂದ್ರೆ ಐ ಬಿಕಮ್ ಮೋರ್ ಇರಿಟಬಲ್. I get angry. ಅಲ್ಲೂ ಅಷ್ಟೇನೆ, my physical condition is not allowing me to function at my full potential. So I feel frustrated, helpless and angry. Perception, ಈಗ ಇನ್ನೊಬ್ಬರ ಬಗ್ಗೆ ನನಗೆ ಏನೋ ಒಂದು ಪರ್ಸೆಪ್ಷನ್ ಇದೆ. ಇಟ್ ಇಸ್ ಕಾಲ್ಡ್ ಕಾಗ್ನಿಟಿವ್ ಡಿಸ್ಟಾರ್ಷನ್. ಕಾಗ್ನಿಟಿವ್ ಡಿಸ್ಟಾರ್ಷನ್ ಅಂತಂದ್ರೆ ಏನು? ನನಗೆ ಬೇಕಾದಂಗೆ ನಾನು ಟ್ವಿಸ್ಟ್ ಮಾಡ್ತಾ ಇರ್ತೀನಿ ಪರಿಸ್ಥಿತಿಗಳನ್ನ. ಎಲ್ಲ ಸರಿಯಾಗೇ ಇದೆ, ಎವ್ರಿಥಿಂಗ್ ಇಸ್ ಆಲ್ ರೈಟ್, ಬಟ್ ಐ ಹ್ಯಾವ್ ಸರ್ಟೆನ್ ನೋಷನ್ಸ್ ಅಬೌಟ್ ಸರ್ಟೆನ್ ಪೀಪಲ್. ಕೆಲವರ ಬಗ್ಗೆ ನನ್ನ ಮನಸ್ಸಿನಲ್ಲಿ ಕೆಲವು ಭಾವನೆಗಳಿದೆ. ಆ ಭಾವನೆಗೆ ತಕ್ಕಂತೆ ನಾನು ಅವರ ನಡವಳಿಕೆಯನ್ನ ಇಂಟರ್ಪ್ರಿಟ್ ಮಾಡ್ತೀನಿ. ಸೊ ಇಫ್ ನಾನು ಯಾರ್ದಾದ್ರ ಬಗ್ಗೆ ನನಗೆ ಒಳ್ಳೆ ಭಾವನೆ ಇದ್ರೆ ಅವರು ಮಾಡೋದನ್ನ ನಾನು ಕಡಿಮೆ ಪ್ರಮಾಣದಲ್ಲಿ ಕ್ರಿಟಿಕಲಿ ಎವ್ಯಾಲ್ಯೂಯೇಟ್ ಮಾಡ್ತೀನಿ. ಅಂದ್ರೆ ಅವ್ರು ಏನೋ ತಪ್ಪು ಮಾಡೋದನ್ನ ಇರ್ಲಿ ಬಿಡು, ಪರವಾಗಿಲ್ಲ, ಏನಂತ ಇಗ್ನೋರ್ ದಟ್. ಅದೇ ಯಾರ್ದೋ ಬಗ್ಗೆ ನನಗೆ ಕೋಪ ಇರ್ಬೋದು ಅಥವಾ ಯಾವುದೋ ಕಾರಣಕ್ಕೆ ಬೇಸರ ಇರ್ಬೋದು, ಅವ್ರು ಮಾಡಿದ್ದೆಲ್ಲ ನನಗೆ ತಪ್ಪಾಗಿ ಕಾಣುತ್ತೆ. ದಿಸ್ ಇಸ್ ಕಾಗ್ನಿಟಿವ್ ಡಿಸ್ಟಾರ್ಷನ್. ಕಾಗ್ನಿಟಿವ್ ಡಿಸ್ಟಾರ್ಷನ್ ಅಂತಂದ್ರೆ ವಾಸ್ತವ ಏನೋ ಇದೆ, ಆ ವಾಸ್ತವವನ್ನ ನನಗೆ ಬೇಕಾದ ರೀತಿಯಲ್ಲಿ ನನ್ನ ಮನಸ್ಸು ಟ್ವಿಸ್ಟ್ ಮಾಡ್ತಾ ಇದೆ. ಆ ಟ್ವಿಸ್ಟೆಡ್ ಏನು ಪರ್ಸೆಪ್ಷನ್ ಇದೆಯೋ ಅದರ ಆಧಾರದ ಮೇಲೆ ನನ್ನ ರಿಯಾಕ್ಷನ್ ಬರ್ತಾ ಇದೆ. ಸೊ ಯಾರೋ ಇಬ್ರು ಮಾತಾಡ್ತಾ ಇದ್ದಾರೆ ಕೂತ್ಕೊಂಡು, ನೀವು ನಾನು ಬಂದಿರೋದನ್ನ ಗಮನಿಸೇ ಇಲ್ಲ, ನಾನು ಬಂದಿರೋದನ್ನ ಗಮನಿಸೇ ಇಲ್ಲ, ಇಬ್ರು ಏನೋ ಬೇರೆ ಮಾತಾಡ್ತಾ ಇದ್ದಾರೆ. ನಾನು ಕೆಲವು ಕಾಲ ಅಲ್ಲೇ ನಿಂತಿದ್ದೀನಿ, ಆದ್ರೆ ಅವ್ರು ನನ್ನನ್ನು ನೋಡಿಲ್ಲ. ದಟ್ ಇಸ್ ದ ರಿಯಾಲಿಟಿ ಅಂತ ಅನ್ಕೊಳ್ಳೋಣ. ನನಗೆ ಕೋಪ ಬರುತ್ತೆ, ನನ್ನನ್ನು ನೋಡಿ ಮುಖ ತಿರುಗಿಸ್ಕೊಂಡ್ರು ಅಂತ ಅನ್ಸುತ್ತೆ. ಅವರಿಬ್ರು ನನಗೆ ಅಷ್ಟು ಬೇಕಾದವ್ರು ಅಲ್ಲ ಅಂತ ಆದಾಗ, ಆದ್ರೆ ಅವರಿಬ್ರು ನನಗೆ ಬೇಕಾದವರು, ಅವ್ರ ಬಗ್ಗೆ ನನಗೆ ವಿಶ್ವಾಸ ಇದೆ ಅಂತ ಆದ್ರೆ, ಅವ್ರು ನನ್ನನ್ನು ಗಮನಿಸಿಲ್ಲ ಅಂತ ಅನ್ಕೊಂಡು ನಾನೇ ಅವ್ರನ್ನ ಹೋಗಿ ಮುಟ್ಟಿ ಮಾತಾಡಿಸ್ತೀನಿ. ನಾನು ಬಂದಿದ್ದೀನಪ್ಪ, ನನ್ನ ಗಮನಿಸ ಇಲ್ವಲ್ಲ ನೀವು ಅಂತ ಹೇಳ್ತೀನಿ. ಅದೇ ನನಗೆ ಬೇಕಾದವ್ರು ಅಲ್ಲ ಅಂತ ಆದ್ರೆ ನಾನು ಡಿಸ್ಟಾರ್ಟ್ ಮಾಡ್ತೀನಿ. ನನ್ನ ಮನಸ್ಸು ಹೇಳುತ್ತೆ, ಇಲ್ಲಿ ನೋಡು, ನಾನು ಅಲ್ಲಿ ಹೋದೆ, ನನಗೆ ಅವ್ರು ಗಮನಿಸಲೇ ಇಲ್ಲ, ನಾನು ಅಲ್ಲಿಂದ ಎದ್ದು ಬಂದ್ಬಿಟ್ಟೆ ಅದಕ್ಕೆ ಅಂತ. ಸೊ ದೀಸ್ ಆರ್ ಕಾಗ್ನಿಟಿವ್ ಡಿಸ್ಟಾರ್ಷನ್ಸ್. ಏನೆಲ್ಲ ಕೋಪ ಬರ್ಸುತ್ತೆ ಅಂತ. ಮತ್ತೆ ಇದಕ್ಕೆ ಬರೀ ಮನಸ್ಸಿನ ರಿಯಾಕ್ಷನ್ಸ್ ಅಷ್ಟೇ ಅಲ್ಲ, ದೇರ್ ಇಸ್ ಅನ್ ಎವಲ್ಯೂಷನರಿ set of reasons also. Anger is also a mechanism of survival. ಜೀವಂತ ಇರೋದಕ್ಕೆ ಬೇಕಾಗಿರುವಂತ ಸರ್ವೈವಲ್ ಮೆಕ್ಯಾನಿಸಮ್ಸ್ ಅಲ್ಲಿ ಕೋಪ ಕೂಡ ಒಂದು. ಅಂದ್ರೆ ಸೆಲ್ಫ್ ಡಿಫೆನ್ಸ್. ನಾವೀಗ ಏನೋ ಒಂದು ಪರಿಸ್ಥಿತಿನಲ್ಲಿ ಇದ್ದೀವಿ, ನಮ್ಮನ್ನ ನಾವು ಡಿಫೆಂಡ್ ಮಾಡ್ಕೊಳ್ಬೇಕು. ಕೋಪ ಹೆಲ್ಪ್ ಮಾಡುತ್ತೆ. ಇಟ್ ವಿಲ್ ಮೇಕ್ ದ ಪರ್ಸನ್ ಆರ್ ದ ಸಿಚುವೇಶನ್ ದಟ್ ಇಸ್ ಥ್ರೆಟನಿಂಗ್ ಯು ಟು ಗೆಟ್ ಅಫ್ರೇಡ್. ಭಯಪಡಿಸುತ್ತೆ ಕೋಪ. ದ ಥ್ರೆಟ್, ಯಾರೋ ನಿಮ್ಮನ್ನು ಅಟ್ಯಾಕ್ ಮಾಡಕ್ ಬಂದಿದ್ದಾರೆ, ನಿಮ್ಮ ಕೋಪ ಅವರನ್ನ ಭಯಪಡಿಸೋ ಸಾಧ್ಯತೆ ಇದೆ. ಸೆಲ್ಫ್ ಡಿಫೆನ್ಸ್. ರಿಸೋರ್ಸ್ ಪ್ರೊಟೆಕ್ಷನ್. ನೀವೇನೋ ಒಂದಷ್ಟು ಒಟ್ಟುಗೂಡಿಸ್ಕೊಂಡು ಇಟ್ಕೊಂಡಿದ್ದೀರಾ, ಯಾರೋ ಕಿತ್ಕೊಳಕ್ ಬರ್ತಾ ಇದಾರೆ, ಅದನ್ನ ಕಾಪಾಡ್ಕೊಳ್ಬೇಕು. ಕೋಪ ರಿಸೋರ್ಸ್ ಅನ್ನ ಕಿತ್ಕೊಂಡು ಹೋಗುವಂತ ಪರಿಸ್ಥಿತಿಗಳನ್ನ ಅವಾಯ್ಡ್ ಮಾಡಿಸುತ್ತೆ. ಸೋಷಿಯಲ್ ಹೈರಾರ್ಕೀಸ್. ತಂದೆ ಮಗನ ಮೇಲೆ ಕೋಪ ಮಾಡ್ಕೊಳ್ಬಹುದು, ಅದಕ್ಕೆ ಅವಕಾಶ ಇದೆ. ಸಮಾಜದ ಹೈರಾರ್ಕಿ, elders can get angry about the younger ones, but younger ones are not supposed to get angry on the elder ones. So social hierarchy nalli acceptable perceptions of anger, acceptable
ಏನು ಯಾವ ಕೋಪವನ್ನ ನಾವು ಒಪ್ತೀವಿ ಅನ್ನೋದಕ್ಕೂ ಕೂಡ ಎಕ್ಸ್ಪ್ಲನೇಷನ್ಸ್ ಇದೆ. ಮತ್ತೆ ಕೋಪ ಬದಲಾವಣೆಗೆ ಕೂಡ ಒಂದು ಟ್ರಿಗರ್ ಮಾಡುತ್ತೆ. ಈಗ ನೀವೆಲ್ಲ ನೀವೆಲ್ಲ ಈ AVLGI ಮಾಡ್ಕೊಂಡಿದ್ದೀರಾ, ಗ್ರೂಪ್ ಮಾಡ್ಕೊಂಡಿದ್ದೀರಾ. ಒಂದು ಪಾಸಿಟಿವ್ ರೀಸನ್ ವಿ ನೀಡ್ ಟು ಡೂ ಸಮಥಿಂಗ್ ಅಂತ ಅನ್ನೋದು. ಇಟ್ ಕ್ಯಾನ್ ಆಲ್ಸೋ ಬಿ ಅ ರಿಯಾಕ್ಷನ್ ಟು ಅ ಲಾಟ್ ಆಫ್ ಥಿಂಗ್ಸ್ ದಟ್ ಮೇಡ್ ಯು ಆಂಗ್ರಿ. ನಿಮಗೆ ಕೋಪ ಬರ್ಸಿರುವಂತ ಬೇಕಾದಷ್ಟು ವಿಚಾರಗಳಿಗೆ ಇದು ರಿಯಾಕ್ಷನ್ ಕೂಡ ಇರ್ಬೋದು. AVLGI ಗ್ರೂಪಿಂಗ್ ಏನಾಗಿತ್ತು ಇದು. ಸೊ ಇಟ್ ಮೇ ನಾಟ್ ಆಲ್ವೇಸ್ ಬಿ a negative response. Anger channelized. Anger is high energy. ಮನಸ್ಸಿನಲ್ಲಿ ಸಾಕಷ್ಟು ಎನರ್ಜಿಯನ್ನ ಕ್ರಿಯೇಟ್ ಮಾಡುತ್ತೆ ಕೋಪ. ಆ ಹೈ ಎನರ್ಜಿ ಸ್ಟೇಟ್ ಬಂದಾಗ ಅದನ್ನ ಹೆಂಗ್ ಚಾನಲೈಸ್ ಮಾಡ್ತೀವಿ ಅದಕ್ಕೆ ತಕ್ಕಂಗೆ ರೆಸ್ಪಾನ್ಸ್ಗಳು ಬರುತ್ತೆ. ಕೋಪ ಬಂದಾಗ ಯಾರಿಗೋ ಹೊಡೆದ್ರೆ ಅಲ್ಲಿ ಮುಗೀತು, ಕೋಪ ಕಡಿಮೆ ಆಗುತ್ತೆ, ಎನರ್ಜಿ ಡೌನ್ ಆಗುತ್ತೆ. ಆದ್ರೆ ಅದೇ ಕೋಪವನ್ನ ಚಾನಲೈಸ್ ಮಾಡ್ಬಿಟ್ರೆ ಇಟ್ ಕ್ಯಾನ್ ಲೀಡ್ ಟು ಚೇಂಜ್, ಬದಲಾವಣೆ. ಎಲ್ಲಾ ಕ್ರಾಂತಿಗಳು, ಎಲ್ಲಾ ಹೋರಾಟಗಳು, ಸಾಮಾಜಿಕ ಬದಲಾವಣೆಗಳು ಇವೆಲ್ಲವೂ ಕೋಪದಿಂದನೇ ಬಂದಿರೋದು. ಸೊ ಕೋಪವನ್ನ ನಾವು ಎಲಿಮಿನೇಟ್ ಮಾಡಬೇಕು ಅನ್ನೋದು ಏನಿಲ್ಲ. ವಿ ಡೋಂಟ್ ಹ್ಯಾವ್ ಟು ಗಿವ್ ಅಪ್ ಆಂಗರ್, ವಿ ಹ್ಯಾವ್ ಟು ಟ್ರಾನ್ಸ್ಫಾರ್ಮ್ ಆಂಗರ್ ಇಂಟು ಪ್ರೊಡಕ್ಟಿವ್ ಆಕ್ಷನ್. ಮನಸ್ಸನ್ನ ಚಾನಲೈಸ್ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡಬೇಕು ಕೋಪವನ್ನು ಬಳಸ್ಕೊಂಡು. ಇಷ್ಟು ಕೋಪದ ಅಂಡರ್ಸ್ಟ್ಯಾಂಡಿಂಗ್ ಅಂತ ಆದ್ರೆ, ಕೋಪಕ್ಕೆ ಕೆಲವು ಬಿಹೇವಿಯರಲ್ ಮತ್ತೆ ಪರ್ಸನಾಲಿಟಿ ಟ್ರೇಟ್ಸ್ ಕೂಡ ನಾವು ಗಮನಿಸಬಹುದು. ಯಾರಿಗೆ ಜಾಸ್ತಿ ಕೋಪ ಬರುತ್ತೆ, ನಾನು ಇದೆಲ್ಲ ಹೇಳುವಾಗ ದಿಸ್ ಆರ್ ಆಲ್ ವೆರಿ ಪ್ರಾಕ್ಟಿಕಲ್ ಥಿಂಗ್ಸ್. ಇದೆಲ್ಲಾನು ನಾವು ಇಂಟ್ರೋಸ್ಪೆಕ್ಟ್ ಮಾಡ್ಕೊಳ್ಬೇಕು. ಆಗುತ್ತೆ ಅನ್ನೋದನ್ನ ನಾವು ಇಂಟರ್ಪ್ರೆಟ್ ಮಾಡ್ಕೊಳ್ಬೇಕು. ಅಂಡ್ ನಮ್ಗೆ ಏನೆಲ್ಲ ಬದಲಾವಣೆಗಳಾಗಬಹುದು ಅನ್ನೋದನ್ನ ನೋಡ್ಕೊಳ್ಬಹುದು. ಅಂಡ್ ಆಲ್ಸೋ ಇಟ್ ಗಿವ್ಸ್ ಅಸ್ ಅ ಟೂಲ್ ಟು ಐಡೆಂಟಿಫೈ ಸಂಬಡಿ ಎಲ್ಸ್. ಬೇರೆಯವರಲ್ಲಿ ಯಾಕೆ ಆ ಕೋಪ ಬರ್ತಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳುವಾಗ ನಮಗೆ ಅವರನ್ನ ಕ್ಷಮಿಸುವಂತ ಶಕ್ತಿ ಹೆಚ್ಚಾಗುತ್ತೆ. ಕೋಪ ಬರುತ್ತೆ ನಮಗೆ, ಯಾರೋ ಕೋಪ ಬರ್ಸಿದ್ರು, ನಾವು ಯಾವಾಗಲೂ ಗಮನಿಸಿ, ನಾನು ಸಾಮಾನ್ಯವಾಗಿ ಕೋಪ ಮಾಡ್ಕೊಳ್ಳೋದಿಲ್ಲ, ಆದ್ರೆ ನನಗೆ ಕೋಪ ಬರ್ಸಿದ್ರೆ ನಾನು ಸುಮ್ಮನಿರೋದಿಲ್ಲ ಅಂತ ಹೇಳ್ತೀವಿ. ಕೋಪ ಬರ್ಸೋದಿಲ್ಲ, ಕೋಪ ಯಾರು ಬರ್ಸಕ್ಕಾಗೋದಿಲ್ಲ. ನಮಗ್ ಕೋಪ ಬರ್ತಾ ಇದೆ ಅಂತಂದ್ರೆ ಇಟ್ ಇಸ್ ಇನ್ ಅಸ್. ಸೊ ಯಾರೋ ನಮಗೆ ಏನೋ ಮಾಡ್ತಿದ್ದಾರೆ, ಅದರಿಂದ ನಮಗೆ ಕೋಪ ಬರ್ತಿದೆ ಅಂತಂದ್ರೆ ಅದನ್ನ ನಾವು ಕ್ಷಮಿಸುವಂತ ಶಕ್ತಿ ಇದೆ ಅಂತಾದ್ರೆ ದಟ್ ವಿಲ್ ಗಿವ್ ಅಸ್ ಅ ಲಾಟ್ ಆಫ್ ಪವರ್. ಕ್ಷಮೆ ಕೋಪಕ್ಕೆ ರಿಯಾಕ್ಷನ್ ಆಗುತ್ತೆ. ಕೋಪ ಬರ್ಸುವಂತ ಒಂದು ಸ್ಥಿತಿಗೆ ಕ್ಷಮೆ ಅನ್ನೋದು ನಮ್ಮ ರಿಯಾಕ್ಷನ್ ಆದ್ರೆ ಎಂತ ಶಕ್ತಿ ಬರುತ್ತೆ ಅನ್ನೋದಕ್ಕೆ ಮಹಾಭಾರತದ ಶಾಂತಿ ಪರ್ವದಲ್ಲಿ ಒಂದು ಶ್ಲೋಕ ಇದೆ. ಕ್ಷಮಾ ಧರ್ಮ ಕ್ಷಮಾ ಯಜ್ಞ ಕ್ಷಮಾ ವೇದ ಕ್ಷಮಾ ಶ್ರುತಂ ಯ ಕ್ಷಮಯ ಯುತಸ್ತಾಸ್ಯ ಲೋಕಾ ಸರ್ವ ವಶಾನುಗಾಹ ಅಂತ. ಕ್ಷಮೆಯೇ ಧರ್ಮ, ಕ್ಷಮೆಯೇ ಯಜ್ಞ, ಕ್ಷಮೆಯೇ ವೇದಗಳು, ಕ್ಷಮೆಯೇ ಒಂದು ಸರಿಯಾದ ರೆಸ್ಪಾನ್ಸ್. ಯಾರಿಗೆ ಕ್ಷಮಿಸುವ ಶಕ್ತಿ ಇರುತ್ತೋ ಅವನು ಇಡೀ ಪ್ರಪಂಚವನ್ನು ಗೆಲ್ಲುವಷ್ಟು ಶಕ್ತನಾಗ್ತಾನೆ ಅಂತ. ಕ್ಷಮಿಸೋ ಶಕ್ತಿ ಇರೋನು ಪ್ರಪಂಚ ಗೆಲ್ಲುವಷ್ಟು ಶಕ್ತಿಶಾಲಿ ಆಗ್ತಾನೆ. ಕ್ಷಮೆ ಅಲ್ಲೂ ಅಷ್ಟೇ, ಯಾವ ಮಟ್ಟದ ಹೊಡೆತ ಕೊಡೋ ಶಕ್ತಿ ಬೇಕಾದ್ರೂ ಇದೆ ಅನ್ನುವಂತವನಲ್ಲಿರುವಂತಹ ಕ್ಷಮೆ, ಶಕ್ತಿಶಾಲಿಯ ಕ್ಷಮೆಗೆ ಅರ್ಥ ಇದೆ, ನಿಶಕ್ತನ ಕ್ಷಮೆಗೆ ಅರ್ಥ ಇಲ್ಲ. ಹೊಡೆದ್ರೆ ಸತ್ತೋಗ್ತೀಯಪ್ಪ ಅನ್ನೋ ಮಟ್ಟದ ಶಕ್ತಿ ನನ್ನಲ್ಲಿದೆ ಅಂತ ಆದ್ರೆ ನಾನು ಕ್ಷಮಿಸ್ತಾ ಇದ್ದೀನಿ ಅಂತಂದ್ರೆ ಅದಕ್ಕೆ ಅರ್ಥ ಇದೆ, ಆ ಕ್ಷಮೆಗೆ ಶಕ್ತಿ ಇದೆ. ಗಾಳಿ ಬೀಸದೆ ತೂರ್ಕೊಂಡು ಹೋಗ್ತಾನೆ ಅಂತ ಅನ್ನೋನು ಆಯ್ತು ಬಿಡು ನೀನು ಕ್ಷಮಿಸಿದೀನಿ ಅಂತಂದ್ರೆ ಇಟ್ ಮೀನ್ಸ್ ನಥಿಂಗ್. ಸೊ ಕ್ಷಮೆ ಈಸ್ ನಾಟ್, ಅಥವಾ ಕ್ಷಮೆ ಅಥವಾ ನಾನ್ ವೈಲೆನ್ಸ್ ಅಂತ ಅನ್ನೋದು ನಾಟ್ ದ ಗಾಂಧಿಯನ್ ನಾನ್ ವೈಲೆನ್ಸ್. ಯಾರು ಏನ್ ಬೇಕಾದ್ರೂ ಮಾಡ್ಲಿ ನಾನು ಸುಮ್ಮನೆ ಇರ್ತೀನಿ, ಅದಲ್ಲ. ಯಾರಿಗೆ ಏನು ಬೇಕಾದ್ರೂ ಮಾಡೋ ಶಕ್ತಿ ನನಗಿದೆ, ಆದ್ರೂ ಏನು ಮಾಡದೇ ಇರೋ ರೀತಿಯಲ್ಲಿ ನಾನು ಚಾಯ್ಸ್ ಮಾಡ್ತಿದ್ದೀನಿ ಅಂತ ಅನ್ನೋದು ಶಕ್ತಿ. ನಾನ್ ವೈಲೆನ್ಸ್ ಇಸ್ ಪವರ್ ಓನ್ಲಿ ಇನ್ ದ ಆಕ್ಷನ್ ಆಫ್ ದಿ ಪವರ್ಫುಲ್. ಶಕ್ತಿಶಾಲಿಯಲ್ಲಿರುವಂತಹ ಅಹಿಂಸೆ ಅದು ನಿಜವಾದ ಶಕ್ತಿ. ಸೊ ಈ ರೀತಿ ಏನು ಟೆಂಡೆನ್ಸೀಸ್ ಇದೆ ಅಂತ, ಬಿಹೇವಿಯರಲ್ ಟೆಂಡೆನ್ಸೀಸ್ ಏನಿರ್ಬೋದು? ಬಿಹೇವಿಯರಲ್ ಟೆಂಡೆನ್ಸೀಸ್ ಇಂಪಲ್ಸಿವ್. ಯಾರು ಇಂಪಲ್ಸಿವ್ ಇರ್ತಾರೆ ಅಂದ್ರೆ ತಕ್ಷಣ ಏನೋ ಒಂದು ಇನ್ಸ್ಟೆಂಟ್ ಆಗಿ ಡಿಸೈಡ್ ಮಾಡ್ತಾರೆ ಅವರು. ಇಂಪಲ್ಸಿವ್ ರಿಯಾಕ್ಷನ್ಸ್ ಕೊಡುವಂತ ಟೆಂಡೆನ್ಸೀಸ್ ಯಾರಲ್ಲಿ ಇರುತ್ತೋ ಅವರಲ್ಲಿ ಕೋಪದಿಂದ ಆಗುವಂತ ಸಮಸ್ಯೆಗಳು ಜಾಸ್ತಿ. ತಕ್ಷಣಕ್ಕೆ ಏನೋ ಮಾಡ್ಬಿಡ್ತಾರೆ, ಯೋಚನೆ ಮಾಡೋದಿಲ್ಲ, ಯೋಚನೆ ಮಾಡದೆ ಕೆಲಸ ಮಾಡುವಂಥದ್ದು ಬೀಯಿಂಗ್ ಇಂಪಲ್ಸಿವ್. ಅಗ್ರೆಸಿವ್, ತುಂಬಾ ಹೈಪರ್ ಅಗ್ರೆಸಿವ್ ಇರುವಂತವ್ರಿಗೂ ಕೂಡ ಅವ್ರಿಗೆ ಆಗ್ಬೇಕಾಗಿರುವಂಥದ್ದು ಆಗ್ತಾ ಇಲ್ಲ ಅಂತ ಅನ್ನುವಾಗ ಆ ಅಗ್ರೆಷನ್ ಕೋಪವಾಗಿ ಕನ್ವರ್ಟ್ ಆಗ್ಬಿಡುತ್ತೆ. ತುಂಬಾ ಬೇಗ ಕೆಲಸ ಆಗ್ಬೇಕು, ನಿಮ್ಮಲ್ಲೂ ಇರ್ಬೋದು ಕೆಲವ್ರಿಗದು. ಬೇಗ ಕೆಲಸ ಆಗ್ಬೇಕು, ಬೇಗ ಕೆಲಸ ಆಗ್ಬೇಕು, ಕೆಲಸ ಸರಿಯಾಗಿ ಆಗ್ತಾ ಇಲ್ಲ, ಬೇಗ ಆಗ್ತಾ ಇಲ್ಲ ಅಂತಂದ ಕೋಪ ಬಂದ್ಬಿಡುತ್ತೆ. ಇಟ್ ಇಸ್ ನಾಟ್ ಬಿಕಾಸ್ ಸಂಬಡಿ ಎಲ್ಸ್ ಇಸ್ ಸ್ಲೋ, ಇಟ್ ಇಸ್ ಬಿಕಾಸ್ ಯು ಆರ್ ಫಾಸ್ಟ್.
ನೀವು ಸ್ಪೀಡ್ ಇದ್ದೀರಾ. ಹಂಗೆ ಅವಾಯ್ಡೆನ್ಸ್, ಕಾನ್ಫ್ಲಿಕ್ಟ್ ರೆಸೊಲ್ಯೂಷನ್ ಅವಾಯ್ಡ್ ಮಾಡೋದು. ಏನೋ ಸಮಸ್ಯೆ ಆಗ್ತಾ ಇದೆ ಇಬ್ಬರ ಮಧ್ಯ, ಈಗ ಗಂಡ ಹೆಂಡತಿ ಅಂತ ಅನ್ಕೊಳ್ಳಿ, ಗಂಡ ಹೆಂಡತಿ ಮಧ್ಯೆ ಏನೋ ಸಮಸ್ಯೆ ಇದೆ, ಡಿಸ್ಕಸ್ ಮಾಡಿದ್ರೆ ಆ ಸಮಸ್ಯೆ ಪರಿಹಾರ ಆಗತ್ತೆ. ಡಿಸ್ಕಷನ್ ಮಾಡೋದಕ್ಕೆ ಮನಸ್ಸಿಲ್ಲ, ಆರ್ ಇದರ್ ಆಫ್ ದೆಮ್ ಡೋಂಟ್ ಟ್ರಸ್ಟ್ ದ ಅದರ್ ಇನ್ ಡಿಸ್ಕಷನ್. ಮಾತಾಡಿದ್ರು ಅವ್ರಿಗೆ ಅರ್ಥ ಆಗೋದಿಲ್ಲಪ್ಪ, ದೇರ್ ಇಸ್ ನೋ ಪಾಯಿಂಟ್ ಡಿಸ್ಕಸಿಂಗ್. ಈ ಮನಸ್ಥಿತಿನಲ್ಲಿ ತುಂಬಾ ಜನ ಇರ್ತಾರೆ. ಏನ್ ಪ್ರಯೋಜನ ಇಲ್ಲ, ಅವ್ರಿಗೆ ಹೇಳಿದ್ರು ಏನು ಗೊತ್ತಾಗೋದಿಲ್ಲ, ಸುಮ್ಮನೆ ಮತ್ತೆ ಹೊಟ್ಟೋಗ್ತಾರೆ, ಕೋಪ ಮಾಡ್ಕೊಂಡು ಹೊಟ್ಟೋಗ್ತಾರೆ. ಕಾನ್ಫ್ಲಿಕ್ಟ್ ಅನ್ನ ನಾವು ಅವಾಯ್ಡ್ ಮಾಡ್ತಾ ಹೋದಾಗ ಇಟ್ ಲೀಡ್ಸ್ ಟು ಆಂಗರ್. ಏನೋ ಸಮಸ್ಯೆ ಇದೆ, ಆ ಸಮಸ್ಯೆನ ನಾವು ಪರಿಹಾರ ಮಾಡ್ಕೊಳ್ಬೇಕು, ಆದ್ರೆ ಮಾಡ್ಕೊಳಕ್ ಆಗ್ತಾ ಇಲ್ಲ. ನೀವು ಯಾವಾಗ್ಲೂ ಗಮನಿಸಿ, ಕೋಪದ ಜೊತೆಗೆ ಇನ್ನೊಂದು ಟ್ವಿನ್ ಇದೆ. ಕೋಪ ಮತ್ತೆ ಇನ್ನೊಂದು ಭಾವನೆ ಅವಳಿ ಜವಳಿ ಇದ್ದ ಹಾಗೆ. ಕೋಪದ ಅವಳಿ ಜವಳಿ ಟ್ವಿನ್ ಯಾರು ಅಂತಂದ್ರೆ ಭಯ. ನಮಗೆ ಯಾವಾಗಾದ್ರೂ ನೀವು ಗಮನಿಸಿ, ನಿಮ್ಗೆ ಕೋಪ ಬಂದಾಗ, ಕೋಪ ಬಂದಿದ್ದಾಗ ನಿಮ್ಗೆ ಭಯ ಆಗತ್ತೆ, ಭಯ ಆದಾಗ ಕೋಪ ಬರುತ್ತೆ. ದೇ ಆರ್ ಆಲ್ವೇಸ್ ಟುಗೆದರ್. ಕೋಪ ಬಂದಾಗ ಯಾಕೆ ಭಯ ಆಗುತ್ತೆ ಅಂತಂದ್ರೆ, ಕೋಪದಲ್ಲಿ ಏನ್ ಮಾಡ್ತೀನೋ ಅನ್ನೋ ಭಯ, ಕೋಪದಲ್ಲಿ ಮಾಡಬಾರ್ದೇನಾದ್ರೂ ಮಾಡ್ತೀನಿ ಅನ್ನೋಂಥ ಭಯ ಆಟೋಮ್ಯಾಟಿಕಲಿ ಜನರೇಟ್ ಆಗುತ್ತೆ ಮೈಂಡಲ್ಲಿ. ಭಯ ಆದಾಗ ಯಾಕೆ ಕೋಪ ಬರುತ್ತೆ ಅಂತಂದ್ರೆ, ಏನು ಮಾಡಕ್ ಆಗ್ತಾ ಇಲ್ಲ ಅನ್ನೋ ಕೋಪ. ಭಯ ಯಾಕಾಗತ್ತೆ? ಏನೋ ಮಾಡ್ಬೇಕಿದೆ, ಮಾಡಕ್ ಆಗೋದಿಲ್ಲ ಅನ್ನೋವಾಗ ಭಯ ಆಗತ್ತೆ. ಭಯ ಆದಾಗ ಏನು ಮಾಡಕ್ ಆಗೋದಿಲ್ಲ ಅನ್ನೋ ಕೋಪ ಬರುತ್ತೆ. ಕೋಪ ಬಂದಾಗ ಏನ್ ಮಾಡ್ಬಿಡ್ತೀನೋ ಅಂತ ಭಯ ಆಗುತ್ತೆ. ಸೊ ಇದು ಎರಡಕ್ಕೂ ಫೌಂಡೇಶನಲ್ ಕಾರಣಗಳಿದೆ. ಎಲ್ಲಿಂದ ಇದು ಹುಟ್ಟುಕೊಂತು ಅಂತ, ದ ಫೌಂಡೇಶನಲ್ ಕಾಸ್ ಆಫ್ ದಿಸ್ ಇಸ್ ಅ ಲಾಟ್ ಆಫ್ ಸಪ್ರೆಷನ್ ಅಂಡ್ ರಿಪ್ರೆಷನ್. ನೀವು ನಿಮ್ಮಲ್ಲೇ ಸ್ವಲ್ಪ ಅನಾಲಿಸಿಸ್ ಮಾಡ್ಕೊಂಡ್ರೆ, ಅಥವಾ ಯು ಕ್ಯಾನ್ ಡೂ ದಿಸ್ ಫಾರ್ ಯುವರ್ ಚಿಲ್ಡ್ರನ್, ನಿಮ್ಮ ಮನೆಯಲ್ಲಿರೋರು, ನಿಮ್ಮ ಹತ್ರದವ್ರಿಗೆಲ್ಲ ಮಾಡ್ಬೋದು. ಯಾರ ಬಾಲ್ಯದಲ್ಲಿ ಹೆಚ್ಚು ಸಪ್ರೆಷನ್ ಮತ್ತೆ ರಿಪ್ರೆಷನ್ ಆಗಿರುತ್ತೋ, ರಿಪ್ರೆಷನ್ ಅಂತಂದ್ರೆ ಅವರನ್ನ ಯಾವಾಗ್ಲೂ ಅದುಮಿಟ್ಟಿರ್ತಾರೆ, ರಿಪ್ರೆಸ್ ಮಾಡೋದು, ರಿಪ್ರೆಷನ್ ಸೆಲ್ಫ್, ಸಪ್ರೆಷನ್ ಅಂತಂದ್ರೆ ಹೊರಗಿನಿಂದ ಏನೋ ಮಾಡ್ಬೇಕು ಅಂತಂದಾಗ ಮಾಡಬೇಡ, ರೆಸ್ಟ್ರಿಕ್ಟ್ ಮಾಡೋದು, ಎಕ್ಸ್ಪ್ರೆಸ್ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ, ಅವರ ಒಪಿನಿಯನ್ಸ್ ಅನ್ನ ರೆಸ್ಪೆಕ್ಟ್ ಮಾಡೋದಿಲ್ಲ, ಅವರನ್ನ ಡಿಸಿಷನ್ ಮೇಕಿಂಗ್ ಅಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳೋದಿಲ್ಲ, ಫ್ರೀಡಮ್ ಕಡಿಮೆ ಇದೆ. ಈ ತರದ ಪರಿಸ್ಥಿತಿಗಳಲ್ಲಿ ಡೆವಲಪ್ ಆಗಿರುವಂತವರು ದೇ ವುಡ್ ಹ್ಯಾವ್ ಕಾನ್ಸ್ಟೆಂಟ್ಲಿ ರಿಪ್ರೆಸ್ಡ್ ದೆಮ್, ಸಪ್ರೆಸ್ಡ್ ದೇರ್ ಎಮೋಷನ್ಸ್. ಅವರ ಭಾವನೆಗಳನ್ನ ಒಳಗೆ ತಳ್ತಾ ಹೋಗ್ತಾರೆ. ಬೆಳೆಯೋ ವಯಸ್ಸಿನಲ್ಲಿ ಮತ್ತೆ ಬೆಳೆದ ಮೇಲೂ ಅಥಾರಿಟಿ ಫಿಗರ್ಸ್ ಮೇಲೆ ಜಾಸ್ತಿ ಕೋಪ ಬರುತ್ತೆ. ಚಿಕ್ಕ ವಯಸ್ಸಲ್ಲಿ ಅಪ್ಪ ಅಮ್ಮನ ಮೇಲೆ ಕೋಪ ಬರುತ್ತೆ, ಅಣ್ಣ ಅಕ್ಕ ದೊಡ್ಡ ಎಲ್ಡರ್ ಸಿಬ್ಲಿಂಗ್ಸ್ ಇದ್ರೆ ಅವ್ರ ಮೇಲೆ ಕೋಪ ಬರುತ್ತೆ, ಏನು ಮಾಡೋಕ್ಕಾಗೋದಿಲ್ಲ. ಜಾಸ್ತಿ ಕೋಪ ಬರೋದು ಟೀಚರ್ಸ್ ಮೇಲೆ, ಅವ್ರಿಗೂ ಏನು ಮಾಡೋಕ್ಕಾಗೋದಿಲ್ಲ. ಅದನ್ನೆಲ್ಲ ಒಳಗೆ ಪುಷ್ ಮಾಡಿ ಈ ಸಪ್ರೆಷನ್ ರಿಪ್ರೆಷನ್ ಅನ್ನೋದು ಟೆಂಡೆನ್ಸಿ ಆಗಿ ಡೆವಲಪ್ ಆದಾಗ ದೇರ್ ಇಸ್ ಅ ಲಾಟ್ ಆಫ್ ಬಿಲ್ಟ್ ಅಪ್ ಎಮೋಷನ್ಸ್ ಇನ್ ದಿ ಅನ್ಕಾನ್ಶಿಯಸ್ ಮೈಂಡ್. ನಮ್ಮ ಅನ್ಕಾನ್ಶಿಯಸ್ ಮೈಂಡ್ ಒಳಗಡೆಗೆ ಸಾಕಷ್ಟು ನೆಗೆಟಿವ್ ಎಮೋಷನ್ಸ್ ಅನ್ನ ಪುಷ್ ಮಾಡಿ ಹೋಲ್ಡ್ ಮಾಡಿ ಇಟ್ಟಿರ್ತೀವಿ. ಆ ನೆಗೆಟಿವ್ ಎಮೋಷನ್ಸ್ ಯಾವಾಗ ನಮ್ಮ ಕಾನ್ಶಿಯಸ್ ಕಂಟ್ರೋಲ್ ಕಡಿಮೆ ಆಗ್ತಾ ಹೋಗುತ್ತೋ ಆಚೆ ಬರಕ್ ಪ್ರಯತ್ನ ಪಡುತ್ತೆ. ಅದ್ರದ್ದು ಇಂಡಿಕೇಶನ್ಸ್ ಏನು ಅಂತಂದ್ರೆ, ಸಡನ್ ಆಗಿ ಕೆಟ್ಟ ಕನ್ಸ್ ಬಂದು ಎಚ್ಚರ ಆಗೋದು, ಕಾರಣ ಇಲ್ದಲ್ಲೇ ಭಯ ಆಗೋದು, ಏನೋ ಗೊತ್ತಿಲ್ಲ ಯಾಕೋ ಬೇಜಾರು, ಈ ತರದೆಲ್ಲ ಫೀಲಿಂಗ್ಸ್ ಬರುತ್ತಲ್ಲ. ದಿಸ್ ಆರ್ ಆಲ್ ಇನ್ಸ್ಟೆನ್ಸಸ್ ವೇರ್ ದ ಸಪ್ರೆಸ್ಡ್ ನೆಗೆಟಿವ್ ಎಮೋಷನ್ಸ್ ಆರ್ ಟ್ರೈಂಗ್ ಟು ಕಮ್ ಔಟ್. ಈ ತರ ಸಪ್ರೆಸ್ಡ್ ಎಮೋಷನ್ಸ್ ಇರುವಾಗ ಅವ್ರಿಗೆ ನಿದ್ದೆ ಸರಿಯಾಗಿ ಆಗೋದಿಲ್ಲ, ರೆಸ್ಟ್ ಸರಿಯಾಗಿ ಆಗೋದಿಲ್ಲ, ಕಾನ್ಸ್ಟೆಂಟ್ ಫಿಸಿಕಲ್ ವೀಕ್ನೆಸ್ ಬರ್ತಾ ಹೋಗುತ್ತೆ, ಇರಿಟೇಷನ್ ಶುರು ಆಗುತ್ತೆ ಇಂಟರ್ನಲಿ. ಇದೆಲ್ಲ ಇಟ್ಸ್ ಅ ಹೋಲ್ ಲಾಟ್ ಆಫ್ ಥಿಂಗ್ಸ್. ಎಷ್ಟೊಂದು ಕಾರಣಗಳು ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್. ಸೊ ಇಲ್ಲಿಂದ ಒಂದ್ ಕಡೆಯಿಂದ ನಾನು ಡಿವಿಯೇಟ್ ಆಗ್ತಾ ಹೋದ್ರೆ ಇಟ್ ವಿಲ್ ಟೇಕ್ ಮೀ ಇನ್ ಟು ಮಲ್ಟಿಪಲ್ ಅದರ್ ಡೈಮೆನ್ಷನ್ಸ್. ಮತ್ತೆ ಯಾವಾಗಾದ್ರೂ ವಿ ಕ್ಯಾನ್ ಟಚ್ ಅಪ್ ಆನ್ ದೋಸ್ ಥಿಂಗ್ಸ್, ಬಟ್ ರೆಸ್ಟ್ರಿಕ್ಟಿಂಗ್ ಮೈಸೆಲ್ಫ್ ಟು ಸಮ್ ಕ್ಲಾರಿಟಿ, ಗಿವಿಂಗ್ ಸಮ್ ಕ್ಲಾರಿಟಿ ಆನ್ ಆಂಗರ್, ಅಂಡ್ ಅಲ್ಲಿಂದ ಮುಂದಕ್ಕೆ ಪ್ರಾಕ್ಟಿಕಲಿ ನಾವು ಏನ್ ಮಾಡ್ಬೋದು, ವಾಟ್ ಈಸ್ ಇಟ್ ದಟ್ ವಿ ಕ್ಯಾನ್ ಡೂ, ಸೊ ದಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ವಿ ವಿಲ್ ಬಿ ಏಬಲ್ ಟು ಮ್ಯಾನೇಜ್ ಅವರ್ ಆಂಗರ್ ಬೆಟರ್. ನಮ್ಮ ಕೋಪವನ್ನ ಬೆಟರ್ ಆಗಿ ಮ್ಯಾನೇಜ್ ಮಾಡಕ್ ಆಗುವಂತ ಪರಿಸ್ಥಿತಿಗೆ ನಾವು ಬರೋದಕ್ಕಾದ್ರೆ ದಟ್ ವುಡ್ ಬಿ ದ ಸಕ್ಸಸ್ ಆಫ್ ದಿಸ್ ಇಂಟ್ರಾಕ್ಷನ್ ಅಂತ ಅನ್ಕೊಂಡು. ಸೊ ಕೆಲವು Varun sir, ಇಲ್ಲೊಂದು ಕ್ವಶನ್ ಕೇಳಿದರೆ, when we get angry sometimes we cry too, why is that ಅಂತ? ಹೆಲ್ಪ್ಲೆಸ್ನೆಸ್. ಓಕೆ. ಇನ್ನು ಮ್ಯಾಮ್ ಕೇಳಿದರೆ, ವಾಟ್ ಟು ಐಡೆಂಟಿಫೈ ಅವರ್ ಎಕ್ಸ್ಪೆಕ್ಟೇಷನ್ಸ್ ಬಿಕಾಸ್ ಇಫ್ ಯು ಪೀಪಲ್ ದೇ ಕಾಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ದೇ ವಾಂಟ್ ಅಂತ ರಿಪ್ಲೈ ಕೊಟ್ಟಿದ್ದೆ. ಆ ಚಾಟ್ ಬಾಕ್ಸ್ ಅಲ್ಲಿ ಇದೆ ನೋಡಿ, ಓಪನ್ ಮಾಡ್ತೀನಿ. They can't understand what ವರುಣ್ ಅವರೇ, ನೀವು ಕೇಳಿದ್ರಲ್ಲ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ರಿಯಾಲಿಟಿನ ಮೀಟ್ ಆಗಿಲ್ಲ ಅಂದ್ರೆ ಕೋಪ ಬರುತ್ತೆ ಅಂತ.
ಅವಾಗ ಸ್ವಲ್ಪ ಜನಕ್ಕೆ ಅವ್ರಿಗೆ ಏನ್ ಬೇಕೋ ಅವ್ರಿಗೆ ಗೊತ್ತಿಲ್ಲ ಸುಮ್ನೆ. ಯಾಕಂದ್ರೆ ನನಗೆ ನನ್ನ ಹಸ್ಬೆಂಡ್ ಒಂದ್ಸತಿ ಹೇಳಿದ್ರು ಮದ್ವೆ ಆಗೋ ಹೊಸದಲ್ಲಿ, ಅಲ್ಲಮ್ಮ ನಿನಗೇನ್ ಬೇಕು ಹೇಳಮ್ಮ ಫಸ್ಟ್, ಅದನ್ನ ಅಕಾರ್ಡಿಂಗ್ ಟು ದಟ್ ವರ್ಕ್ ಮಾಡಮ್ಮ ಅಂತ ಹೇಳಿದ್ರು. ಅವಾಗ ರಿಯಲೈಸ್ ಆದೆ, ನಾನ್ ಮನ್ಸಲ್ಲೇ ಇಟ್ಕೊಂಡಿದೀನಿ, ನಾನು ಹೇಳ್ತಿಲ್ಲ ಅವ್ರಿಗೆ, ನನ್ನ ಎಕ್ಸ್ಪೆಕ್ಟೇಷನ್ಸ್ ಏನು ಹೇಳ್ತಿಲ್ಲ ಅವ್ರಿಗೆ. ಸುಮ್ನೆ ಕ್ಲಾಶಸ್ ಆಗ್ತಿತ್ತು ಮದ್ವೆ ಆಗೋ ಹೊಸದಲ್ಲಿ. ನೌ ಐ ಆಮ್ ಮೆಚೂರ್ಡ್ ಎನಫ್ ಟು ಬ್ಯಾಲೆನ್ಸ್ ಮೈ ಎಮೋಷನ್ಸ್. ಸೊ ನನ್ನಂಗೆ ಎಷ್ಟೊಂದ್ ಜನ ಹೆಣ್ಮಕ್ಳು ಇರ್ತಾರೆ ವರುಣ್ ಅವ್ರೆ, ನಮ್ ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಅಂತ ಕೂಡ ಅವ್ರು ರಿಯಲೈಸ್ ಆಗಿಲ್ಲ. ಅದ್ ಹೆಂಗ್ ರಿಯಲೈಸ್ ಮಾಡ್ಕೋಬೇಕು ಅಂತ ಕೂಡ ಒಂದು ಸಣ್ಣ ಟಿಪ್ಸ್ ಹೇಳ್ಕೊಡ್ತೀನಿ. ಹೇಳ್ತೀನಿ. ವಿಲ್ ಟೇಕ್ ದಟ್ ಅಪ್. ಇನ್ನೊಂದು 5 ನಿಮಿಷ ಒಂದು ಔಟ್ಲೈನ್ ಕೊಟ್ಬಿಡ್ತೀನಿ. ವಿಲ್ ಟೇಕ್ ಇಟ್ ಅಪ್. ಓಕೆ, ಸೊ ಹೆಂಗ್ ಮ್ಯಾನೇಜ್ ಮಾಡೋದು ಅನ್ನೋದು. ಈಗ ಇನ್ನೊಂದು, ಕೋಪ ಬರೋದಕ್ಕೆ ನ್ಯೂರೋಟಿಕ್ ಬಿಹೇವಿಯರ್, ಎಮೋಷನಲ್ ಸ್ಟೆಬಿಲಿಟಿ ಇಲ್ಲದೆ ಇರೋರ್ಗೂ ಹೆಚ್ಚು ಕೋಪ ಬರುತ್ತೆ. ಒಪ್ಪೋದಿಲ್ಲ ಯಾವುದಕ್ಕೂ. ಸಮ್ ಪೀಪಲ್ ಹೂ ಡೋಂಟ್ ಅಗ್ರಿ ಟು ಥಿಂಗ್ಸ್, ನೀವು ಹೇಳೋದಕ್ಕೆ ಒಪ್ಪೋದಿಲ್ಲ, ಕೇಳಿಸ್ಕೊಳ್ಳೋದು ಇಲ್ಲ. ದೇ ವಿಲ್ ನಾಟ್ ಇವನ್ ಅಕ್ನಾಲೆಡ್ಜ್ ಯುವರ್ ಒಪಿನಿಯನ್ಸ್. ಎಂಥದ್ದು ಪರ್ಫೆಕ್ಷನಿಸ್ಟ್ಸ್ ಗೆಟ್ ಮೋರ್ ಆಂಗ್ರಿ. ಎಲ್ಲ ಪರ್ಫೆಕ್ಟ್ ಆಗಿರಬೇಕು ಅಂತ ಅನ್ನೋರು ಕೋಪ ಜಾಸ್ತಿ ಬರುತ್ತೆ. ಮತ್ತೆ ನಮ್ಮ ಸಮಾಜದಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಿದೆ ಅಂತಂದ್ರೆ ಎಕ್ಸ್ಟರ್ನಲ್ ಲೋಕಸ್ ಆಫ್ ಕಂಟ್ರೋಲ್. ಅಂದ್ರೆ ನನ್ನ ಎಲ್ಲಾ ಪರಿಸ್ಥಿತಿಗಳಿಗೂ ಹೊರಗಿನ ಯಾವುದೋ ಒಂದು ಕಾರಣ ಇದೆ. ಪೀಪಲ್ ಇನ್ ದ ಸರೌಂಡಿಂಗ್, ಸುತ್ತಮುತ್ತ ಇರೋರ್ ಕಾರಣ. ನೀವು ನನಗೆ ಸರಿಯಾಗಿ ಓದಿಸ್ಲಿಲ್ಲ, ಅದಕ್ಕೆ ನಾನು ಓದಲಿಲ್ಲ. ನೀವು ನನಗೆ ಸರಿಯಾಗಿ ಫೆಸಿಲಿಟೀಸ್ ಕೊಡ್ಲಿಲ್ಲ, ಅದಕ್ಕೆ ನನ್ನ ಜೀವನ ಇಂಪ್ರೂವ್ ಆಗಲಿಲ್ಲ. ನೀವು ನನಗೆ ಬಿಸ್ನೆಸ್ ಮಾಡೋದಕ್ಕೆ ದುಡ್ಡು ಕೊಡ್ಲಿಲ್ಲ, ಅದಕ್ಕೆ ನಾನೇನು ಮಾಡೋಕ್ಕಾಗಲಿಲ್ಲ. ದಟ್ಸ್ ವೈ ಐ ಆಮ್ ಸ್ಟ್ರಗ್ಲಿಂಗ್. ಸೊ ಎಕ್ಸ್ಟರ್ನಲ್ ಲೋಕಸ್ ಆಫ್ ಕಂಟ್ರೋಲ್ ಆಲ್ಸೋ ಈಸ್ ಅ ಕಾಸ್ ಆಫ್ ಆಂಗರ್, ಕೋಪ. ಹೆಂಗ್ ಮಾಡೋದು, ಮತ್ತೆ ಏನ್ ಮಾಡೋದು? ಈಗ ನೀವು ಹೇಳಿದಲ್ಲ, these are all very relevant points. ಇವಾಗ ವಿ ಕ್ಯಾನ್ ಟೇಕ್ ಅಪ್ ದೀಸ್ ಸ್ಪೆಸಿಫಿಕ್ ಥಿಂಗ್ಸ್. ಸ್ವಲ್ಪ ಟೇಕ್ ಅ ಸ್ಟೆಪ್ ಬ್ಯಾಕ್. ಕೋಪದ ಪರ್ಸ್ಪೆಕ್ಟಿವ್ ಇಂದಾನೆ ನೋಡೋಣ. ವಿ ಲುಕ್ ಅಟ್ ಇಟ್ ಫ್ರಮ್ ದಿ ಪರ್ಸ್ಪೆಕ್ಟಿವ್ ಆಫ್ ಆಂಗರ್. ಕೋಪ ಬಂತು, ಏನೋ ಒಂದು ಸಿಚುವೇಶನ್ ಅಲ್ಲಿ ಕೋಪ ಬಂದಿದೆ. ಸಮಟೈಮ್ಸ್ ಯು ನೋ ವೈ ಯು ಆರ್ ಆಂಗ್ರಿ. ಯಾಕೆ ಕೋಪ ಬಂದಿದೆ ಅಂತ ಕೆಲವು ಸಲ ಗೊತ್ತಿರುತ್ತೆ, ಯಾಕೆ ಕೋಪ ಬರ್ತಾ ಇದೆ ಅಂತ ಕೆಲವು ಸಲ ಗೊತ್ತಿರೋದಿಲ್ಲ. ಐ ವಿಲ್ ಗಿವ್ ಯು ಸರ್ಟನ್ ಚೆಕ್ ಪಾಯಿಂಟ್ಸ್. ಏನನ್ನ ನಾವು ಅನಲೈಸ್ ಮಾಡೋದು? ಥಿಂಕ್ ವೆದರ್ ದೇರ್ ಆರ್ ಸಮ್ ಹೆಲ್ತ್ ಇಶ್ಯೂಸ್. ಏನಾದರೂ ಹೆಲ್ತ್ ಇಶ್ಯೂಸ್ ಇದೆಯಾ ನಮಗೆ? ಆಮ್ ಐ ಗೋಯಿಂಗ್ ಥ್ರೂ ಸಮಥಿಂಗ್ ಇನ್ ಮೈ ಫಿಸಿಕಲ್ ಹೆಲ್ತ್ ಪರ್ಸನಲಿ? ಅನಾರೋಗ್ಯ ಇರ್ಬೋದು, ಐ ಆಮ್ ರಿಕವರಿಂಗ್ ಫ್ರಮ್ ಇಲ್ನೆಸ್, ಆರ್ ದೇರ್ ಮೈಟ್ ಬಿ ಸಮ್ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಐ ಆಮ್ ಗೋಯಿಂಗ್ ಥ್ರೂ ಸಮ್ ಫೇಸಸ್ ಆಫ್ ಇದ್ರೆ ಪ್ರಾಬಬ್ಲಿ ದಟ್ ಈಸ್ ಆಡಿಂಗ್ ಟು ದ ಟ್ರಿಗರ್. ಟ್ರಿಗರ್ಸ್ ಅನ್ನ ಐಡೆಂಟಿಫೈ ಮಾಡಬೇಕು. ಏನ್ ನನಗೆ ಕೋಪನ ಟ್ರಿಗರ್ ಮಾಡುತ್ತೆ ಅಂತ. ಕೀಪಿಂಗ್ ಅ ಆಂಗರ್ ಮ್ಯಾನೇಜ್ಮೆಂಟ್ ಜರ್ನಲ್ ವಿಲ್ ಹೆಲ್ಪ್. ಕೋಪ ಬಂತು, ಕೋಪ ಬಂದಾಗ ರಿಯಾಕ್ಟೇ ಮಾಡಬೇಡಿ. ಅಲ್ಲಿಂದ ಟೈಮ್ ಔಟ್ ಅಂತಂದ್ರೆ ಕೋಪ ಬರ್ಸಿರುವಂತ ಪರಿಸ್ಥಿತಿಯಿಂದ, ಫ್ರಮ್ ದಟ್ ಸಿಚುವೇಶನ್ ಗೆಟ್ ಅವೇ ಫ್ರಮ್ ದಟ್ ಸಿಚುವೇಶನ್. ಯಾರ ಜೊತೆಗೋ ಮಾತಾಡ್ತಿದ್ದೀರಾ, ಕೋಪ ಬಂದಿದೆ, ಜಗಳ ಆಡ್ತಿದ್ದೀರಾ, ಅಲ್ಲಿಂದ ಆಚೆ ಬಂದ್ಬಿಡಿ. ಇನ್ನು 5 ನಿಮಿಷ ಜಗಳ ಆಡಿಲ್ಲ ಅಂತಂದ್ರೆ ಏನಾಗೋದಿಲ್ಲ. ಮೇಂಟೈನ್ ಎ ಸ್ಮಾಲ್ ಜರ್ನಲ್. ಯೋಚನೆ ಮಾಡಿ, ಥಿಂಕ್. ನೀವು ಯೋಚನೆ ಮಾಡಿದ್ರೆ ನನಗೆ ಯಾಕೆ ಕೋಪ ಬರ್ತಾ ಇದೆ ಅಂತ ನೀವು ಯೋಚನೆ ಮಾಡಬೇಕು. ವಾಟ್ ಎವರ್ ಕಮ್ಸ್ ಟು ಯುವರ್ ಮೈಂಡ್, ಜಸ್ಟ್ ರೈಟ್ ಡೌನ್. ಸುಮ್ಮನೆ ಬರೀರಿ. ಯು ವಿಲ್ ರಿಯಲೈಸ್ ಇಟ್ ಈಸ್ ಸೋ ಡಿಫಿಕಲ್ಟ್ ಟು ಟ್ರಾನ್ಸ್ಲೇಟ್ ಅವರ್ ಫೀಲಿಂಗ್ಸ್ ಇನ್ ಟು ಥಾಟ್ಸ್. ನಮ್ಮ ಭಾವನೆಗಳನ್ನ ವಿಚಾರಗಳಾಗಿ ಪರಿವರ್ತನೆ ಮಾಡೋದು ಬಹಳ ಕಷ್ಟದ ಕೆಲಸ. ಅಂಡ್ ವೆನ್ ವಿ ಟ್ರೈ ಟು ಡೂ ದಟ್, ಮೆನಿ ಟೈಮ್ಸ್ ದ ಫೀಲಿಂಗ್ಸ್ ವಿಲ್ ಗೆಟ್ ಆಟೋಮ್ಯಾಟಿಕಲಿ ರಿಅಡ್ಜಸ್ಟ್ ಆಗಿಬಿಡುತ್ತೆ ಫೀಲಿಂಗ್ಸ್, ನೀವು ಬರೆಯೋ ಪ್ರಯತ್ನ ಮಾಡಿದ್ರೆ. ಸೊ ಇದು ಒಂದು ಪ್ರಯತ್ನ ಮಾಡ್ಬೋದು, ಸೆಲ್ಫ್ ಅವೇರ್ನೆಸ್. ಅಂಡ್ ನೀವೆಲ್ಲ ಆಲ್ರೆಡಿ ಪ್ರಾಕ್ಟೀಸ್ ಮಾಡ್ತಾ ಇರ್ತೀರಾ. ಡೀಪ್ ಬ್ರೀತಿಂಗ್ ಮಾಡೋದು, ಪ್ರತಿದಿನ ಪ್ರೋಗ್ರೆಸಿವ್ ಮಸಲ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್, ಮೆಡಿಟೇಷನ್, ಇದೆಲ್ಲ ಮಾಡುವಾಗ ಯುವರ್ ಎಬಿಲಿಟಿ ಟು ಹ್ಯಾಂಡಲ್ ಎಮೋಷನ್ಸ್ ವಿಲ್ ಇನ್ಕ್ರೀಸ್. ಥಿಂಕ್, ಡು ಯು ಹ್ಯಾವ್ ಎನಿ ಕಾಗ್ನಿಟಿವ್ ಬಯಾಸಸ್? ಅಂದ್ರೆ ಯಾರು ನಿಮಗೆ ಹೆಚ್ಚು ಕೋಪ ಬರಿಸ್ತಾ ಇದ್ದಾರೆ, ಅಥವಾ ಯಾರ ಮೇಲೆ ನಿಮಗೆ ಜಾಸ್ತಿ ಕೋಪ ಬರುತ್ತೆ? ಮೇಕ್ ಅ ಲಿಸ್ಟ್ ಆಫ್ ಪೀಪಲ್. ವ್ಯಕ್ತಿಗಳು, ಪರಿಸ್ಥಿತಿಗಳು, ಮತ್ತೆ ಪರಿಸ್ಥಿತಿಗಳು ಅಂತಾನೆ ಅನ್ಕೊಳ್ಳಿ, ಅಥವಾ ಜಾಗಗಳು ಇರ್ಬೋದು. ಯಾವ ಜಾಗದಲ್ಲಿ ಹೋದಾಗ ನಿಮಗೆ ಜಾಸ್ತಿ ಕೋಪ ಬರುತ್ತೆ? ಸೊ ಪರ್ಸನ್, ಪ್ಲೇಸ್ ಅಂಡ್ ಸಿಚುವೇಶನ್ಸ್. ಆಸ್ ಅನ್ ಅಕಾಡೆಮಿಕ್ ಎಕ್ಸರ್ಸೈಸ್ ನೀವು ಬರೀಬಹುದು, ಇಂತಿಂತವ್ರ ಮೇಲೆ ನಾನು ಜಾಸ್ತಿ ಕೋಪ ಮಾಡ್ಕೊಳ್ತೀನಿ. ಯು ಕ್ಯಾನ್ ಲುಕ್ ಬ್ಯಾಕ್ ಇನ್ ಟು ಮೆಮೊರಿ. ನಿಮಗೆ ನೆನಪಾಗುವಷ್ಟು ಹಿಂದಕ್ಕೆ ಹೋಗಿ, ಯಾರ್ಯಾರ ಮೇಲೆ ನನಗೆ ಜಾಸ್ತಿ ಕೋಪ ಬರ್ತಾ ಇದೆ ಯಾರಿಗೂ ತೋರಿಸ್ಬೇಡಿ. ಯು ಡೋಂಟ್ ಹ್ಯಾವ್ ಟು ಶೋ ಯುವರ್ ಜರ್ನಲ್ ಟು ಎನಿಬಡಿ, ಬಟ್ ಜಸ್ಟ್ ಟ್ರೈ ಟು ಮೇಕ್ ಅ ಲಿಸ್ಟ್ ಆಫ್ ಥಿಂಗ್ಸ್. ಟ್ರೈ ಆಸ್ಕಿಂಗ್ ಯುವರ್ ಸೆಲ್ಫ್, ವೈ ಡು ಐ ಗೆಟ್ ಆಂಗ್ರಿ ಅಬೌಟ್ ದಿಸ್ ಪರ್ಸನ್? ಇವ್ರ ಬಗ್ಗೆ ನನಗೆ ಯಾಕೆ ಕೋಪ ಬರುತ್ತೆ ಅನ್ನೋದನ್ನ ಮತ್ತೆ ಬರೀರಿ. ಆಸ್ಕ್ ಯುವರ್ ಸೆಲ್ಫ್, ಇಸ್ ದೇರ್ ಎನಿಥಿಂಗ್ ದಟ್ ಐ ಕ್ಯಾನ್ ಡೂ
to overcome my negative tendency towards the person. ಅವ್ರ ಬಗ್ಗೆ ನನಗೆ ಫೀಲಿಂಗ್ ಏನಿದೆ, do I feel positive about the person or the situation, or do I feel negative about the person or situation? Have I done something which is making the other person behave the way he or she is behaving? Think, ಯೋಚನೆ ಮಾಡಿ. Awareness is the key to overcoming interpersonal issues. ನಮಗೆ ಕೋಪದಿಂದ ನೀವು ಎಲ್ಲೋ ರಸ್ತೆಯಲ್ಲಿ ಹೋಗ್ತಿದ್ದೀರಾ, ನಿಮ್ ಕಾರ್ಗೆ ಯಾರು ಅಡ್ಡ ಬಂದ್ರು, ಟಚ್ ಮಾಡಿದ್ರು, ಅವ್ರಿಗೆ ಬೈದ್ ಬಿಟ್ವಿ, ಮನೆಗೆ ಬಂದ್ಬಿಟ್ವಿ, ಅಲ್ಲಿ ಮುಗಿದೋಯ್ತು ಅದ್ರ ಕತೆ. ಬಟ್ ಇವಾಗ ಲೆಟ್ಸ್ ಸೇ ನಿಮ್ಮ AVLGI ಗ್ರೂಪ್ ಅಲ್ಲೇನೆ ನೀವು ಯಾವುದೋ ಒಂದು ಫಿಸಿಕಲ್ ಮೀಟಿಂಗ್ ಅಲ್ಲಿ ಇದ್ದೀರಾ, ಸಂಬಡಿ ಇರಿಟೇಟೆಡ್ ಯು, ಲೆಫ್ಟ್ ರೈಟ್ ಬ್ಲಾಸ್ಟ್ ಮಾಡ್ಬಿಟ್ರಿ, ತುಂಬಾ ಜಗಳ ಆಡ್ಬಿಟ್ರಿ ಅಲ್ಲೇ ಕೂತ್ಕೊಂಡು. ಮುಂದಿನ ವಾರ ಮತ್ತೆ ನೀವು ಮೀಟ್ ಆಗ್ಬೇಕಲ್ಲ ಅವರನ್ನೇ. These are the situations where anger will cause lasting damage. It is not only ಅವ್ರ ಮುಖ ನೋಡ್ಬೇಕಲ್ಲ ಅನ್ನೋದಷ್ಟೇ ಅಲ್ಲ, ಆ ಎಂಟೈರ್ ಚಾಪ್ಟರ್ ಅಲ್ಲಿ ಇರೋ ಜನಗಳಿಗೆ ನಿಮ್ಮ ಬಗ್ಗೆ ಅಭಿಪ್ರಾಯಗಳು ಬದಲಾಗೋಗುತ್ತೆ. ಒಪಿನಿಯನ್ಸ್ ಆರ್ ಆಲ್ವೇಸ್ ಡೈನಮಿಕ್. ಸೊ ಟೇಕ್ ಅ ಸ್ಟೆಪ್ ಬ್ಯಾಕ್, ಕಾಗ್ನಿಟಿವ್ ರೀಸ್ಟ್ರಕ್ಚರಿಂಗ್ ಮಾಡ್ಕೊಳ್ಳಕ್ಕೆ ನೋಡಿ. ಅಂದ್ರೆ ಯಾರ ಬಗ್ಗೆ ನಿಮಗೆ ನೆಗೆಟಿವ್ ಒಪಿನಿಯನ್ಸ್ ಇದೆ, ಟ್ರೈ ಟು ಆಬ್ಜೆಕ್ಟಿವ್ಲಿ ಗೋ ಟು ದ ರೂಟ್ ಕಾಸ್ ಆಫ್ ವೈ ಡು ಯು ಫೀಲ್ ನೆಗೆಟಿವ್ ಅಬೌಟ್ ದ ಪರ್ಸನ್. ಅವ್ರು ಏನೋ ಮಾಡಿರ್ಬೋದು, ಮುಂಚೆ ನಿಮ್ಗೇನೋ ಹೇಳಿರ್ಬೋದು, ಅಲ್ಲಿ ಹೋಗಿ ಟ್ರೈ ಟು ಟ್ಯಾಕಲ್ ದಟ್. ಅಂಡ್ ಮೆನಿ ಟೈಮ್ಸ್ ಯು ವಿಲ್ ಬಿ ಸರ್ಪ್ರೈಸ್ಡ್, ದ ಕಾಸ್ ಆಫ್ ಆಂಗರ್ ವಿಲ್ ಬಿ ಅವರ್ ಫಿಸಿಕಲ್ ಹೆಲ್ತ್. ಬೇರೆಯವರ ಬಗ್ಗೆ ನಮಗೆ ಕೋಪಕ್ಕೆ ಕಾರಣ ಮೋಸ್ಟ್ಲಿ ನಮ್ಮ ಫಿಸಿಕಲ್ ಅಂಡ್ ಎಮೋಷನಲ್ ಸ್ಟೇಟಸ್ಸೇ ಆಗಿರುತ್ತೆ. ಥಿಂಕ್ ಅಬೌಟ್ ದ ಸೇಮ್ ಪರ್ಸನ್ ಹೂ ಹ್ಯಾಸ್ ಮೇಡ್ ಯು ಆಂಗ್ರಿ. ಯಾವ ಕಾರಣಕ್ಕೆ ನಿಮ್ಗೆ ಅವ್ರ ಬಗ್ಗೆ ಕೋಪ ಬಂತೋ ಅದೇ ಕಾರಣ ಮುಂಚೆ ಆಗಿದ್ದಿಲ್ವಾ ನೀವು ಕೋಪ ಮಾಡ್ಕೊಂಡಿಲ್ದೇ ಇರೋದು? ಸಮ್ ಪೀಪಲ್ ಕೆಲವ್ರಿಗೆ ಈಗ ಬಂದು ತಲೆ ಮೇಲೆ ಮುಟ್ಟಿ ಮಾತಾಡಿಸೋ ಅಭ್ಯಾಸ ಇರುತ್ತೆ. ಒಂದ್ಸಲಿ ಅವ್ರ ತಲೆ ಮೇಲೆ ಮುಟ್ಟಿ ಮಾತಾಡಿಸಿದಾಗ ನೀವು ತಿರುಗಿಸಿ ಹೊಡೆದೇ ಬಿಟ್ಟಿದ್ದೀರಾ, ಹಂಗ್ ಮಾಡಬೇಡ ನೀವು, ನನ್ಗೆ ಅದಾಗೋದಿಲ್ಲ ಅಂತ ಹೇಳಿದ್ದೀರಾ. ನಿಮ್ಮನ್ನೇ ನೆನಪಿಟ್ಕೊಳ್ಳಿ, ಮುಂಚೆ ಯಾವತ್ತೋ ಅವ್ರು ನಿಮ್ಗೆ ತಲೆ ಮೇಲೆ ಮುಟ್ಟಿ ಮಾತಾಡ್ಸಿರ್ಲಿಲ್ವಾ? ತಲೆ ಮೇಲೆ ಮುಟ್ಟಿ ಮಾತಾಡ್ಸಿದ್ದಾಗ ನೀವು ಹಂಗೆ ಹೊಡೆದಿದ್ರ ಅವ್ರಿಗೆ? ಆರ್ ಇಟ್ ಕಮ್ಸ್ ಡೌನ್ ಟು ದ ಫಂಡಮೆಂಟಲ್ ಪಾಯಿಂಟ್ ಹಿಯರ್. ನಿಮಗೆ ಪ್ರತಿ ಸಲ ತಲೆ ಮೇಲೆ ಮುಟ್ಟಿ ಮಾತಾಡಿಸಿದಾಗ್ಲೂ ಇಷ್ಟ ಆಗಿರ್ಲಿಲ್ಲ, ನೀವು ಅದನ್ನ ಕಮ್ಯುನಿಕೇಟ್ ಮಾಡಿರ್ಲಿಲ್ಲ. ಬಿಕಾಸ್ ಯು ಡಿಡ್ ನಾಟ್ ಕಮ್ಯುನಿಕೇಟ್ ದಟ್ ಯು ಡು ನಾಟ್ ಲೈಕ್ ಇಟ್, ದ ಪರ್ಸನ್ ಕಂಟಿನ್ಯೂಡ್ ಟು ಡೂ ಇಟ್, ಅಂಡ್ ಅಟ್ ಅ ಪಾಯಿಂಟ್ ಆಫ್ ಟೈಮ್ ವೆನ್ ಯು ವರ್ ಇನ್ ಅ ಸೆನ್ಸಿಟಿವ್ ಸ್ಟೇಟ್ ಆಫ್ ಮೈಂಡ್, ದ ಸೇಮ್ ಆಕ್ಷನ್ ಲೆಡ್ ಯು ಇನ್ ಟು ಅ ಹೈಪರ್ ರಿಯಾಕ್ಷನ್. ಸೊ ನಾವು ಎಕ್ಸ್ಪೆಕ್ಟೇಷನ್ಸ್ ಅನ್ನ ಹೆಂಗೆ ಅರ್ಥ ಮಾಡ್ಕೊಳ್ಳೋದು, ಕಮ್ಯುನಿಕೇಟ್ ಮಾಡೋದು. ಕಮಿಂಗ್ ಟು ದಟ್ ಪಾಯಿಂಟ್, ಯಾರೋ ಏನೋ ಮಾಡೋದು ನನಗೆ ಇಷ್ಟ ಆಗ್ತಾ ಇಲ್ಲ ಅಂತಂದ್ರೆ, ದ ಫಸ್ಟ್ ಇನ್ಸ್ಟೆನ್ಸ್ ಐ ಶುಡ್ ಟೆಲ್ ದೆಮ್. ಎಕ್ಸ್ಪೆಕ್ಟೇಷನ್ ಅಂಡ್ ರಿಯಾಲಿಟಿ ಬೌಂಡ್ರೀಸ್ ಅನ್ನ ನಾವು ಸೆಟ್ ಮಾಡಬೇಕು. ಎಲ್ಲ ಇಂಟರ್ಪರ್ಸನಲ್ ರಿಲೇಶನ್ಶಿಪ್ಸ್ ಅಲ್ಲೂ ನನಗೆ ಏನ್ ಇಷ್ಟ ಆಗೋದಿಲ್ಲ ಅನ್ನೋದನ್ನ ನಾನು ಹೇಳಬೇಕು, ಇನ್ನೊಬ್ರು ಅದನ್ನ ರೆಸ್ಪೆಕ್ಟ್ ಮಾಡಬೇಕು. As long as you are not telling them how they should conduct their life and you stick to the do's and don'ts with respect to their interaction with you, ಅವರ ವ್ಯವಹಾರ ನಿಮ್ಮ ಜೊತೆ ಹೆಂಗಿರಬೇಕು ಅನ್ನೋ ಬೌಂಡ್ರಿ ನೀವು ಸೆಟ್ ಮಾಡೋದ್ರಿಂದ the other person will know what you will not like. ನಿಮ್ಗೇನ್ ಇಷ್ಟ ಇಲ್ಲ ಅನ್ನೋದನ್ನ ಹೇಳಬೇಕು. ಅವ್ರು ಬೇಜಾರು ಮಾಡ್ಕೊಂತಾರೆ, ಹೆಂಗಪ್ಪ ಹೇಳೋದು. ಸಮ್ ಪೀಪಲ್ ವಿಲ್ ಹೈಪರ್ ರಿಯಾಕ್ಟ್. ನೀವು ಹೇಳ್ಬೋದು, ನನ್ನನ್ನ ಏಕವಚನದಲ್ಲಿ ಮಾತಾಡಿಸ್ಬೇಡ. ತುಂಬಾ ಜನಕ್ಕೆ ಅವ್ರ ಮನೆಯಲ್ಲಿ ಅಪ್ಪ ಅಮ್ಮ ಕೂಡ ಏಕವಚನದಲ್ಲಿ ಮಾತಾಡ್ಸಿರೋದು. They are not used to. But some people might have the habit of talking to people in singular. ನೀವು ಹೇಳಿದಾಗ when you communicate, they might say, ಇಷ್ಟಕ್ಕೆಲ್ಲ ಏನ್ ಹಿಂಗ ಆಡ್ತೀಯ, this is not right, ಹಿಂಗೆಲ್ಲ ಆಡಬಾರ್ದು ನೀನು ಅಂತೆಲ್ಲ ಹೇಳ್ಬೋದು. But you have to be firm. Communicate your displeasure. ನಿಮಗೆ ಇಷ್ಟ ಆಗದೆ ಇರೋದು ಏನು ಅನ್ನೋದನ್ನ ಕಮ್ಯುನಿಕೇಟ್ ಮಾಡಿದ್ರೆ, ಇಂಟರ್ಪರ್ಸನಲ್ ರಿಲೇಶನ್ಶಿಪ್ಸ್ ಅಲ್ಲಿ ಕೋಪ ಬರುವಂತ ಇನ್ಸ್ಟೆನ್ಸಸ್, ಮೋಸ್ಟ್ ಆಫ್ ದಿ ಇನ್ಸ್ಟೆನ್ಸಸ್ ವಿಲ್ ಗೆಟ್ ಟ್ಯಾಕಲ್ಡ್. ಸೆಟ್ ಯುವರ್ ಬೌಂಡ್ರೀಸ್. ದೇರ್ ಆರ್ ನೋ ರಿಲೇಶನ್ಶಿಪ್ಸ್ ವಿತೌಟ್ ಬೌಂಡ್ರೀಸ್. ಬೌಂಡ್ರಿ ಇಲ್ಲದೆ ಇರುವಂತ ರಿಲೇಶನ್ಶಿಪ್ಪೇ ಇಲ್ಲ. ನೀವು ಏನ್ ಬೇಕು ಅನ್ಕೊಂಡ್ರು, ಹಸ್ಬೆಂಡ್ ವೈಫ್ ರಿಲೇಶನ್ಶಿಪ್ ಬೌಂಡ್ರೀಸೇ ಇರಬಾರ್ದು. ಎಲ್ಲಾ ರಿಲೇಶನ್ಶಿಪ್ಸ್ಗೂ ಬೌಂಡ್ರೀಸ್ ಇದೆ. ಆ ಬೌಂಡ್ರೀಸ್ ಅನ್ನ ನಾವು ಡಿಫೈನ್ ಮಾಡಬೇಕು. ನಿಮಗೆ ಇಷ್ಟ ಇಲ್ಲದನ್ನ ನಿಮ್ಮ ಗಂಡ ಆದ್ರೂ ಮಕ್ಕಳಾದ್ರೂ ಮಾಡಬಾರ್ದು. ಅವ್ರ ಜೀವನದ ಬಗ್ಗೆ ಅಲ್ಲ, ನಿಮ್ಮ ಜೊತೆ ನಡ್ಕೊಳ್ಬಾರ್ದು. ನೀವು ಇಫ್ ಯು ಟೆಲ್ ದೆಮ್ ಡೋಂಟ್ ಬಿಹೇವ್ ಲೈಕ್ ದಿಸ್ ವಿತ್ ಮೀ, ದೇ ಶುಡ್ ನಾಟ್ ಬಿಹೇವ್ ಲೈಕ್ ದಟ್ ವಿತ್ ಯು. ಅಂಡ್ ಯು ಶುಡ್ ಆಲ್ಸೋ ಬಿ ರೆಸ್ಪೆಕ್ಟ್ಫುಲ್ ಆಫ್ ದೇರ್ ಎಕ್ಸ್ಪೆಕ್ಟೇಷನ್ಸ್ ಆಸ್ ಟು ಹೌ ಯು ಬಿಹೇವ್ ವಿತ್ ದೆಮ್.
ನೀವು ಅವ್ರ ಜೊತೆ ಹೆಂಗೆ ನಡ್ಕೊಳ್ಬೇಕು ಅನ್ನೋಂಥ ನಿರೀಕ್ಷೆ ಅವ್ರಿಗಿರುತ್ತೋ ಆ ನಿರೀಕ್ಷೆಯನ್ನು ನಾವು ಸ್ಟಿಕ್ ಆನ್ ಆಗಬೇಕು. ಸೊ ದಿಸ್ ಇಸ್ ಅ ವೆರಿ ಪವರ್ಫುಲ್ ಮೆಥಡ್. ಅಪಾರ್ಟ್ ಫ್ರಮ್ ಡೀಲಿಂಗ್ ವಿತ್ ಅವರ್ ಫಿಸಿಕಲ್ ಹೆಲ್ತ್ ಇದೆಲ್ಲನು ಕೆಲವು ಕ್ವೆಶನ್ಸ್ ನೋಡ್ತೀನಿ. ಕ್ಯಾನ್ ಐ ಟೇಕ್ ಅ 10 seconds break to just connect my laptop to the charger, please? Yeah. Go ahead. Questions ತಗೊಳ್ಳ? ತಗೊಳ್ಳಿ ಸರ್. ಮಂಜುಳಾ ಮ್ಯಾಮ್ ಮಾಡಿದ್ದಾರೆ ನೋಡಿ. We will get angry and whenever we won't control sometime. What is the reason? How to identify your expectations? Because see, ಇಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಅಂತ ಅನ್ನುವಾಗ ಎರಡು ತರ ಯೋಚನೆ ಮಾಡೋಣ. ಬೇರೆಯವ್ರಿಗೆ ಹೇಗೆ ನಡ್ಕೊಳ್ಬೇಕು ಅನ್ನೋಂಥ ಎಕ್ಸ್ಪೆಕ್ಟೇಷನ್. ಈಗ ಮಕ್ಳು ಏನ್ ಮಾಡಬೇಕು, ಗಂಡ ಏನ್ ಮಾಡಬೇಕು, ನಮ್ಮ ಸುತ್ತಮುತ್ತ ಕೊಲೀಗ್ಸ್ ಏನ್ ಮಾಡಬೇಕು, ಅದೆಲ್ಲಾನು ವೆರಿ ಡಿಫಿಕಲ್ಟ್ ಟು ಮ್ಯಾನೇಜ್ ದಟ್. ಬೇರೆಯವ್ರು ನನ್ನ ಜೊತೆ ಹೆಂಗೆ ನಡ್ಕೊಳ್ಬೇಕು ಅನ್ನೋಂಥ ಎಕ್ಸ್ಪೆಕ್ಟೇಷನ್. ಐ ಫೀಲ್ ನನ್ನ ಜೊತೆ ನೀವು ಹೆಂಗೆ ನಡ್ಕೊಳ್ಬೇಕು ಅನ್ನೋಂಥ ಎಕ್ಸ್ಪೆಕ್ಟೇಷನ್ ಅನ್ನ ನಾನು ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಕಮ್ಯುನಿಕೇಟ್ ಮಾಡಿರ್ಬೇಕು ನಿಮಗೆ. ದಟ್ ಈಸ್ ವಾಟ್ ವಿ ಕ್ಯಾನ್ ಡೂ. ಯು ವಿಲ್ ನೋ, ನಿಮ್ಗೆ ಗೊತ್ತಿರುತ್ತೆ ಏನ್ ಇಷ್ಟ ಆಗಲ್ಲ ನಿಮ್ಗೆ ಅನ್ನೋದು ಗೊತ್ತು, ಅದನ್ನು ಕಮ್ಯುನಿಕೇಟ್ ಮಾಡಿ. ಮಿಕ್ಕಿದ್ದೆಲ್ಲಾನು ಇಟ್ಸ್ ಆಲ್ವೇಸ್ ಅ ನೆಗೋಸಿಯೇಷನ್. You cannot expect your child to do medicine and be unhappy if your child does not do medicine. It is always a negotiation. It's always a discussion. ಬೇರೆಯವರ ಜೀವನಕ್ಕೆ ಅಫೆಕ್ಟ್ ಆಗುವಂತ ನಿರೀಕ್ಷೆಗಳು ನೀವು ಇಟ್ಟುಕೊಳ್ಳೇಬಾರ್ದು. ನಿರೀಕ್ಷೆಗಳಿದ್ರೂ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಹೇಳಬೇಕು. ಅದನ್ನ ಒಪ್ಕೊಂಡಿಲ್ಲ ಅಂತಂದ್ರೆ ಯು ಶುಡ್ ನಾಟ್ ಫೀಲ್ ಬ್ಯಾಡ್ ಅಬೌಟ್ ಇಟ್, ಬಿಕಾಸ್ ಅಟ್ ದ ಎಂಡ್ ಆಫ್ ದ ಡೇ ಇಟ್ ಈಸ್ ದೇರ್ ಲೈಫ್ ದಟ್ ದೇ ಹ್ಯಾವ್ ಟು ಮೇಕ್ ಅ ಡಿಸಿಷನ್ ಅಬೌಟ್. ಯು ಕ್ಯಾನ್ ಕಂಟಿನ್ಯೂ ಟು ಹ್ಯಾವ್ ಡಿಸ್ಕಷನ್ಸ್. So, allag bandaga it becomes easy for us to handle those relationships. Also, when we get angry, sometimes we cry too. Helplessness. Yenu madak aagta illa annonta kopa. And many times namage learned helplessness bandibitrade. Andre because of going through so many situations where we could not do anything, we learn to act helpless. Idu yakappa idu madilla antandre nange yaru enu helle illa. I could have done it. ಏನೋ ಒಂದು ಆಗಿದೆ, ಬದಲಾಗಿದೆ. ಈಗ ಒಂದು ಸಭೆನಲ್ಲೇನೆ ಚೇರ್ಗಳು ಅಡ್ಡಾದಿಡ್ಡಿ ಇದೆ. ಆ ಚೇರ್ಗಳನ್ನ ನಾನು ಸರಿಯಾಗಿ ಜೋಡಿಸ್ಬೋದು. ಐ ಡೋಂಟ್ ಡೂ ದಟ್ ಆಲ್ಸೋ. ಅಂಡ್ ವೆನ್ ಸಂಬಡಿ ಆಸ್ಕ್ಸ್ ಮೀ ಐ ವಿಲ್ ಟೆಲ್, ಇಲ್ಲ ನನಗೆ ಯಾರು ಹೇಳೇ ಇಲ್ಲ ಮಾಡೋದಕ್ಕೆ ಅಂತ. ಯಾರು ಹೇಳೋದು ಬೇಕಿಲ್ಲ. ಚೇರ್ಗಳೊಂದು ವ್ಯವಸ್ಥಿತವಾಗಿರ್ಬೇಕು ಅನ್ನೋಂಥದ್ದು ದಟ್ ಈಸ್ ದ ಬೇಸಿಕ್ ಥಿಂಗ್. ಸೊ ಯಾರು ಹೇಳ್ದಿಲ್ಲ ನಾನು ಏನು ಮಾಡೋದಿಲ್ಲ ಅನ್ನೋಂಥ ಸ್ಟೇಟಿಗೆ ಬಂದ್ಬಿಡ್ತಾರೆ ಮೆಜಾರಿಟಿ ಜನ. ದಟ್ ಈಸ್ ಲರ್ನ್ಡ್ ಹೆಲ್ಪ್ಲೆಸ್ನೆಸ್. Even I have suppression. I'm having a problem, you told, but no, I'm not sure. Suppression ಮತ್ತೆ ರಿಪ್ರೆಷನ್ ಇಂದ ಆಗುವಂತ ಪ್ರಾಬ್ಲಮ್ಸ್ ಅನ್ನು ನಾವು ಹ್ಯಾಂಡಲ್ ಮಾಡಬೇಕು ಅಂತಂದ್ರೆ ಆ ಸಪ್ರೆಸ್ ಆಗಿರುವಂತ ಎಮೋಷನ್ಸ್ ಅನ್ನ ಆಚೆ ಬರಕ್ ಬಿಡಬೇಕು. I'll take 1 minute to explain that. ಕಾನ್ಶಿಯಸ್ ಮೈಂಡ್ ಇದೆ, ಸಬ್ ಕಾನ್ಶಿಯಸ್ ಮೈಂಡ್ ಇದೆ, ಅನ್ಕಾನ್ಶಿಯಸ್ ಮೈಂಡ್ ಇದೆ. ನಾವು ಸಪ್ರೆಸ್ ಮಾಡೋದೆಲ್ಲ ಅನ್ಕಾನ್ಶಿಯಸ್ ಮೈಂಡ್ ಒಳಗೆ ಕೂತಿರುತ್ತೆ. ದಟ್ ವಿಲ್ ಬಿ ಆಕ್ಟಿಂಗ್ ಆಸ್ ಅ ಫೋರ್ಸ್. ನಮ್ಮ ಮೆಂಟಲ್ ಎನರ್ಜಿ ಲಿಮಿಟೆಡ್ ಇದೆ. ಅನ್ಕಾನ್ಶಿಯಸ್ ಮೈಂಡ್ ಅಲ್ಲಿರುವಂತ ನೆಗೆಟಿವ್ ಫೋರ್ಸ್ ಅನ್ನ ಸಪ್ರೆಸ್ ಮಾಡಿಡೋದಕ್ಕೇನೆ ಮೋಸ್ಟ್ ಆಫ್ ದಿ ಮೆಂಟಲ್ ಎನರ್ಜಿ ಗೋಸ್ ಅವೇ ಫಾರ್ ಮೆನಿ ಪೀಪಲ್. ಅದಕ್ಕೆ ನೀವು ನೋಡಿ ಬೆಳಗ್ಗೆಯಿಂದ ಸಂಜೆವರೆಗೆ ಏನು ಮಾಡಿಲ್ಲ ಅಂದ್ರೆ ಸುಸ್ತಾಗಿ ಹೋಗ್ಬಿಟ್ಟಿರುತ್ತೆ. ಪೀಪಲ್ ವಿಲ್ ಬಿ ಟಯರ್ಡ್ ಬೈ ದ ಈವ್ನಿಂಗ್ ಈವನ್ ಇಫ್ ದೇ ಹ್ಯಾವ್ ನಾಟ್ ಡನ್ ಎನಿಥಿಂಗ್. ಕೆಲಸನೇ ಮಾಡಿರೋದಿಲ್ಲ, ಸುಸ್ತಾಗೋಗಿರ್ತಾರೆ. ಅಯ್ಯೋ ಏನು ಬಹಳ 18 ಗಂಟೆ ಅವರು ದಣದ್ ಬಂದಿದ್ದಾರೆ ಅನ್ನೋ ಸುಸ್ತಾಗೋಗಿರ್ತಾರೆ. ದಟ್ ಈಸ್ ಬಿಕಾಸ್ ಮೆಂಟಲ್ ಎನರ್ಜಿ ಇಸ್ ಕಾನ್ಸ್ಟೆಂಟ್ಲಿ ಬೀಯಿಂಗ್ ಯೂಸ್ ಟು ಸಪ್ರೆಸ್. ಕಾನ್ಶಿಯಸ್ ಕಂಟ್ರೋಲ್ ಅನ್ನ ಕಳ್ಕೊಂಡಾಗ ಮಾತ್ರ ಅನ್ಕಾನ್ಶಿಯಸ್ ಫೋರ್ಸಸ್ ಆಚೆ ಬರುತ್ತೆ. ದಟ್ ಹ್ಯಾಪನ್ಸ್ ಇನ್ ಡೀಪ್ ಸ್ಲೀಪ್. ಬಟ್ ಅವಾಗ ಕೆಟ್ಟ ಕನ್ಸ್ ಬರುತ್ತೆ, ನೈಟ್ ಮೇರ್ಸ್ ಆಗುತ್ತೆ, ಎಚ್ಚರ ಆಗುತ್ತೆ, ಡೀಪ್ ಸ್ಲೀಪ್ ಇಂದ ಆಚೆ ಬರ್ತಾರೆ. ಅದು ಆಗ್ತಿರೋದಿಲ್ಲ. ಸೊ ನಾವು ಕಾನ್ಶಿಯಸ್ಲಿ ನೆಗೆಟಿವ್ ಫೋರ್ಸಸ್ ಅನ್ನ ಆಚೆ ತೆಗೆಯೋದಕ್ಕೆ ಟ್ರೈ ಮಾಡಬೇಕು. ಐ ಕ್ಯಾನ್ ಟೆಲ್ ಅ ಸಿಂಪಲ್ ಟೆಕ್ನಿಕ್.
which I have used personally also, and I have trained this to thousands of my students. It works. ಒಂದು 30 minutes ಒಂದು ಆಕ್ಟಿವ್ ಮೆಡಿಟೇಷನ್ ಸ್ಕೆಡ್ಯೂಲ್ ಅಂತ ಅನ್ಕೊಳ್ಳಿ. ಪೀಪಲ್ ವಿತ್ ಸಪ್ರೆಷನ್ ಅಂಡ್ ಡಿಪ್ರೆಷನ್, ಯಾಕೋ ಬೇಜಾರು, ಏನ್ ಮಾಡೋಕ್ಕೂ ಮನಸ್ಸಿಲ್ಲ ಅಂತ ಅನ್ನೋದೆಲ್ಲ ಫೀಲಿಂಗ್ ಇದ್ರೆ, ಒಂದು 10 ನಿಮಿಷದ ಲಿರಿಕ್ಸ್ ಇಲ್ಲದೆ ಇರುವಂತ ಫಾಸ್ಟ್ ಬೀಟ್ ಇರುವಂತ ಮ್ಯೂಸಿಕ್ ತಗೊಳ್ಳಿ. 20 ನಿಮಿಷಕ್ಕೆ ಟೈಮರ್ ಸೆಟ್ ಮಾಡಿ, 30 ನಿಮಿಷಕ್ಕೆ ಅಲಾರ್ಮ್ ಸೆಟ್ ಮಾಡಿ. ಇದು ಹೆಂಗ್ ವರ್ಕ್ ಆಗುತ್ತೆ ಲಾಜಿಕ್ ಅದೆಲ್ಲ ನಾನು ಐ ಸ್ಕಿಪ್ ದಟ್, ಐ ಜಸ್ಟ್ ಟೆಲ್ ದ ಟೆಕ್ನಿಕ್. ಮೆಡಿಟೇಷನ್ ಮಾಡ್ತೀನಿ ಅಂತ ಮನೆಯಲ್ಲಿ ಹೇಳಿ, ರೂಮಲ್ಲಿ ಹೋಗಿ ಬಾಗ್ಲು ಹಾಕೊಳ್ಳಿ, ಯಾರಿಗೂ ಕಾಣಿಸ್ದೇ ಇರೋ ತರ ಎನ್ಶೋರ್ ಮಾಡಿ. ಬಿಕಾಸ್ ನೀವು ಏನ್ ಮಾಡ್ತೀರೋ ಅನ್ನೋದನ್ನ ಬೇರೆ ಯಾರಾದ್ರೂ ನೋಡಿದ್ರೆ ಇಟ್ ವಿಲ್ ನಾಟ್ ಬಿ ಗುಡ್. ಸೊ 10 ನಿಮಿಷದ ಫಾಸ್ಟ್ ಮ್ಯೂಸಿಕ್ಗೆ ಇಷ್ಟ ಬಂದಂಗೆ ಹುಚ್ಚು ಬಂದಿರೋ ತರ ಡ್ಯಾನ್ಸ್ ಮಾಡಿ. ಫಿಸಿಕಲಿ ಸುಸ್ತಾಗಬೇಕು. ಡೋಂಟ್ ಬಾದರ್ ಅಬೌಟ್ ಬೀಯಿಂಗ್ ಗ್ರೇಸ್ಫುಲ್ ಆರ್ ಎನಿಥಿಂಗ್, ಜಸ್ಟ್ ಡ್ಯಾನ್ಸ್ ಲೈಕ್ ಯು ಆರ್ ಮ್ಯಾಡ್. ಫಿಸಿಕಲಿ ನಾವು ಕಂಟ್ರೋಲ್ ಕಳ್ಕೊಂಡಾಗ ಅನ್ಕಾನ್ಶಿಯಸ್ ಮೈಂಡ್ ಮೇಲೆ ಇರುವಂತ ಸಪ್ರೆಸಿವ್ ಫೋರ್ಸಸ್ ರಿಲೀಸ್ ಆಗ್ಬಿಡುತ್ತೆ. 10 ನಿಮಿಷ ಮ್ಯೂಸಿಕ್ ಸ್ಟಾಪ್ ಆಗ್ತಿದ್ದಂಗೆ ಎಲ್ಲಿರ್ತೀರ ಅಲ್ಲೇ ಕೂತ್ಕೊಳ್ಳಿ. ತುಂಬಾ ಇಂಟೆನ್ಸ್ ಬ್ರೀತಿಂಗ್ ಆಗ್ತಿರುತ್ತೆ, ಹಾರ್ಟ್ ಬೀಟ್ ತುಂಬಾ ಹೊಡ್ಕೊಳ್ತಾ ಇರುತ್ತೆ, ಸ್ವೆಟ್ ಆಗ್ತಾ ಇರ್ತೀರ ಇಂಟೆನ್ಸ್ಲಿ, ಪರವಾಗಿಲ್ಲ, ಅದೆಲ್ಲ ವಾಪಸ್ ನಾರ್ಮಲ್ ಬರುತ್ತೆ ಇನ್ನು 10 ನಿಮಿಷದಲ್ಲಿ. ಆ ಟೈಮರ್ ಏನ್ ಸೆಟ್ ಮಾಡಿರ್ತೀರ 20 ಮಿನಿಟ್ಸ್ಗೆ, ಅದು ಹೊಡೆಯೋ ಹೊತ್ತಿಗೆ ನೀವು ನಾರ್ಮಲ್ ಸ್ಟೇಜಿಗೆ ಬಂದಿರ್ತೀರ ಫಿಸಿಯಾಲಜಿಕಲಿ. ಆ ಟೈಮರ್ ಹೊಡೆದಾಗ ಎಲ್ಲಿರ್ತೀರ ಅಲ್ಲೇ ಮಲಗ್ಕೊಳ್ಳಿ. ಅಲಾರ್ಮ್ ಹೊಡೆದಾಗ ಎದ್ದೊಳ್ಳಿ, ಹ್ಯಾವ್ ಅ ನೈಸ್ ಶವರ್, ಚೇಂಜ್ ಓವರ್ ಟು ಫ್ರೆಶ್ ಕ್ಲೋತ್ಸ್, ಗೆಟ್ ಬ್ಯಾಕ್ ಟು ಯುವರ್ ವರ್ಕ್. ಅರ್ಧ ಗಂಟೆ ಆಗುತ್ತೆ. ಇಟ್ ವಿಲ್ ಟೇಕ್ ಹಾಫ್ ಅನ್ ಅವರ್. ಬಟ್ ಇಫ್ ಯು ಡೂ ಇಟ್ ಎವ್ರಿ ಡೇ, ಪ್ರತಿದಿನ ಮಾಡುವಾಗ ಯು ಆರ್ ಟ್ರಿಗರಿಂಗ್ ದ ರಿಲೀಸ್ ಆಫ್ ದಿ ಕಂಟ್ರೋಲ್ ದಟ್ ಈಸ್ ಬ್ಲಾಕಿಂಗ್ ಯುವರ್ ಅನ್ಕಾನ್ಶಿಯಸ್ ಮೈಂಡ್. ಬಾಡಿ, ಬ್ರೆತ್, ಮೈಂಡ್, ಶರೀರ, ಉಸಿರಾಟ ಮತ್ತೆ ಮನಸ್ಸು, ಈ 3 ಇಂಟರ್ ಕನೆಕ್ಟೆಡ್ ಆಗಿದೆ. ನೀವು ಮನಸ್ಸನ್ನ ಕಂಟ್ರೋಲ್ ಮಾಡಬೇಕು ಅಂದ್ರೆ ಭಾರಿ ಕಷ್ಟ. ಶರೀರ ಮತ್ತೆ ಉಸಿರಾಟನ ಮ್ಯಾನೇಜ್ ಮಾಡಿಕೊಂಡು ಮನಸ್ಸನ್ನ ನೀವು ಕಂಟ್ರೋಲ್ ಮಾಡಬಹುದು. ದಿಸ್ ಟೆಕ್ನಿಕ್ ವಿಲ್ ಹೆಲ್ಪ್ ಇನ್ ಓವರ್ಕಮಿಂಗ್, ಐ ಮೀನ್ ಕ್ಲಿಯರಿಂಗ್ ಆಫ್ ದಿ ಸಪ್ರೆಸ್ಡ್ ಎನರ್ಜೀಸ್. ಸಪ್ರೆಸ್ ಆಗಿರುವಂತ ಎನರ್ಜೀಸ್ ಆಚೆ ಬರ್ತಾ ಬರ್ತಾ ಇನ್ನೊಂದು ಅಡ್ವಾಂಟೇಜ್ ಏನಾಗುತ್ತೆ, ಒಳಗಡೆ ಅದುಮಿಟ್ಟಿರುವಂತ ಫೋರ್ಸಸ್ ಎಲ್ಲ ಆಚೆ ಬರ್ತಾ ಶುರು ಆಗುತ್ತೆ. ಅಂಡ್ ಬಿಕಾಸ್ ಯು ಆರ್ ಡೂಯಿಂಗ್ ದಿಸ್ ಎವ್ರಿ ಡೇ, ಹೊಸ ಸಪ್ರೆಷನ್ ಮತ್ತೆ ಡಿಪ್ರೆಷನ್ ಆಗೋದಿಲ್ಲ. ಸೊ ಓವರ್ ಎ ಪೀರಿಯಡ್ ಆಫ್ ಟೈಮ್, ಒಂದು 6 months 1 year ಆಗೋದ್ರೊಳಗೆ ಯು ವಿಲ್ ಸ್ಟಾರ್ಟ್ ಫೀಲಿಂಗ್ ವೆರಿ ಲೈಟ್ ಅಂಡ್ ಎನರ್ಜೆಟಿಕ್ ಅಂಡ್ ಇಷ್ಟೊಂದು ಕೆಲಸ ಮಾಡ್ತೀರಾ ನೀವು ಒಂದೇ ದಿನದಲ್ಲಿ ಅನ್ನೋಂಥದ್ದಾಗುತ್ತೆ. ಕೋಪನೂ ಕಡಿಮೆ ಆಗುತ್ತೆ. ಸೊ the intervention should be deep and continuous. It's not like ನಮ್ಮ ಒಂದು ಸೆಷನ್ ಕೌನ್ಸಿಲಿಂಗ್ ಮಾಡಿದ್ರೆ ಆಗೋಗುತ್ತೆ ಅಂತಿಲ್ಲ. ಕೌನ್ಸಿಲಿಂಗ್ ಇಸ್ ಅ ಟ್ರಿಗರ್. We will get angry and wherever we won't control sometime. What is the reason? Emotional instability ಇರುತ್ತೆ. ಅಂದ್ರೆ ಕೋಪ ಬಂತಪ್ಪ, ನಾನು ಕಂಟ್ರೋಲ್ ಮಾಡ್ಕೊಳ್ಬೇಕು ಅಂತ ಗೊತ್ತು, ಬಟ್ ಬಡ 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 ಬೈದು ಮುಗಿಸೋವರೆಗೂ ನಾನು ಕಂಟ್ರೋಲ್ ಆಗೋದಿಲ್ಲ ಅಂತ. ಸೊ ಅದನ್ನ ಸ್ವಲ್ಪ ನಾವು ಪ್ರಯತ್ನ ಮಾಡಬೇಕು. ಇದೊಂಥರ ಸಿಗರೇಟ್ ಬಿಡೋ ತರನೇ. ಕೋಪ ಬಂದಾಗ ನಾನು ಬೈದು ಮುಗಿಸೋವರೆಗೂ ಸಮಾಧಾನ ಆಗೋದಿಲ್ಲ ಅಂತ ಅನ್ನೋದು ಹೆಂಗೆ ಅಂತಂದ್ರೆ, ಸಿಗರೇಟ್ ಸೇದಬೇಕು ಅಂತ ಅನ್ನಿಸ್ದಾಗ ಒಂದು ಸಿಗರೇಟ್ ಸೇದಿದ್ರೆ ನನಗೆ ಸಮಾಧಾನ ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ. ಕಂಟ್ರೋಲ್ ಡಿಲೇ ಟೆಕ್ನಿಕ್. ನಾನು ಡಿ ಅಡಿಕ್ಷನ್ಗೂ ಅದನ್ನೇ ಹೇಳ್ತೀನಿ. ನಿಮಗೆ ಸಿಗರೇಟ್ ಸೇದಬೇಕು ಅಂತ ಅನ್ನಿಸ್ದಾಗ 10 ನಿಮಿಷ ಕಾದ್ಬಿಟ್ಟು ಸಿಗರೇಟ್ ಸೇದಿ. ದಟ್ಸ್ ಆಲ್. ಡಿಲೇ ಫಾರ್ 10 minutes. ರ್ಯಾಷನ್ ಇಟ್. ನೀವು 20 ಸಿಗರೇಟ್ ಸೇರ್ತಿದ್ದೀರಾ ಒಂದ್ ದಿನಕ್ಕೆ ಅಂತಂದ್ರೆ, ನಿಮ್ಮ ಪಾಕೆಟ್ ಅಲ್ಲಿ ಅವತ್ತಿನ ದಿನಕ್ಕೆ ಬರೀ 19 ಸಿಗರೇಟ್ ಇಟ್ಕೊಳ್ಳಿ. ರೆಡ್ಯೂಸ್ 1 cigarette ಎವ್ರಿ fortnight. 15 ದಿನಕ್ಕೆ 1 cigarette ಕಡಿಮೆ ಮಾಡಿ. ಸೇದಬೇಕು ಅನ್ನಿಸ್ದಾಗೆಲ್ಲ 10 ನಿಮಿಷ ಡಿಲೇ ಮಾಡಿ. ಸೇಮ್ ಟೆಕ್ನಿಕ್ ಕ್ಯಾನ್ ಬಿ ಯೂಸ್ಡ್ ವೆನ್ ಯು ಗೆಟ್ ಆಂಗ್ರಿ. ಕೋಪ ಬಂದಾಗ 10 ನಿಮಿಷ ಕಾದ್ಬಿಟ್ಟು ಬೈತೀನಿ ಅಂತ ಯೋಚನೆ ಮಾಡಿ. ಬೈಯೋದನ್ನ ಬಿಡಬೇಡಿ, ಬೈರಿ, ಚೆನ್ನಾಗಿ ಬೈದ್ಬಿಡಿ, ನೋ ಪ್ರಾಬ್ಲಮ್. ಬಟ್ ಸ್ಟಾರ್ಟ್ ಸ್ಕೋಲ್ಡಿಂಗ್ ಆಫ್ಟರ್ 10 minutes. 10 ನಿಮಿಷ ಕಾಯಿದೀನಿಗಿದೆ ಅಂತ ಹೇಳ್ಬಿಟ್ಟು ಹೊರಗಡೆ ಕೂತ್ಕೊಳ್ಳಿ. ವೇಟ್ ಫಾರ್ 10 minutes ಅಂತ. ಅವರು ಮಾತಾಡ್ತಾನೆ ಇದ್ದಾರೆ ಅಂತಂದ್ರೆ ಅಲ್ಲಿಂದ ಎದ್ದೊಟ್ಟೋಗ್ಬಿಡಿ. ಇಟ್ಸ್ ಓಕೆ. ಯು ಡೋಂಟ್ ಆಲ್ವೇಸ್ ಹ್ಯಾವ್ ಟು ಗಿವ್ ಇಟ್ ಬ್ಯಾಕ್ ಅಟ್ ದ ಸೇಮ್ ಟೈಮ್. ನೋಡಿ, ನಮ್ಗೆ ಏನಾಗುತ್ತೆ ಅಂತಂದ್ರೆ, ನಾನು ಸುಮ್ಮನೆ ಬಿಟ್ಬಿಟ್ರೆ ಅವರು ದೇ ವಿಲ್ ಫೀಲ್ ದ ಅಪ್ಪರ್ ಹ್ಯಾಂಡ್ ಅನ್ನೋದು ಅನ್ಸುತ್ತೆ. ಬಟ್ ಇಟ್ಸ್ ಓಕೆ, ಲೆಟ್ ದೆಮ್ ಫೀಲ್ ದ ಅಪ್ಪರ್ ಹ್ಯಾಂಡ್, ನೋ ಪ್ರಾಬ್ಲಮ್. ಒಂದು ಸಭೆಗಳಲ್ಲಿ ಆಗುವಾಗ, ಎಸ್ಪೆಷಲಿ ವಿನ್ ಯು ಆರ್ ಹ್ಯಾವಿಂಗ್ ಮಲ್ಟಿಪಲ್ ಡಿಸ್ಕಷನ್ಸ್, ತುಂಬಾ ಡಿಸ್ಕಷನ್ಸ್ ಆಗ್ತಿದೆ, ಏನೋ ಕಾಂಟ್ರವರ್ಷಿಯಲ್ ಇಶ್ಯೂ ಡಿಸ್ಕಸ್ ಮಾಡ್ತಿದ್ದೀರಾ, somebody is getting triggered, ಓ ಅಂತ ಶುರು ಆಗ್ಬಿಟ್ಟು ಹೋಲ್ಡ್, ಸುಮ್ಮನಾಗಿ. ಡೋಂಟ್ ಗೆಟ್ ಇನ್ ಟು ದ ಸೇಮ್ ಕಾನ್ಫ್ಲಿಕ್ಟ್. It is not only about giving back to the other person, you are giving a new set of perceptions for the people all around. ನಿಮ್ ಸುತ್ತಮುತ್ತ ಎಲ್ಲಾರ್ಗು ಒಂದು ಹೊಸ ಪರ್ಸೆಪ್ಷನ್ ಕೊಡ್ತಾ ಇದ್ದೀರಾ. ನೀವು ಎಷ್ಟೋ ವರ್ಷಗಳಿಂದ ನಿಮ್ಮದೊಂದು ಅಭಿಪ್ರಾಯ ಬಿಲ್ಡ್ ಮಾಡಿರ್ತೀರ. ಈ ಹೊಸ ಒಂದು ಹೈ ಇಂಟೆನ್ಸಿಟಿ ನೆಗೆಟಿವ್ ಇಮೇಜ್ ಕೊಟ್ಟಾಗ, ಇಂಪ್ರೆಷನ್ ಕೊಟ್ಟಾಗ, ಇಟ್ ವಿಲ್ ಟೇಕ್ ಮೋರ್ ಟೈಮ್ ಫಾರ್ ಯು ಟು ರಿಪೇರ್ ಇಟ್.
ಲಾಭ ನಷ್ಟ ಯೋಚನೆ ಮಾಡಿ ನೀವೆಲ್ಲ. ಯು ಆರ್ ಆಲ್ ದ ಮಾಸ್ಟರ್ಸ್ ಆಫ್ ಬಿಸ್ನೆಸ್. ಬೈಯೋದ್ರಿಂದ ಲಾಭ ಜಾಸ್ತಿ ಇದೆಯಾ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳೋದ್ರಿಂದ ಲಾಭ ಜಾಸ್ತಿ ಇದೆಯಾ ಅಂತ. ಅಂಡ್ ಡಿಲೇ ಫಾರ್ 10 minutes. ದಟ್ ಮೈಟ್ ಇಟ್ಸ್. ಆಮೇಲೆ ಕೋಪ ಬರುತ್ತೆ, ಬೈತೀರ, ಎಲ್ಲ ಆಗುತ್ತೆ. ಡೋಂಟ್ ಗೆಟ್ ಇನ್ ಟು ದ ಲೂಪ್ ಆಫ್ ರಿಗ್ರೆಟ್ ಅಂಡ್ ರಿಪೆಂಟೆನ್ಸ್. ಹಂಗೆ ಮಾಡಬಾರ್ದಿತ್ತು, ಅದಾಗಬಾರ್ದಿತ್ತು, ಪಶ್ಚಾತ್ತಾಪನೂ ಪಡಬೇಡಿ, ಏನಿಲ್ಲ. ಯಾರಿಗೆ ಬೈದಿರ್ತೀರಾ ಸ್ವಲ್ಪ ಧೈರ್ಯ ತಂದ್ಕೊಳ್ಳಿ, ಹೋಗ್ಬಿಟ್ಟು ಅವ್ರ ಹತ್ರ 1 ನಿಮಿಷ ಮಾತಾಡ್ಬಿಟ್ಟು ಎಲ್ಲ ಸಮಾಧಾನ ಆದ್ಮೇಲೆ 1-2-3 ದಿನ ಬಿಟ್ಟು, ಹಂಗಾಗಬಾರ್ದಿತ್ತು, ಐ ಲಾಸ್ಟ್ ಮೈ ಕೂಲ್, ತಪ್ಪು ತಿಳ್ಕೊಂಡ್ಬಿಡಿ, ನಥಿಂಗ್ ಪರ್ಸನಲ್, ಅಲ್ಲಿ ಹೇಳ್ಬಿಟ್ಬಿಡಿ. ಡೋಂಟ್ ಗೋ ಬ್ಯಾಕ್ ಅಂಡ್ ಸ್ಟಾರ್ಟ್ ರೀಡಿಸ್ಕಸಿಂಗ್ ದ ಸೇಮ್ ಥಿಂಗ್. ಸೊ ಗೆಟ್ ಬ್ಯಾಕ್. My husband will make me to get angry. Universal problem, madam. ಹೆಣ್ಮಕ್ಳಿಗೆಲ್ಲ ಗಂಡಂದ್ರೆ ಕೋಪ ಬರ್ಸೋದು. ಸೇಫ್ ಆಗಿ ಹೊಡಿಬಹುದು ಅಂದಾಗ ಹೊಡೆದು ಬಿಡಿ, ಮತ್ತೆ ಜಸ್ಟ್ ಹೋಲ್ಡ್ ಬ್ಯಾಕ್, ಡಿಸ್ಕಸ್ ಮಾಡಿ ಅಷ್ಟೇ. ಕನ್ವೆ ಮೆನಿ ಟೈಮ್ಸ್ ಹಸ್ಬೆಂಡ್ಸ್ ಡೋಂಟ್ ನೋ ದಟ್ ದ ವೈಫ್ ಇಸ್ ಆಂಗ್ರಿ, ಬಿಕಾಸ್ ವೈಫ್ಸ್ ಗೆಟ್ ಆಂಗ್ರಿ ಅಂಡ್ ದೇ ಡೋಂಟ್ ಎಕ್ಸ್ಪ್ರೆಸ್ ಇಟ್. ಮನಸ್ಸಲ್ಲಿ ಇಟ್ಕೊಂಡ್ಬಿಡ್ತಾರೆ, ಬಿಡು ಹೋಗ್ಲಿ, ಬಿಡು ಹಾಳಾಗೋಗ್ಲಿ, ಬಿಟ್ಬಿಡು ಅಂತ ಅಂದ್ಬಿಟ್ಟು ತೋರ್ಸೋದು ಇಲ್ಲ ಮುಖದಲ್ಲಿ. ಯು ಕಮ್ಯುನಿಕೇಟ್, ಯು ಕನ್ವೆ ದಟ್ ಐ ಆಮ್ ಆಂಗ್ರಿ, ನನಗೆ ಕೋಪ ಬಂದಿದೆ, ಸ್ವಲ್ಪ ಹೊತ್ತು ಸುಮ್ಮನಿರಿ, ಜಸ್ಟ್ ಟಾಕ್ ಲೇಟರ್. ಅಂಡ್ ಆ ರಿಲೇಶನ್ಶಿಪ್ ಡೈನಮಿಕ್ಸ್ ಸಡನ್ ಆಗಿ ಚೇಂಜ್ ಆಗೋದಿಲ್ಲ. ನಾವು ಅದನ್ನ ಎಕ್ಸ್ಪ್ರೆಸ್ ಮಾಡಕ್ ಶುರು ಮಾಡ್ತೀವಿ ಅಂತಂದ್ರೆ, ಓ ಇದೇನು ಹೊಸ ನಾಟಕ ಮಾಡಕ್ ಶುರು ಮಾಡಿದ್ಯಾ, ಓಹ್ ಇವೆಲ್ಲ ಅದೇ ಲಾಲ್ ಕಮ್. ಕೆಲವು ವರ್ಷಗಳು ನೀವು ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳಿ. ಅಂಡ್ ನೋಬಡಿ ಶುಡ್ ಟ್ಯಾಂಪರ್ ವಿತ್ ಯುವರ್ ಸೆಲ್ಫ್ ರೆಸ್ಪೆಕ್ಟ್. ಯಾರಾದ್ರೂ ಇರಲಿ, ಹಂಗಂತ ಜಗಳ ಆಡಬೇಕು, ಹೊಡೆದಾಟ ಮಾಡಬೇಕು ಅಂತೇನಿಲ್ಲ. ಬಟ್ ಎವ್ರಿ ಟೈಮ್ ಸಂಬಡಿ ಮೇಕ್ಸ್ ಯು ಫೀಲ್ ಇನ್ಫೀರಿಯರ್, ಎವ್ರಿ ಟೈಮ್ ಸಂಬಡಿ ಮೇಕ್ಸ್ ಯು ಫೀಲ್ ದಟ್ ಯು ಆರ್ ನಾಟ್ ವರ್ದಿ ಆಫ್ ರೆಸ್ಪೆಕ್ಟ್, ಟು ಬಿ ರೆಸ್ಪೆಕ್ಟೆಡ್ ಸೋ ಮಚ್, ಯು ಆಲ್ವೇಸ್ ಕನ್ವೆ. ಬೈಬೇಕು ಅಂತಾನೆ ಏನಿಲ್ಲ, ಯು ಆಲ್ವೇಸ್ ಕನ್ವೆ ಇನ್ ವೆರಿ ಕ್ಲಿಯರ್ ವರ್ಡ್ಸ್ ದಟ್ ವಾಸ್ ನಾಟ್ ಗುಡ್, ಸರಿ ಇಲ್ಲ ಅದು, ಇಟ್ ಮೇಡ್ ಮೀ ಫೀಲ್ ಬ್ಯಾಡ್. ಇಷ್ಟಾದ್ರೂ ಹೇಳಬೇಕು. ನೋಬಡಿ ಶುಡ್ ಟೇಕ್ ಯು ಫಾರ್ ಗ್ರಾಂಟೆಡ್, ನೋಬಡಿ ಶುಡ್ ಟೇಕ್ ಯುವರ್ ಲೀನಿಯನ್ಸ್ ಲೈಟ್ಲಿ. ನಿಮ್ಮ ಸಲಹೆಯನ್ನು ಯಾರು ದುರುಪಯೋಗ ಪಡಿಸ್ಕೊಳ್ಬಾರ್ದು, ನಿಮ್ಮನ್ನ ಯಾರು ಗ್ರಾಂಟೆಡ್ ಆಗಿ ತಗೊಂಡ್ಬಾ, ಇಟ್ಸ್ ಪರವಾಗಿಲ್ಲ ಬಿಡು, ಅವ್ರನ್ನೇನು ಕೇಳೋದು, ಇದು ಬರಬಾರ್ದು. ಹಂಗೆ ಮಾಡಿದಾಗ ಜಗಳ ಆಡಬೇಡಿ. ದಟ್ ವಾಸ್ ನಾಟ್ ರೈಟ್ ಅನ್ನೋದನ್ನ ಹೇಳಿ, ಯು ಡಿಡ್ ನಾಟ್ ಲೈಕ್ ಇಟ್, ಇಟ್ ವಾಸ್ ನಾಟ್ ರೈಟ್, ಇಟ್ ಮೇಡ್ ಯು ಫೀಲ್ ಬ್ಯಾಡ್, ಅಷ್ಟೇ. ಜಗಳ ಆಡಿದ್ರೆ ಕ್ಲೋಸರ್ ಸಿಕ್ಕೋಗುತ್ತೆ, ಇಟ್ ವಿಲ್ ನಾಟ್ ಲೀಡ್ ಟು ಚೇಂಜ್. ಬಟ್ ಪವರ್ ಈಸ್ ಇನ್ ಸೈಲೆನ್ಸ್. ಕನ್ವೆ ಅಂಡ್ ಬಿ ಕಾಮ್. ಆ ಪೇಷನ್ಸ್ ಅಲ್ಲಿ ಪವರ್ ಇದೆ, ತಾಳ್ಮೆಯಲ್ಲಿ ಪವರ್ ಇದೆ. ಹೌ ಟು ಕೂಲ್ ಇಫ್ ಅದರ್ಸ್ ಗೆಟ್ ಆಂಗ್ರಿ. ಅವ್ರನ್ನ ಕೂಲ್ ಮಾಡೋಕ್ಕಾಗಲ್ಲ, ಅದು ಅವರ ಆಂಗರ್ ಮ್ಯಾನೇಜ್ಮೆಂಟ್. ಯು ಗೆಟ್ ಅವೇ ಫ್ರಮ್ ದ ಸಿಚುವೇಶನ್, ಅಲ್ಲಿಂದ ಎಕ್ಸಿಟ್ ಆಗ್ಬಿಡಿ. ಅಂಡ್ ಹೈಪರ್ ಎಕ್ಸೈಟೆಡ್ ಸ್ಟೇಟ್ ಅಲ್ಲಿ ಲಾಜಿಕ್ ವರ್ಕ್ ಆಗೋದಿಲ್ಲ. ಡೋಂಟ್ ಟ್ರೈ ಟು ಎಕ್ಸ್ಪ್ಲೈನ್ ಟು ಪೀಪಲ್ ಲಾಜಿಕಲ್ ಥಿಂಗ್ಸ್ ವೆನ್ ದೇ ಆರ್ ಆಂಗ್ರಿ. ಬೆಟರ್ ಇಸ್ ಟು ಸ್ಟಾಪ್ ಟಾಕಿಂಗ್. ಆ ಟೈಮಲ್ಲಿ ಮಾತಾಡಬಾರ್ದು. ಹೈಪರ್ ಎಕ್ಸೈಟೆಡ್ ಇರೋರ ಜೊತೆಗೆ ಹೈಪರ್ ಎಕ್ಸೈಟೆಡ್ ಸ್ಟೇಟ್ ಅಲ್ಲೇ ನೀವು ಮಾತಾಡಕ್ ಸಾಧ್ಯ, ಬಟ್ ದಟ್ ವಿಲ್ ಓನ್ಲಿ ಎಸ್ಕಲೇಟ್ ಥಿಂಗ್ಸ್. ಯು ಗಿವ್ ಅ ಚಾಯ್ಸ್. ಡು ಯು ವಾಂಟ್ ಟು ಟಾಕ್? ಇಫ್ ಯು ವಾಂಟ್ ಟು ಟಾಕ್, ಯು ವಿಲ್ ಹ್ಯಾವ್ ಟು ಫಸ್ಟ್ ಕಾಮ್ ಡೌನ್. ಅದರ್ವೈಸ್ ವಿ ವಿಲ್ ಟಾಕ್ ವೆನ್ ಯು ಆರ್ ಕಾಮ್. ನೀನು ಸಮಾಧಾನ ಆದಾಗ ಮಾತಾಡೋಣಪ್ಪ, ನಿನಗೆ ಸಮಾಧಾನ ಆಗಿಲ್ಲ ಅಂತಂದ್ರೆ ಮಾತಾಡೋಕ್ಕಾಗೋದಿಲ್ಲ. ವಿಲ್ ಟಾಕ್ ಲೇಟರ್, ನೋ ಪ್ರಾಬ್ಲಮ್. ಯು ಆರ್ ಆಂಗ್ರಿ, ಕಂಟಿನ್ಯೂ ಇನ್ ಯುವರ್ ಆಂಗರ್, ಮ್ಯಾನೇಜ್ ಇಟ್, ವಿಲ್ ಟಾಕ್ ಲೇಟರ್, ಎಕ್ಸಿಟ್. ಬುದ್ಧಿ ಹೇಳಿದ್ರೆ ವರ್ಕ್ ಆಗಲ್ಲ ಆ ಟೈಮಲ್ಲಿ. How to deal with instances where we get into the situation that the other people knows us and intentionally get favoritism even after confronting us. Yeah. We get hurt most when known people do things which make us feel bad. ಬೇಕು ಅಂತ ಈಗ ವಿ ಸಿ ದಟ್ ಸೋ ಮೆನಿ ಟೈಮ್ಸ್. ಯಾವುದೋ ಒಂದು ಫಂಕ್ಷನ್ ಅಲ್ಲಿ ಇರ್ತೀವಿ, ಗಂಡ ಹೆಂಡತಿ ಮೇಲೆ ಎಲ್ಲರ ಮುಂದೆ ಏನೋ ಒಂದು ರೇಗ್ಬಿಡೋದು, ಬಿಡೋದು, ಅಷ್ಟು ಗೊತ್ತಾಗಲ್ಲ ಅದು ಇದು ಅಂತ. ಏನ್ ಮಾಡೋದು? ಆ ಟೈಮಲ್ಲಿ ವಾಪಸ್ ತಿರುಗಿಸ್ ಬಯಕಾಗೋದಿಲ್ಲ. ಕನ್ವೆ ಮಾಡಬೇಕು, ದಟ್ ವಾಸ್ ನಾಟ್ ರೈಟ್, ಐ ಡೋಂಟ್ ಅಪ್ರಿಷಿಯೇಟ್ ಇಟ್, ಅಷ್ಟೇ. ಇಟ್ ಮೈ ಟೇಕ್ 100 ಇನ್ಸ್ಟೆನ್ಸಸ್, 100 ಸಲ ಆಗ್ಬೋದು, 1000 ಸಲ ಆಗ್ಬೋದು. ಬಟ್ ಅಲ್ಲಿ ಅವ್ರಂಗೆ ಹಾರಾಡಿದ್ರು, ಇದು ಗೊತ್ತಿರೋರಲ್ವಾ, ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಮಕ್ಳಿರ್ಬೋದು, ಅಪ್ಪ ಅಮ್ಮ ಇರ್ಬೋದು, ಯಾರೋ ಒಬ್ರು ನಮ್ಗೆ ಬೇಕಾದವರೇ ಇದ್ದಾರೆ. ಅದೇ ಸಿಚುವೇಶನ್ ಅಲ್ಲಿ ನಾವು ಅದೇ ತರ ಅಲ್ಲೇ ವಾಪಸ್ ಕೊಟ್ಬಿಟ್ರೆ ವಿ ಲೂಸ್ ದ ಪವರ್. ನೀನು ಮಾಡ್ದಲ್ಲ, ಇನ್ನೇನು ಬಿಟ್ಟಾಕಲ್ಲೇ, ಮುಗೀತು. ಇಟ್ ಈಸ್ ಲೈಕ್ ಗಿವಿಂಗ್ ದ ಲೈಸೆನ್ಸ್ ಟು ಡೂ ಇಟ್ ಅಗೈನ್. ಅವ್ರು ಮಾಡಿದ್ ಮರೆಯುತ್ತೆ, ನೀವು ಮಾಡಿದ್ ನೆನಪಿರುತ್ತೆ, ಸ್ವಾಭಾವಿಕ ಅದು.
ನಾನ್ ಸರಿ, ಪ್ರಪಂಚ ಎಲ್ಲ ತಪ್ಪು ಅನ್ನುವಂಥದ್ದು ಇಟ್ಸ್ ಎ ಡಿಫೆನ್ಸ್ ಮೆಕ್ಯಾನಿಸಮ್. ನಾನ್ ತಪ್ಪು ಅನ್ನೋದನ್ನ ಅರ್ಥ ಮಾಡ್ಕೊಳಕ್ ಶುರು ಮಾಡ್ಬಿಟ್ರೆ ಮೆಜಾರಿಟಿ ಜನಕ್ಕೆ ಜೀವನ ಮಾಡಕ್ಕೆ ಆಗೋದಿಲ್ಲ. ಅದಕ್ಕೆ ಯಾವಾಗಲೂ ಡಿಫೆನ್ಸ್ ಮೆಕ್ಯಾನಿಸಮ್ ಏನು? ತಾನು ಮಾಡಿದ್ದನ್ನ ಜಸ್ಟಿಫೈ ಮಾಡ್ಕೊಂತಾರೆ, ಬೇರೆಯವ್ರು ಮಾಡಿದ್ದನ್ನ ಆಂಪ್ಲಿಫೈ ಮಾಡ್ತಾರೆ. ಸೊ ನಮ್ಮವರಿದ್ದಾಗ, ಎಸ್ಪೆಷಲಿ ವೆನ್ ಪೀಪಲ್ ಹೂ ಮ್ಯಾಟರ್ ಟು ಯು, ನಿಮಗೆ ಬೇಕಾದವರು ನಿಮಗೆ ಕೋಪ ಬರಿಸ್ತಾ ಇದ್ದಾರೆ ಅಂತಂದಾಗ ಸಮಾಧಾನವಾಗಿ ಅದನ್ನ ನಿಭಾಯಿಸೋದು ಬಹಳ ಮುಖ್ಯ. ಬಿಕಾಸ್ ದಟ್ ವಿಲ್ ಬಿ ದ ಟೂಲ್ ಫಾರ್ ದ ಅದರ್ ಪರ್ಸನ್ ಟು ಆಂಪ್ಲಿಫೈ ಲೇಟರ್. ಹಂಗಂತ ಎಕ್ಸ್ಪ್ರೆಸ್ ಮಾಡದಲ್ಲೇ ಇದ್ರೆ ಯು ವಿಲ್ ಬಿ ಟೇಕನ್ ಫಾರ್ ಗ್ರಾಂಟೆಡ್. ಎಕ್ಸ್ಪ್ರೆಸ್ ಮಾಡಿ ವೆನ್ ದ ಸಿಚುವೇಶನ್ ಇಸ್ ಔಟ್ಸೈಡ್ ಆಫ್ ದ ಹೈಪರ್ ಎಕ್ಸೈಟೆಡ್ ಸ್ಟೇಟ್, ಆ ಕೋಪ ಬರೆಸಿರುವಂತ ಪರಿಸ್ಥಿತಿಯಿಂದ ಆಚೆ ಬಂದ ಮೇಲೆ ಕನ್ವೆ, ಡೋಂಟ್ ಪುಲ್ ದ ಡಿಸ್ಕಷನ್. ಅದನ್ನ ಎಳಿಬೇಡಿ. ಡೋಂಟ್ ಟ್ರೈ ಟು ಪ್ರೂವ್ ಅ ಪಾಯಿಂಟ್, ಜಸ್ಟ್ ಕನ್ವೆ. ಅಲ್ಲೇನು ಪಾಯಿಂಟ್ ಪ್ರೂವ್ ಮಾಡೋದು ಬೇಡ. ಇಫ್ ದೇ ಡೋಂಟ್ ಲಿಸನ್ ಈವನ್ ಆಫ್ಟರ್ ವಾಟ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಆರ್ ವಾಟ್ ವಿ ಆರ್ ಎಕ್ಸ್ಪ್ಲೇನಿಂಗ್, ದಟ್ಸ್ ವಾಟ್, ಅದನ್ನೇ ಹೇಳಿದ್ ನಾನು. ಅವ್ರು ಕೇಳಿಸ್ಕೊಂಡಿಲ್ಲ, ಒಪ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಹೇಳೋದನ್ನ ಹೇಳಿಬಿಡಿ, ಒಪ್ಸೋ ಪ್ರಯತ್ನ ಮಾಡಬೇಡಿ. ಯಾರು ಅಷ್ಟು ಸುಲಭವಾಗಿ ಒಪ್ಪೋದಿಲ್ಲ. ನೋಬಡಿ ವಿಲ್ ಅಗ್ರಿ ಟು ಎನಿ ಅದರ್ ಪಾಯಿಂಟ್ ಆಫ್ ವ್ಯೂ other than their own point of view. It takes a lot of courage and empathy to understand your point of view. ನೀವು ಹೇಳೋದನ್ನ ಒಪ್ಪಿ ನಾನು ಅದು ನನ್ನ ಪಾಯಿಂಟ್ ಆಫ್ ವ್ಯೂಗಿಂತ ವಿರುದ್ಧವಾಗಿದ್ರೂ ನನ್ನ ವ್ಯೂನ ಬದಲಾಯಿಸ್ಕೊಳ್ಳೋದು ಅಂತ ಅನ್ನೋದಕ್ಕೆ ತುಂಬಾ ಎಂಪತಿ ಬೇಕು, ತುಂಬಾ ಆನೆಸ್ಟಿ ಬೇಕು. ಕಾಂಟ್ ಎಕ್ಸ್ಪೆಕ್ಟ್ ದಟ್ ಫ್ರಮ್ ಮೋಸ್ಟ್ ಆಫ್ ದ ಪೀಪಲ್. ನಮ್ಮಲ್ಲೂ ಇರ್ಲಿಕ್ಕಿಲ್ಲ ಅಷ್ಟು ಮಟ್ಟದ ಆನೆಸ್ಟಿ. ಸೊ ಡೋಂಟ್ ಎಕ್ಸ್ಪೆಕ್ಟ್ ಐಡಿಯಲ್ ಥಿಂಗ್ಸ್ ಫ್ರಮ್ ಅದರ್ಸ್. ನಿಮ್ಮ ಆಪರೇಟಿಂಗ್ ಪ್ರಿನ್ಸಿಪಲ್ಸ್ ಏನಿದೆ ಅದರ ಪ್ರಕಾರನೇ ಬೇರೆಯವ್ರ ಬಗ್ಗೆ ನಿರೀಕ್ಷೆ ಇಟ್ಕೊಳ್ಳಿ. ಬೇರೆಯವ್ರ ಐಡಿಯಲ್ ಆಗಿರ್ಬೇಕು, ನಾನ್ ಮಾಡೋದು ಪರವಾಗಿಲ್ಲ, ನನಗದಕ್ಕೆ ಕಾರಣ ಇತ್ತು, ಆ ತರ ಬೇಡ. ಇಫ್ ವಿ ಟೆಲ್ ದೆಮ್ ನಾಟ್ ಟು ಬಿಹೇವ್, ದೇ ವೋಂಟ್ ಅಗ್ರಿ, ಬಟ್ ಸ್ಟಿಲ್ ಟೆಲ್ ದೆಮ್. ಒಪ್ಪೋದಿಲ್ಲ, ಹಿಂಗೆ ಮಾತಾಡ್ಬಾರ್ದು, ಹಿಂಗೆ ಮಾತಾಡ್ಬೇಡಿ, ನನಗೆ ಇಷ್ಟ ಆಗೋದಿಲ್ಲ ಅಷ್ಟೇ. ಓಕೆ ಆಯ್ತು, ಇನ್ ಮುಂದೆ ನಾನು ಈ ತರ ಮಾತಾಡೋದಿಲ್ಲ, ಅದೇ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅವ್ರಂಗೆ ಹೇಳಲಿ ಅಂತ. ಬಟ್ ಅವ್ರು ಹೇಳೋದಿಲ್ಲ ಅದನ್ನ. ದೇ ವಿಲ್ ನಾಟ್ ಟೆಲ್ ದಟ್. ದೇ ವಿಲ್ ಸೇ ಹೋಗಿ ಕೆಲಸ ನೋಡ್ಕೋಬೇಕು, ಮತ್ತೆ ಹೇಳ್ತಾರೆ. ದಟ್ಸ್ ಓಕೆ. ನೆಕ್ಸ್ಟ್ ಟೈಮ್ ಮತ್ತೆ ಹೇಳಿ. ವೆನ್ ದೇ ಟಾಕ್ ಸಮಥಿಂಗ್ ವಿಚ್ ಯು ಡಿಡ್ ನಾಟ್ ಲೈಕ್, ಸಿ ದ ಪಾಯಿಂಟ್ ಈಸ್ ಡೋಂಟ್ ಎಕ್ಸ್ಪೆಕ್ಟ್ ದೆಮ್ ಟು ಅಕ್ಸೆಪ್ಟ್ ವಾಟ್ ಯು ಆರ್ ಟೆಲಿಂಗ್, ಬಟ್ ಯು ಟೆಲ್ ದಟ್ ಯು ಡೋಂಟ್ ಲೈಕ್ ಇಟ್ ಅಂತ. ನಿಮ್ಗೆ ಇಷ್ಟ ಇಲ್ಲ ಅನ್ನೋದನ್ನ ಕನ್ವೆ ಮಾಡಬೇಕು ಎವ್ರಿ ಟೈಮ್, ಈವನ್ ಇಫ್ ದೇ ಡೋಂಟ್ ಅಕ್ಸೆಪ್ಟ್. ಸೊ ನಿಮಗೆ ಏನ್ ಇಷ್ಟ ಇಲ್ಲ ಅನ್ನೋದು ಅವ್ರಿಗೆ ಕ್ಲಾರಿಟಿ ಸಿಗ್ಬೇಕು. ಏನ್ ಮಾಡಿದ್ರು ನಡೆಯುತ್ತೆ ಅನ್ನೋದಾಗಬಾರ್ದು. ಏನ್ ಇಷ್ಟ ಇಲ್ಲ ಅನ್ನೋದು ಕ್ಲಾರಿಟಿ ಸಿಕ್ಕಾಗ, ಟ್ರಸ್ಟ್ ಮೀ, ನಮ್ಮವರ ಸಂತೋಷ ನಮಗೆ ಮುಖ್ಯ ಆಗಿರುತ್ತೆ. ಈವನ್ ಪೀಪಲ್ ಹೂ ಯು ಆರ್ ಫೀಲಿಂಗ್ ಹರ್ಟ್ ಫ್ರಮ್, ಯಾರಿಂದ ನಿಮಗೆ ದುಃಖ ಆಗ್ತಿದೆ, ಯಾರಿಂದ ನಿಮಗೆ ಬೇಜಾರಾಗ್ತಿದೆ, ಅವ್ರಿಗೂ ಕ್ಲಾರಿಟಿ ಸಿಗ್ತಾ ಹೋದಂಗೆ ನಿಮ್ಗೆ ಏನ್ ವಿಚಾರ ದುಃಖ ಕೊಡುತ್ತೆ, ಬೇಜಾರು ಮಾಡುತ್ತೆ ಅಂತ ಆದಾಗ, ಬಿಕಾಸ್ ಯು ಆರ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ ದೆಮ್, ನೀವು ಅವ್ರಿಗೆ ಬೇಕಾದವರೆಲ್ಲ, ಸಹಜವಾಗಿ ಗ್ರಾಜುವಲಿ ಬದಲಾವಣೆ ಬರುತ್ತೆ. ಇಲ್ಲ ಬರ್ತಾನೆ ಇಲ್ಲ ಅಂತಂದ್ರೆ ಪ್ರಾಬಬ್ಲಿ ಅವರು ಅದಾಗೋದಿಲ್ಲ. ದಟ್ ವಿಲ್ ಬಿ ದ ಕೇಸ್ ಇನ್ ಬ್ರೋಕನ್ ರಿಲೇಶನ್ಶಿಪ್ಸ್. ನೀವು ಏನ್ ಬೇಕಾದ್ರೂ ಮಾಡ್ಕೊಂಡು ನಾನು ಹಿಂಗೆ ಇರೋದು, ಅದೆಲ್ಲಾನು ಬ್ರೋಕನ್ ರಿಲೇಶನ್ಶಿಪ್ಸ್. ಅದು ಕೂಡ ತಿದ್ಕೊಳ್ಳೋಕೆ ಶುರು ಆಗುತ್ತೆ ವೆನ್ ಯು ಸ್ಟಾರ್ಟ್ ಸೆಟ್ಟಿಂಗ್ ದ ಎಕ್ಸ್ಪೆಕ್ಟೇಷನ್ ಆಫ್ ಹೌ ದ ಬಿಹೇವಿಯರ್ ಶುಡ್ ಬಿ. ಈಸ್ ಆಂಗರ್ ಹೆರಿಡಿಟರಿ? ಎಸ್. ಒನ್ ಆಫ್ ದಿ ಆಂಗರ್ ಇಸ್ ಅ ರೆಸ್ಪಾನ್ಸ್. ಸಿಚುವೇಶನ್ಸ್ಗೆ ನಾವು ಹೆಂಗ್ ರೆಸ್ಪಾಂಡ್ ಮಾಡ್ತೀವಿ ಅನ್ನೋದಕ್ಕೆ ಹೆರಿಡಿಟರಿ ಕಾಂಪೊನೆಂಟ್ ಕೂಡ ಇದೆ. Some people are generally aggressive, some people are generally very assertive by heredity, but that cannot be the justification for being irrationally angry. ನಮ್ಮ ಅಪ್ಪನು ಹಿಂಗೆ ಇದ್ದಿದ್ದು ಅದಕ್ಕೆ ನಾನು ಹಿಂಗೆ ಇರ್ತೀನಿ, ಹಂಗಿಲ್ಲ. ನಮ್ಮ ನಡವಳಿಕೆ ಯಾವಾಗಲೂ ಇಟ್ ಇಸ್ ಅ ಕಾಂಬಿನೇಷನ್ ಆಫ್ ನೇಚರ್ ಅಂಡ್ ನರ್ಚರ್. ಪ್ರಕೃತಿದತ್ತವಾಗಿ ನಮಗೆ ಬಂದಿರುವಂತಹ ಹೆರಿಡಿಟಿ ಏನಿದೆ ಅದು ಕಾಂಪೊನೆಂಟ್ ಇರುತ್ತೆ. ನಮ್ಮನ್ನ ನಾವು ಹೆಂಗ್ ತಯಾರಿ ಮಾಡ್ಕೊಂಡಿರ್ತೀವಿ ಅದು ಇರುತ್ತೆ. ಸೊ ವಿ ಕೆನಾಟ್ ಚೇಂಜ್ ವಾಟ್ ವಿ ಗೆಟ್ ಬೈ ಹೆರಿಡಿಟಿ, but we can certainly design what we want by training. ಅದಾಗಬೇಕು. ಸೊ ಅದು ಜಸ್ಟಿಫಿಕೇಶನ್ ಒಪ್ಕೊಂಡ್ಬೇಡಿ. Don't accept that. I feel being silent in anger is better and explain after I'm relaxed, and after relaxing I feel forget it. Does this affect our body and mind? Yes. ಈಗ ನೋಡಿ, ಇದು ಒಳ್ಳೆ ಪಾಯಿಂಟ್ ರೈಸ್ ಮಾಡಿದ್ದಾರೆ ಮೇಡಮ್. ಸುಮ್ಮನಿರೋದು ಒಳ್ಳೇದು ಕೋಪ ಬಂದಾಗ, ಆಮೇಲೆ ಅದನ್ನ ಮಾತಾಡ್ಬೇಕು, ಆಮೇಲೆ ಅದನ್ನ ಕನ್ವೆ ಮಾಡ್ಬೇಕು ಅಂತ ಅನ್ಕೊಂತೀನಿ. ಆದ್ರೆ ನಾನು ಕಾಮ ಆದ್ಮೇಲೆ ಅದು ಮರ್ತೋಗ್ಬಿಡುತ್ತೆ. ಐ ವಿಲ್ ಫರ್ಗೆಟ್ ಏನ್ ಹೇಳ್ಬೇಕಿತ್ತು ಅನ್ನೋದು ಮರ್ತೋಯ್ತು. ಇದರಿಂದ ಬಾಡಿ ಮೈಂಡ್ಗೆ ಅಫೆಕ್ಟ್ ಆಗುತ್ತಾ ಅಂತ? ಖಂಡಿತ ಅಫೆಕ್ಟ್ ಆಗುತ್ತೆ. ಎನಿ ಸಪ್ರೆಷನ್ ಅಂಡ್ ರಿಪ್ರೆಷನ್ ಎಲ್ಲೋಯ್ತದು? ನೀವು ಅದನ್ನ ಪುಷ್ ಮಾಡಿದ್ರಿ, ಯು ಪುಷ್ಡ್ ಇಟ್ ಇನ್ ಟು ಯುವರ್ ಸಬ್ ಕಾನ್ಶಿಯಸ್ ಮೈಂಡ್. ಮತ್ತೆ ತೆಗಿತೀನಿ ಆಚೆಗೆ ಕಾನ್ಶಿಯಸ್ ಮೈಂಡ್ಗೆ ಅಂತ. ಬಟ್ ನೀವು ಅದನ್ನ ಎಕ್ಸ್ಪ್ರೆಸ್ ಮಾಡಿಲ್ಲ ಅಂತಂದ್ರೆ ಇಟ್ ಗೆಟ್ಸ್ ಪುಷ್ಡ್.
It will add to the load of unconscious negative forces. ನಮ್ಮ ಅನ್ಕಾನ್ಶಿಯಸ್ ನೆಗೆಟಿವ್ ಫೋರ್ಸಸ್ ಏನಿದೆ ಅದ್ರ ಲೋಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ತುಂಬಾ ತುಂಬಾ ಫೋರ್ಸ್ಫುಲ್ ಇರುತ್ತೆ ಅನ್ಕಾನ್ಶಿಯಸ್ ಫೋರ್ಸಸ್. ಸೊ ಬರ್ದಿಟ್ಕೊಳ್ಬಹುದು. ಯು ಕ್ಯಾನ್ ಜಾಟ್ ಡೌನ್. ಸೈಲೆಂಟ್ ಆಗಿದ್ದೀರಲ್ವಾ, ಆ ಕೋಪ ಬಂದಾಗ ನೀವು ಅಲ್ಲಿಂದ ಆಚೆ ಬಂದ್ರಿ, ಯು ಆರ್ ಸೈಲೆಂಟ್, ಎಕ್ಸಲೆಂಟ್. ದಟ್ ಇಸ್ ದ ರೈಟ್ ಥಿಂಗ್ ಟು ಡೂ. ಮರೆಯೋದಕ್ಕೂ ಮುಂಚೆ ಏನ್ ಕನ್ವೆ ಮಾಡಬೇಕು ಅನ್ನೋದು ಅವಾಗಲೇ ಬರ್ದಿಟ್ಕೊಳ್ಳಿ. ಅದನ್ನ ರಿವಿಸಿಟ್ ಮಾಡಿ, ಹೆಂಗೆ ಕನ್ವೆ ಮಾಡಬೇಕು ವಿತೌಟ್ ಅಗೇನ್ ಟ್ರಿಗರಿಂಗ್ ಅನದರ್ ಕಾನ್ಫ್ರಂಟೇಷನ್, ಬಟ್ ಕನ್ವೇಯಿಂಗ್ ಯುವರ್ ಎಕ್ಸ್ಪ್ರೆಷನ್ ಫೀಲಿಂಗ್ ಅನ್ನೋದನ್ನ ಮತ್ತೆ ಇನ್ನೊಂದು 1 ದಿನ 2 ದಿನ ಬಿಟ್ಟು ಯು ಲುಕ್ ಬ್ಯಾಕ್ ಅಂಡ್ ಎಕ್ಸ್ಪ್ರೆಸ್. ಸೊ ಮೇಂಟೈನಿಂಗ್ ಅ ಜರ್ನಲ್, ಎಮೋಷನಲ್ ಜರ್ನಲ್, ನಮ್ಮ ಭಾವನೆಗಳ ಒಂದು ಜರ್ನಲ್. ಎಸ್ಪೆಷಲಿ ಯಾರಿಗೇನು ಕಮ್ಯುನಿಕೇಟ್ ಮಾಡಬೇಕಿದೆ ನಾವು ಸಮಾಧಾನ ಆದಾಗ ಅನ್ನೋದನ್ನ ನೋಟ್ ಡೌನ್ ಮಾಡಿಕೊಂಡು ರಿವಿಸಿಟ್ ಮಾಡಿ ಹೆಂಗೆ ಕಮ್ಯುನಿಕೇಟ್ ಮಾಡಬೇಕು ಅಂತ ಒಂದು ಸ್ವಲ್ಪ ಯೋಚನೆ ಮಾಡಿಕೊಂಡು ಕಮ್ಯುನಿಕೇಟ್ ಮಾಡೋದು ಒಳ್ಳೇದು. ಇಟ್ ಈಸ್ ನಾಟ್ ಅ ವರ್ಚು. ಕೆಲವರು ಹೇಳ್ತಾರೆ ನಾನು ಇರೋದೇ ಹಿಂಗೆ, ನಾನು ಸತ್ಯ ಮಾತಾಡ್ತೀನಿ ಅದಕ್ಕೆ ಕಠೋರವಾಗಿರುತ್ತೆ. ಸತ್ಯಂ ವದ ಪ್ರಿಯಂ ವದ ಅಂತ. ಸತ್ಯವನ್ನೇ ಹೇಳು, ಎಲ್ಲರಿಗೂ ಅದು ಕಠೋರವಾಗಿ ಇಲ್ಲದ ರೀತಿಯಲ್ಲಿ ಪ್ರಿಯವಾಗಿ ಹೇಳು. ಯು ಕ್ಯಾನ್ ಕನ್ವೆ ವಾಟ್ ಎವರ್ ಯು ವಾಂಟ್ ಟು ಕನ್ವೆ ಇನ್ ಅ ಪ್ಲೆಸೆಂಟ್ ಮ್ಯಾನರ್. ಸುಳ್ಳು ಹೇಳಬೇಕು ಅಂತೇನಿಲ್ಲ, ಸತ್ಯನೇ ಹೇಳಿ. ಆ ಡೌಟ್ ಕೇಳಿದ್ ನಾನೇ. ಸೊ ಐ ವಾಂಟೆಡ್ ಟು ಕ್ಲಾರಿಫೈ ಏನಂದ್ರೆ, ಇವಾಗ ಕಾಮ್ ಆಗ್ಬಿಟ್ಟಿರ್ತೀನಲ್ಲ, ಹೋಗಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ದೇ ಸ್ಟಾರ್ಟ್ ಲಾಫಿಂಗ್. ಆಯ್ತು ಬಿಡು ನಡಿ, ಓಟೋಯ್ತು ಆಗೋಯ್ತು. ದೇ ಡೋಂಟ್ ಇವನ್ ಅಂಡರ್ಸ್ಟ್ಯಾಂಡ್ ಆರ್ ಕಮ್ಯುನಿಕೇಟ್ ಫುಲ್. ನಾನು ಏನ್ ಹೇಳ್ಬೇಕು 1 ನಿಮಿಷ ಫುಲ್ ಕೇಳದ್, ಆಯ್ತು ಬಿಡು ನೀನ್ ನಕ್ಕಿದ್ಯಲ್ಲ ಬಿಟ್ಟಾಕು ಆಗೋಯ್ತು, ನಡಿ ಹೋಗೋಣ ಜೀವನ ಸಾಕ್ಸೋಣ ಅಷ್ಟೇ. ಬಟ್ ಅದು ಎಲ್ಲಾದ್ರೂ ಅದಕ್ಕೆ ನಂಗೆ ಹೇಳೋದೇನಕ್ಕಪ್ಪ ಇವ್ರಿಗೆಲ್ಲ ಬಿಟ್ಬಿಡು ಅನ್ನತ್ತೆ. ಬಟ್ ಯಾವಾಗ ಏನಾದ್ರೂ ಲೈಕ್ ವೆನ್ ಐ ಆಮ್ ಮೇ ಬಿ ಪೀರಿಯಡ್ಸ್ ಟೈಮ್ ಆರ್ ಎನಿಥಿಂಗ್, ಆವಾಗ ಈ ಕ್ವೆಶನ್ಸ್ ಎಲ್ಲ ಒಂದ್ ಥಾಟ್ ಪ್ರೊಸೆಸ್ ಅಲ್ಲಿ ಹೊರಗಡೆ ಬಂದು ತಲೆನ ತಿಂತಾ ಇರತ್ತೆ. ಸೊ ಹೌ ಡು ವಿ ಓವರ್ಕಮ್ ದ್ಯಾಟ್? ಕನ್ವೆ ಮಾಡಿ ಮೇಡಮ್, ಅವ್ರು ನಗ್ಲಿ ಪರವಾಗಿಲ್ಲ. ಟ್ರಸ್ಟ್ ಮೀ, ನೀವು ಹೇಳಿದಾಗ ನಿಮ್ಮ ಭಾವನೆ ಅವ್ರಿಗೆ ಅರ್ಥ ಆಗುತ್ತೆ. ಅದನ್ನ ಒಪ್ಕೊಂಡ್ರೆ ಇಟ್ ಈಸ್ ಲೈಕ್ ಅಪೋಲಜೈಸಿಂಗ್ ಟು ಯು ಅಲ್ವಾ? ಆ ಶಕ್ತಿ ತುಂಬಾ ಜನಕ್ಕೆ ಇರೋದಿಲ್ಲ. ನಾವು ಮಾಡಿದ ತಪ್ಪು ಅಂತ ಗೊತ್ತಾದಾಗ್ಲೂ ಕ್ಷಮೆ ಕೇಳುವಂತ ಶಕ್ತಿ ತುಂಬಾ ಜನಕ್ಕೆ ಇರೋದಿಲ್ಲ. ಬಟ್ ನೀವು ಕನ್ವೆ ಮಾಡಿ, ಅವ್ರ ಮನಸ್ಸಲ್ಲಿ ಬದಲಾವಣೆ ಬಂದೇ ಬರುತ್ತೆ. ನಗ್ಲಿ ಪರವಾಗಿಲ್ಲ, ಇಟ್ಸ್ ಓಕೆ. ಅದೇ ನಾ ಹೇಳಿದ್ದು, ಅವ್ರನ್ನ ಒಪ್ಪಿಸೋ ಪ್ರಯತ್ನ ಮಾಡಬೇಡಿ. ನೀವು ಅವ್ರಿಗೆ ಹೇಳೋದನ್ನ ಹೇಳಿ ಮುಗಿಸ್ಬಿಡಿ ಅಷ್ಟೇ. ಯು ಕ್ಯಾನ್ ಈವನ್ ಟೆಲ್ ದಟ್ ನೀವು ಒಪ್ಪಬೇಕು ಅಂತಿಲ್ಲ, ಬಟ್ ನನಗೇನ್ ಫೀಲ್ ಆಯ್ತು ಅದನ್ನ ಹೇಳ್ತಿದ್ದೀನಿ. ಹೌ ಟು ಡೀಲ್ ವಿತ್ ಇಟ್ ಈಸ್ ಯುವರ್ ಚಾಯ್ಸ್, ನಿಮಗೆ ಬಿಟ್ಟಿದ್ದು. ಟೈಮ್ ತಗೊಳುತ್ತೆ ಸಮ್ಟೈಮ್ಸ್. ಇಟ್ಸ್ ಅ ಲೈಫ್ ಟೈಮ್ ಜರ್ನಿ ಅಲ್ಲ, ಜೀವನ ಪೂರ್ತಿ ಪ್ರಯತ್ನ ಮಾಡ್ತಾನೆ ಇರಬೇಕು. ಅಟ್ ದ ಎಂಡ್ ಆಫ್ ಇಟ್ ವಿ ಮೈಟ್ ಫೀಲ್ ದಟ್ ವಿ ಹ್ಯಾವ್ ಫೇಲ್ಡ್ ಇನ್ ಇಟ್. ಬಟ್ ಪ್ರಯತ್ನ ಮಾಡ್ತಾ ಮಾಡ್ತಾ ನಿರಂತರವಾಗಿ ಒಂದು ಅಪ್ವರ್ಡ್ ಟ್ರೆಂಡ್ ಆದ್ರೂ ಇರಬೇಕು. ನಮ್ಮ ಭಾವನೆಗಳನ್ನ ನಾವು ನಿಭಾಯಿಸೋದ್ರಲ್ಲಿ ವಿ ಶುಡ್ ಸ್ಟಾರ್ಟ್ ಮೂವಿಂಗ್ ಇನ್ ಅ ಪಾಸಿಟಿವ್ ಡೈರೆಕ್ಷನ್. ನಾವು ಇಂಟರ್ವ್ಯೂನೇ ಮಾಡಲಿಲ್ಲ ಅಂತಂದ್ರೆ ವಿ ವಿಲ್ ಬಿ ಗೋಯಿಂಗ್ ಡೌನ್. Sir, another question of mine. It's not about partners. It's something else relationship. Now later in life we understood like it's a broken relationship. In whatever we do, ನಾವ್ ಏನ್ ಮಾಡಿದ್ರು ಅವ್ರಿಗೆ ತಪ್ಪೆ ಅಂತ ಅನ್ಸ್ಬಿಟ್ಟಿದೆ ಅಂತ ಗೊತ್ತಾಗ್ಬಿಟ್ಟಿದೆ. But what is happening is we are not able to come out of. I have given so much of time, so much of life for them. Still they have not taken us for granted. ಎಷ್ಟ್ ಮಾಡಿದ್ರು ಅವ್ರು ಇಷ್ಟೇ. ಆದ್ರೆ we have spent so much of life. That guilt, it's not allowing us to move forward. What should we do in that case? Not an easy thing to handle, madam. One, broken relationships will have a lot of trust issues. Trust break ಆಗಿರುತ್ತೆ. Yeah, because of that relationship we stop trusting others also most of the times. Yeah. The lifestyle and perception only changed. The life perception only changed totally. We have to get back to our own lives, or we should learn from that and we really should change our lives. That is like, and that guilt it's not allowing us to move forward. What should we do in that case? Madam, see, ಎಲ್ಲ ರಿಲೇಶನ್ಶಿಪ್ಸ್ ಅಲ್ಲೂ ನಮಗೆ ಏನ್ ಬೇಕು ಅನ್ನೋದು ವಿ ನೋ.
these are the things that we want from a relationship. Let's say in a marital relationship, what are the different aspects of coexistence that we need to have ಅನ್ನೋದು ಗೊತ್ತಿದೆ. ಏನೆಲ್ಲ ಆಗೋದಿಲ್ಲ ಒಟ್ಟಿಗೆ, ಮೇ ಬಿ ವಿ ಕೆನಾಟ್ ಲಿವ್ ಟುಗೆದರ್, ಒಟ್ಟಿಗೆ ಇರಕ್ಕಾಗೋದಿಲ್ಲ. ಯು ಕೆನಾಟ್ ಹ್ಯಾವ್ ದಟ್ ಕಾರ್ಡಿಯಲ್ ಫಿಸಿಕಲ್ ಕೋಎಕ್ಸಿಸ್ಟೆನ್ಸ್, ನಾಟ್ ಪಾಸಿಬಲ್. ಆಯ್ತು. ಮಕ್ಕಳಿದ್ದಾರೆ, ಮಕ್ಕಳಿಗೆ ಗಂಡ ಹೆಂಡತಿಗೆ ಒಬ್ರಿಗೊಬ್ರು ಬೇಕಿಲ್ಲ ಅಂತಂದ್ರು ಮಕ್ಕಳಿಗೆ ಅಪ್ಪ ಅಮ್ಮ ಬೇಕು. ಕಿಡ್ಸ್ ಕೆ ನಾಟ್ ಟೇಕ್ either or situation when it comes to parents. It's not about a husband and wife relationship, sir. Somebody else, like Okay, any relationship, personal any relationship. Reasons for continuing with the relationship ಅಂತ ಅನ್ಕೊಳ್ಳಿ. ಯಾಕೆ ಈ ರಿಲೇಶನ್ಶಿಪ್ ಕಂಟಿನ್ಯೂ ಆಗಬೇಕು? ಲುಕ್ ಅಟ್ ಇಟ್ ಆಬ್ಜೆಕ್ಟಿವ್ಲಿ. ಬಿಡೋದ್ರಿಂದ ಏನ್ ನಷ್ಟ ಅಥವಾ ಲಾಭ? ರಿಲೇಶನ್ಶಿಪ್ ಕಂಟಿನ್ಯೂ ಮಾಡಬೇಕಾಗಿರೋದಕ್ಕೆ ಕಾರಣ ಏನು? ರಿಲೇಶನ್ಶಿಪ್ ಬ್ರೇಕ್ ಆಗಿದೆ. I will still take the example of husband-wife, easy to understand because ನಾವು ಸುತ್ತಮುತ್ತ ನೋಡೋದು. ಜೊತೆಲಿರೋದ್ರಿಂದ ನಷ್ಟ ಏನು, ಲಾಭ ಏನು? ಬಿಡೋದ್ರಿಂದ ನಷ್ಟ ಏನು, ಲಾಭ ಏನು? ಬಿಡಬಾರ್ದು ಅನ್ನೋದು ನಮ್ಮ ಮನಸ್ಸಲ್ಲಿದ್ರೆ, how do we ensure that we come to a common minimum operating relationship? ಸರ್ಕಾರ ಮಾಡಿದಂಗೆ, you have two parties which don't agree to each other on most of the things, but they still continue to run the government on minimum accepted things. An open discussion on the relationship is not working out. It work ಆಗ್ತಾ ಇಲ್ಲ. But we have to be continuing with an operating relationship. What are the common things that we can agree, outside of which either of them don't have any say on the other person's life? ಸ್ವಲ್ಪ ಪ್ರಯತ್ನದಲ್ಲಿ ಆ ಕಾಮನ್ ಆಸ್ಪೆಕ್ಟ್ಸ್ ಅನ್ನು ನಾವು ಡಿಟರ್ಮಿನ್ ಮಾಡಕ್ ಶುರು ಆದ್ರೆ ಓವರ್ ಎ ಪೀರಿಯಡ್ ಆಫ್ ಟೈಮ್, ಮೇ ಬಿ 100 ಪಾಯಿಂಟ್ಸ್ ಅಲ್ಲಿ ದೇರ್ ಮೈಟ್ ಬಿ 2 ಕಾಮನ್ ಥಿಂಗ್ಸ್ ದಟ್ ಟುಗೆದರ್ ಇದಾಗ್ಬೋದಪ್ಪ, ಇದು ಮಾಡ್ಬೋದು ಅಂತ. ಹೋಗ್ತಾ ಹೋಗ್ತಾ ವೆನ್ ದಟ್ ಬಾಂಡೇಜ್ ಗೆಟ್ಸ್ ರಿಲ್ಯಾಕ್ಸ್ಡ್, ಪ್ರಾಬಬ್ಲಿ ವಿತ್ ಟೈಮ್ ಮೋರ್ ಅಂಡ್ ಮೋರ್ ಕಾಮನ್ ಪಾಯಿಂಟ್ಸ್ ಗೆಟ್ ಆಡೆಡ್. ಅಂಡ್ ನೆವರ್ ಬ್ರ್ಯಾಂಡ್ ದ ಪರ್ಸನ್ಸ್ ಕ್ಯಾರೆಕ್ಟರ್ or intentions. Always bring it down to situations are not allowing us to have a cordial relationship. How do we change the situations? It is easy to redesign situations than people. So ಏನು ಪರಿಸ್ಥಿತಿನ ಬದಲಾಯಿಸಿದ್ರೆ ನಮ್ಗೆ ಏನಾದ್ರು ವರ್ಕ್ ಆಗ್ಬೋದಾ ಯೋಚನೆ ಮಾಡೋದಿಲ್ಲ. ಏನು ಹೇಳಕ್ ಬಂದ್ರಿ ಅಂತ ಅನ್ಕೊಂಡು. Am I making some sense, madam? Yes, sir. A lot of sense is there, but it's like in the situation now the hardships made the situation like we don't want that person totally. But still, you have to maintain the relationship. ಬಿಟ್ಬಿಡೋದಕ್ಕೆ ಆಪ್ಷನ್ ಇಲ್ವಾ? ಬಿಡಬಹುದು, but again and again the relationship will be carrying on because if relatives ಜೊತೆ ಹೋದ್ರುನು ಎಲ್ಲ ಕಡೆನೂ you meet that person. It's like a cord. You can't cut the cord and go off. Either it might be parents, in-laws, anything like that. In that case, can we just get out of the situation, or you should maintain a healthy relationship? That is the problem. Like the mind is not accepting relationship, madam. That is what I would say. But situation na better analysis nimgirutte. If there is a possibility of maintaining the relationship with a common minimum operating boundary, we will not talk bad relationship. ಒಬ್ರಿಗೊಬ್ರು ಕೆಟ್ಟದ್ದು ಮಾತಾಡೋದು ಬೇಡ. I will not talk bad about you either in front of you or behind you. There is no need for us to be involved in each other's lives. That's okay. But these are the things where we are supposed to be seen together. So let us be like cordial people. We need not be friends also. At least let us behave like acquaintances. ಎದುರುಗಡೆ ಸಿಕ್ಕಿದಾಗ ಮುಖ ತಿರುಗಿಸ್ಕೊಂಡು ಹೋಗೋದು ಅದೆಲ್ಲ ಬೇಡ. ಹಂಗಂತ ಜೊತೆಲಿ ಕೂತ್ಕೊಂಡು ಗಂಟೆಗಟ್ಟಲೆ ಹರಟೆ ಹೊಡಿಬೇಕು, ಅದು ಬೇಡ. So I will not have negative feelings about you when I look at you. You also don't do that. Can we agree to this? We have to sit and talk about it. ಅಷ್ಟೇ ಮೇಡಮ್. ಏನು ಹಿಂದಿಂದು ಏನು ಕಿದಕ್ಕಬಾರದು. We are at a situation where we are, for whatever reasons, who is right, who is wrong, that is a point out of discussion.
can we arrive at some common things where both of us continue to live our own individual lives happily? Without And as harming time each other. progresses, if there is a possibility of enhancing the scope of our involvement in each other's lives, probably let it happen at its own time. Otherwise, let's stick to this. Okay, that part is really good that I came to a clarity. But the part of self, like how to heal from it. Give Because time. Don't feel a sense of deceit. ಅಂದ್ರೆ ತುಂಬಾ yeah, ಸಲಿ that is ನಾವು the ರಿಲೇಶನ್ಶಿಪ್ಸ್ ಅಲ್ಲಿ ನಮ್ಮ ನಿರೀಕ್ಷೆ ಏನೋ ಇತ್ತು, ನಮಗಾಗಿದ್ದು ಏನೋ ಆಯ್ತು, ಒಂಥರ ಮೋಸ ಆಯ್ತು ಅನ್ನೋ ಫೀಲಿಂಗ್ ಅಲ್ಲಿ ಇರ್ತೀವಿ. yeah, exactly. ಮೋಸ ಆಯ್ತು ಅನ್ನೋದು ಏನಿಲ್ಲ, ಅದು ಏನೋ ಓದ್ಬೇಕು ಅಂತ ಅನ್ಕೊಂಡಿರ್ತೀವಿ, ಕೆರಿಯರ್ ಏನೋ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀವಿ, ಅಪ್ಪ ಅಮ್ಮ ನಮ್ಗೆ ಈ ತರದ್ದು ಏನೋ ಒಂದು ಲೈಫ್ ಕೊಡ್ತಾರೆ ಅಂತ ಅನ್ಕೊಂಡಿರ್ತೀವಿ, ನಮ್ಮ ವರ್ಕ್ ಇಂದನೇ ನಾವೇನೋ ಸಾಧಿಸ್ಬೇಕು ಅನ್ಕೊಂಡಿರ್ತೀವಿ. So many things did not happen ಅಲ್ಲ. Why are we expecting that what we expected out of this relationship should have happened when in every aspect of life none of our expectations have been fulfilled? Just let it go. ಆಯ್ತಪ್ಪ, ಏನೋ ಆಯ್ತು ಆಯ್ತು, rest of my long life I have left with. I will get out of it. I will not stay attached to it. ಆ ಮೋಸ ಆಯ್ತು ಅನ್ನೋ ಫೀಲಿಂಗ್ ಏನೇ ನಮ್ಗೆ ಒಪ್ಕೊಳಕ್ ಆಗೋದಿಲ್ಲ. ನನಗಾಗೋಯ್ತಲ್ಲ ಮೋಸ ಇದು. Yeah, we had made out of a fool for so many years, and on the this feeling that is like pinching each and every time. ಬಿಟ್ಬಿಡ್ಬೇಕು ಮೇಡಮ್ ಅಷ್ಟೇ. ಡೋಂಟ್ ಗಿವ್ ಮೋರ್ ಸ್ಪೇಸ್. ಇನ್ನು ಜಾಸ್ತಿ ಸ್ಪೇಸ್ ಕೊಟ್ಟಾಗ ಯು ಆರ್ ಅಲೋಯಿಂಗ್ ದಟ್ ಸೇಮ್ ಬ್ಯಾಡ್ ಎಕ್ಸ್ಪೀರಿಯನ್ಸಸ್ ಟು ಕಂಟಿನ್ಯೂ ಟು ಡಿಸ್ಟ್ರಾಯ್ ಯುವರ್ ಮೈಂಡ್ ಅಲ್ಲ. Life, yeah, that is true. ಕಂಪ್ಲೀಟ್ ಒಂಥರ ಕೋಲ್ಡ್ ಆಗ್ಬಿಡ್ಬೇಕು. ಎನಿಥಿಂಗ್ ದಟ್ ಈಸ್ ಕಾಸಿಂಗ್ ಪೇನ್ ಇನ್ ಯುವರ್ ಹಾರ್ಟ್, ಯು ಶುಡ್ ಜಸ್ಟ್ ಬಿಕಮ್ ಕೋಲ್ಡ್ ಟು ಇಟ್. ನೋ ಎಮೋಷನ್ಸ್, ನೀದರ್ ಪಾಸಿಟಿವ್ ನಾರ್ ನೆಗೆಟಿವ್, ಬ್ಲ್ಯಾಂಕ್. ಪ್ರಯತ್ನ ಪಟ್ಟರೆ ಆಗುತ್ತೆ ಮೇಡಮ್, ಅದು ದಟ್ ಈಸ್ ಪಾಸಿಬಲ್. ಬಟ್ ಆ ಸೆನ್ಸ್ ಆಫ್ ಹರ್ಟ್ ಅಂಡ್ ಡಿಸೀಟ್ ಆಚೆ ಬಂದ್ಬಿಡ್ಬೇಕು. ಸೊ so many things happen. This is also one thing. Done, over, finish. Yeah. Sir, ಇನ್ನೊಂದು Nowadays I consider actually, okay, I didn't know that you are still no, continue, ma'am. Thank you. Thank you, sir. okay. It was One more thing, I think you were about to take the next question. ಈಗ ಮಕ್ಕಳು, my daughter is 10-year-old. So she's getting irritated for each and every small thing and she complains everything. So ಅದು ಹೇಗೆ ನಾವು ಇದ್ ಮಾಡೋದು? And when I ask other people, I mean parents of the same age group, they're telling hormonal changes, so ಇವಾಗ puberty ಇದಾಗತ್ತೆ, ಅದು ಇದು ಅಂತೆಲ್ಲ ಹೇಳ್ತಾ ಇದ್ದಾರೆ. Is it really true? ಬಟ್ ಅದು ಅಂತಾರೆ ಮತ್ತೆ ಈ ಏಜ್ಗೆ ಹಿಂಗ ಪಿಬರ್ಟಿ ಬರೋ ತನಕನ ಅಂತ ಒಬ್ರು ಹೇಳ್ತಾರೆ. ಬಟ್ ಮೈ ಸಿಸ್ಟರ್ಸ್ ಡಾಟರ್, ಶೀಸ್ ಗಾಟ್ ಹರ್ ಮೆನ್ಸ್ಟ್ರಲ್ ಸೈಕಲ್ ಅಂಡ್ ಆಲ್, ಬಟ್ ಸ್ಟಿಲ್ ಶೀ ಇಸ್ ಇದರ್, ಅವಳಿಗೆ ಏನಾದ್ರೂ ಇದಾಯ್ತು ಅಂದ್ರೆ ಇಲ್ಲ ಕೋಪ ಇಲ್ಲ ಅಳು, ಆತರ. ಇಸ್ ಇಟ್ ಬಿಕಾಸ್ ಆಫ್ ದ ಹಾರ್ಮೋನಲ್ ಚೇಂಜಸ್ ದಟ್ ದೀಸ್ ಕಿಡ್ಸ್ ಆರ್ ಆಕ್ಟಿಂಗ್ ಲೈಕ್ ದಿಸ್, ಆರ್ ಹೌ ಶುಡ್ ವಿ ಡೀಲ್ ವಿತ್ ದಿಸ್? ಡಾಕ್ಟರ್ ವರುಣ್ ಸರ್, ನಾನು ಆನ್ಸರ್ ಮಾಡ್ಬೋದು ಇದ್ರ ಬಗ್ಗೆ? ಯಾರ್ ಕ್ವಶನ್ ಕೇಳ್ತಾರೋ ಅವ್ರು ಯಾರು ನಂಗೆ ಗೊತ್ತಿಲ್ಲ. ನೋಡಿಮ್ಮ, ನಮ್ ಮನೆಗಳಲ್ಲಿ ಓಕೆ ಸಿತಾರಾ ಅವ್ರೆ, ನಮ್ ಮನೆಗಳಲ್ಲಿ ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ ಅಂತ ಒಂದಿದೆ. ಓಕೆ, ಅದೇನಾಗುತ್ತೆ ಅಂತ ಹೇಳಿದ್ರೆ ಮಕ್ಕಳಿಗೆ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗ್ಬೇಕು ಅಂತ ಒಂದಿರುತ್ತೆ. ತುಂಬಾ ಪ್ಯಾಂಪರ್ಡ್ ಆಗಿದೆ ಮಗು, ಆಮೇಲೆ ಪ್ಯುಬರ್ಟಿ ಟೈಮ್ ಬಂದಿದೆ ಮಗುಗೆ, ಆಮೇಲೆ ಮಗುಗೆ ತಾತ ಅಜ್ಜಿ ಎಲ್ಲಾರ್ದು ಅಟ್ರಾಕ್ಷನ್ ಮಾಡ್ಕೋಬೇಕು ಅಂತ ಒಂದು ಅಸಂಪ್ಷನ್ ಇದೆ, ಎಕ್ಸ್ಪೆಕ್ಟೇಷನ್ಸ್ ಇದೆ ಮಗುಗೆ. ಅದಕ್ಕೆ ನಂಗೆ ಮಾಡ್ತಾ ಇದೆ ಅದೊಂದು. ಆಮೇಲೆ ಸ್ಕೂಲಲ್ಲಿ ಕೂಡ ಆ ಎನ್ವಿರಾನ್ಮೆಂಟ್ ಒಂದ್ಸತಿ ನೀವ್ ಹೋಗ್ಬಿಟ್ಟು ಹುಡುಕ್ರಮ್ಮ ಹೇಗಿದೆ ಅಂತ. ಹೇಗ್ ಗೊತ್ತಾ, ಅವ್ರ ಪಿಯರ್ಸ್ ಇನ್ಫ್ಲೂಯೆನ್ಸ್ ಆಗಿರ್ಬೋದು, ಟೀಚರ್ಸ್ ಇನ್ಫ್ಲೂಯೆನ್ಸ್ ಆಗಿರ್ಬೋದು ಮಗು. ಓಕೆ, ಆಮೇಲೆ ನೀವು ಮನೆಯಲ್ಲಿ ಗಂಡ ಹೆಂಡತಿ ಹೇಗಿದ್ದೀರಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಆ ಮಗುಗೆ. ಆ ಮಗು ಎಲ್ಲೋ ಲೋನ್ಲಿ ಆಗಿ ಫೀಲ್ ಆಗ್ತಿದ್ಯಾ, ಇಲ್ಲ ಅಂದ್ರೆ ಅದಕ್ಕೆ ಇನ್ಪುಟ್ ಎಂತದ್ದು ಕೊಡ್ತಾ ಇದ್ದಾರೆ ಅಂತಾನು ಇಂಪಾರ್ಟೆನ್ಸ್ ಆಗುತ್ತೆ ಪುಟ್ಟ. ಸಿತಾರ್, ಐ ಥಿಂಕ್ ನಾನು ಯಾರನ್ನು ಹರ್ಟ್ ಮಾಡಿಲ್ಲ ನನ್ನ ಆನ್ಸರ್ ಇಂದ ಅನ್ಸುತ್ತೆ. ಥ್ಯಾಂಕ್ ಯು. Yes. Another factor, very valid points, madam. Another factor is ಮಕ್ಕಳಿಗೆ ಮೀಡಿಯಾ ಎಕ್ಸ್ಪೋಜರ್ ಎಷ್ಟಿದೆ ಅನ್ನೋದನ್ನ ಒಂದು ಸ್ವಲ್ಪ ಗಮನಿಸ್ಬೇಕು ಮೇಡಮ್. Yes. If you notice, ಈಗೆಲ್ಲ ಇಟ್ಸ್ ಲೈಕ್ 10 seconds, 20 seconds, 30 seconds videos. ಅಂದ್ರೆ there is a lot of research going into
ಐಡೆಂಟಿಫೈಯಿಂಗ್ ಹೌ ಟು ಸ್ಟಿಮ್ಯುಲೇಟ್ ದ ಮೈಂಡ್ ಇನ್ 10 seconds. ಸ್ವಾಭಾವಿಕ ಜೀವನ ಅಷ್ಟು ಹೈಪರ್ ಸ್ಟಿಮ್ಯುಲೇಟೆಡ್ ಸ್ಟೇಟ್ ಅಲ್ಲಿ ನಡೆಯೋದಿಲ್ಲ. ಅವರ್ ನಾರ್ಮಲ್ ಲೈಫ್ ಡಸ್ ನಾಟ್ ಆಪರೇಟ್ ಇನ್ ದಟ್ ಹೈಪರ್ ಸ್ಟಿಮ್ಯುಲೇಟೆಡ್ ಸ್ಟೇಟ್. ಬಟ್ ವೆನ್ ಚಿಲ್ಡ್ರನ್ ಆರ್ ಗೆಟಿಂಗ್ ಎಕ್ಸ್ಪೋಸ್ ಟು ಹೈಪರ್ ಸ್ಟಿಮ್ಯುಲೇಟೆಡ್ ಸೆನ್ಸರಿ ಇನ್ಪುಟ್ಸ್, ಅವ್ರ ಮೈಂಡ್ ಬೇಸ್ ಲೈನ್ ರೆಫರೆನ್ಸ್ ಪಾಯಿಂಟ್ ಅನ್ನ ಅದು ಶಿಫ್ಟ್ ಮಾಡುತ್ತೆ. ಸೊ ದೇ ವಿಲ್ ವಾಂಟ್ ದಟ್ ಲೆವೆಲ್ ಆಫ್ ಸ್ಟಿಮ್ಯುಲೇಷನ್ ಇನ್ ಎವ್ರಿ ಇಂಟ್ರಾಕ್ಷನ್. ಅವ್ರಿಗೆ ಅದನ್ನ ಹೇಳಕ್ ಬರೋದಿಲ್ಲ, ಬಟ್ ಸಬ್ ಕಾನ್ಶಿಯಸ್ ಎಕ್ಸ್ಪೆಕ್ಟೇಷನ್ ಫಾರ್ ಇಂಟ್ರಾಕ್ಷನ್ ಇಸ್ ಆ ಲೆವೆಲ್ ಸ್ಟಿಮ್ಯುಲೇಷನ್ ಬೇಕು ಅಂತ. ಕಣ್ಮುಂದೆ ಇರೋ ಗಿಡ ಅವ್ರಿಗೆ ಸಂತೋಷ ಚೆನ್ನಾಗಿ ಕಾಣೋದಿಲ್ಲ, ಅದನ್ನ ಫೋಟೋ ತೆಗೆದು ಅದಕ್ಕೊಂದು ಫಿಲ್ಟರ್ ಹಾಕಿದಾಗ ವಾವ್ ಸಖತ್ತಾಗಿದೆ ಅಂತಂತಾರೆ. ಸೊ ಮೀಡಿಯಾ ಎಕ್ಸ್ಪೋಜರ್ ಕಟ್ ಡೌನ್ ಮಾಡಕ್ ಆಗುತ್ತಾ, ಅದು ಒಂದು ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದು ಬಿಹೇವಿಯರಲ್ ಚೇಂಜ್ ತರ್ತಾ ಇದೆ. A lot of children are going into ADHD status, attention deficit hyperactivity disorder ಅಂತ ಹೇಳ್ತೀವಿ psychological terms ಅಲ್ಲಿ. Because of excessive media exposure, children are going into ADHD status. And ಮಕ್ಕಳಿಗೆ ಸುತ್ತಮುತ್ತ ಏನ್ ತುಂಬಾ ಜನ ಅದು ಮಾಡು ಇದು ಮಾಡು ರೆಸ್ಟ್ರಿಕ್ಟಿವ್ ಎನ್ವೈರನ್ಮೆಂಟ್ ಇದ್ರೆ ಅವ್ರನ್ನ ಕಾನ್ವರ್ಸೇಷನ್ಸ್ ಅಲ್ಲಿ ಎಂಗೇಜ್ ಮಾಡ್ಕೊಂಡ್ರೆ ಅವ್ರ ಇರಿಟೇಷನ್ ಕಡಿಮೆ ಆಗುತ್ತೆ. ಜಸ್ಟ್ ಲೈಕ್ ವಾಟ್ ವಿ ಡಿಸ್ಕಸ್ಡ್ ಫಾರ್ ಅಡಲ್ಟ್ಸ್, ಮಕ್ಕಳಿಗೂ ಕೂಡ ಎಂಗೇಜ್ ದೆಮ್ ರೆಸ್ಪೆಕ್ಟ್ಫುಲಿ ಇನ್ ಕಾನ್ವರ್ಸೇಷನ್ಸ್. ವಾಟ್ ಈಸ್ ಯುವರ್ ಒಪಿನಿಯನ್ ಆನ್ ಜನರಲ್ ಥಿಂಗ್ಸ್? ಮನೆಗೆ ಸಂಬಂಧಪಟ್ಟಿದ್ದು ಕಾಮನ್ ಆಸ್ಪೆಕ್ಟ್ಸ್ ಬಗ್ಗೆ ಅವ್ರಿಗೆ ಅಡ್ವೈಸ್ ಮಾಡೋದು ಮಾಡ್ತಾನೆ ಇರ್ತೀವಿ ಮಕ್ಕಳಿಗೆ, ಬಟ್ ಅದ್ರ ಜೊತೆಗೆ ಆಸ್ಕ್ ದೆಮ್ ಫಾರ್ ದೇರ್ ಒಪಿನಿಯನ್ಸ್. So when children start feeling that they are being valued and their opinions are respected, you don't have to accept their opinions or approve their opinions, but even a child requires his or her opinion to be valued. Yes. Don't dismiss. ಏನು ಅಂದ್ರೆ ಈಗ ಅವರು ಹೇಳಿದ್ರು ಮನೇಲಿ ಎನ್ವಿರಾನ್ಮೆಂಟ್, ಶಿ ನೀಡ್ಸ್ ದಟ್ ಅಟೆನ್ಷನ್ ಎವ್ರಿಥಿಂಗ್. ಯಾ, ದಟ್ ಐ ಅಗ್ರಿ. ಅದು ಏನು ಅಂದ್ರೆ ಐ ಹ್ಯಾವ್ ಮೇಡ್ ಡೌಟ್ಸ್ ಕ್ಲಿಯರ್ ಎಲ್ಲಾನು. ಅವಳಿಗೆ ಈಗ ನನ್ನ ಕೋ ಸಿಸ್ಟರ್ ಮಗಳು ಇದ್ದಾಳೆ. ಸೊ ನನ್ನ ಅತ್ತೆ ಮಾವ ಅವಳ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದೆ ನಮ್ಮ ಅತ್ತೆ. ಸೊ ಶಿ ವಾಸ್ ಗೆಟಿಂಗ್ ಡಿಮೋಟಿವೇಟೆಡ್ ಆರ್ ಶಿ ವಾಸ್ ಫೀಲಿಂಗ್ ದಟ್ ಲೋನ್ಲಿನೆಸ್, ನನ್ಗೆ ಅಟೆನ್ಷನ್ ಇಲ್ಲ, ಅವಳೇ ಇಲ್ಲ ಅಂತ. ಸೊ ಬಟ್ ಇನ್ ಸ್ಪೈಟ್ ಆಫ್ ಮೀ ಟೆಲ್ಲಿಂಗ್ ಎವ್ರಿಥಿಂಗ್, ಇಲ್ಲಮ್ಮ ಆತರ ಇಲ್ಲ, ಅವಳು ನಿನ್ ತಂಗಿ ಅಲ್ವಾ ಅದು ಅಂತ. ಅಂಡ್ ಐ ಹ್ಯಾವ್ ಆಸ್ಕ್ಡ್ ಹರ್ ಆಲ್ಸೋ, ಈ ತರ ಏನಕ್ಕೆ ನಿನ್ಗೆ ಹಂಗಾಗ್ತಾ ಇದೆ ನನಗ್ ಗೊತ್ತಿಲ್ಲ. ದೇರ್ ಇಸ್ ನಥಿಂಗ್ ದಟ್ ಇಸ್ ಹ್ಯಾಪನಿಂಗ್ ಅರೌಂಡ್ ಮೀ, but still I'm not able to know why I get irritated sometimes, why I want to feel like crying anta. So so is there anything else that I can do? Because every night before making her sleep and all, if there is any sort of things, and I've made sure that she will tell me everything, like what is ಏನಾದ್ರೂ ಅವಳಿಗೆ ಏನಾನ ಡಿಸ್ಟರ್ಬೆನ್ಸ್ ಆಯ್ತು ಅಂದ್ರೆ, ಏನಾದ್ರೂ ಆಗ್ತಾ ಇತ್ತು ಅಂದ್ರೂ I have made sure that she tells me. But still sometimes ಹಂಗೆಲ್ಲ ಮಾತಾಡಿದಾದ್ಮೇಲೆ ಇಟ್ ಇಸ್ ಕಮ್ ಟು ತುಂಬಾ ಕಡಿಮೆ ಆಗಿದೆ. ಬಟ್ ಈಗ ಸ್ವಲ್ಪ ಅವಾಗವಾಗನೂ ಆಗತ್ತಲ್ಲ. ಸೊ ಇಸ್ ದೇರ್ ಎನಿಥಿಂಗ್ ಎಲ್ಸ್ ದಟ್ ಐ ಕ್ಯಾನ್ ಡೂ ಅಂತ ಐ ವಾಂಟೆಡ್ ಟು ನೋ. ಒಟ್ಟಿಗೆ ಏನೆಲ್ಲ ಮಾಡಬಹುದು ಅದನ್ನ ಮಾಡಿ ಮೇಡಮ್. ಓಕೆ, ಅಂದ್ರೆ ಸುಮ್ಮನೆ ಕ್ಯಾಶುಯಲ್ ಆಗಿ ಪರ್ಪಸ್ಲೆಸ್, ಏನು ಉದ್ದೇಶ ಜೊತೆಲಿ ಒಂದು ವಾಕ್ ಹೋಗೋದು, ಒಟ್ಟಿಗೆ ಯೋಗ ಮಾಡೋದು, ಒಟ್ಟಿಗೆ ಊಟ ಮಾಡೋದು. ಓಕೆ, ಡೋಂಟ್ ಮೇಕ್ ಇಟ್ ಅ ಕಾನ್ವರ್ಸೇಷನ್ ಅಬೌಟ್ ಏನಾಯ್ತು, ನಾಟ್ ಅನ್ ಎನ್ಕ್ವೈರಿ ಬೇಸ್ಡ್. ಸುಮ್ಮನೆ ಕ್ಯಾಶುಯಲ್ ಆಗಿ ಸುಮ್ಮನೆ ಸಿಂಪಲ್ ಸ್ಮಾಲ್ ಥಿಂಗ್ಸ್. ಥಿಂಕ್ ಆಫ್ ದ ಟೈಮ್ಸ್ ವೆನ್ ವಿ ಯೂಸ್ ಟು ಸ್ಪೆಂಡ್ ಟೈಮ್ ವಿತ್ ಅವರ್ ಗ್ರ್ಯಾಂಡ್ ಪೇರೆಂಟ್ಸ್. ಏನು ಮಾಡ್ತಿರ್ಲಿಲ್ಲ, ವಿ ಜಸ್ಟ್ ಸಿಟ್, ಏನು ಮಾಡದಲ್ಲೇ ಇರೋದೇನೆ ಒಂದು ಇಂಪಾರ್ಟೆಂಟ್ ಥಿಂಗ್. ಕರೆಕ್ಟ್. ಸೊ ಮಾತಾಡುವಾಗೆಲ್ಲ ನಾವು ಸ್ಕೂಲಲ್ಲಿ ಏನಾಯ್ತು ಅದೆಲ್ಲ ಕೇಳೋದು ಫೈನ್, ಏನು ಮಾಡದಲ್ಲೇ ಸುಮ್ಮನೆ ಜೊತೆಲಿರೋದು ಕೂಡ so many times it will help people feel that comfort. And it is not easy to handle the kids of current generation because they have too many inputs. ತುಂಬಾ ಸ್ಟಿಮ್ಯುಲಸ್ ಸಿಗ್ತಾ ಇದೆ ಅವ್ರಿಗೆ ಸುತ್ತಮುತ್ತ, ಪಿಯರ್ಸ್, ಸ್ಕೂಲ್ಗಳಲ್ಲಿ, ಮನೆಯಲ್ಲಿ. ಇಟ್ಸ್ ಎ ಚಾಲೆಂಜ್, ಬಟ್ ಸಿಂಪ್ಲಿಫೈ ಮಾಡೋದು ಬೆಟರ್. ಮನೆ ವಾತಾವರಣ ಸಿಂಪಲ್ ಆಗಿದ್ದಷ್ಟು ಮಕ್ಕಳು ಕಾಮಾಗಿರ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. Okay, thank you so much, doctor. Thank you, Kavita. Small doubt. My name is Shweta. Sir, ನನ್ನ ಮಗನ್ಗೆ 6 years old. ಅವನು he doesn't want to be with ಅವನ ಮನೆಯಲ್ಲಾದ್ರು, he want to go to his friend's house.
ಅವ್ನು ತುಂಬಾ ಒಂಥರ ತುಂಬಾ ಆಕ್ಟಿವ್. ಹೀಸ್ ಲೈಕ್ ಸಮಥಿಂಗ್ he doesn't want to be with me. I don't know what happened. Even my husband is staying outside for a few days in a month. I don't know what happened to him. If I want to explain him something also, he will be saying he's not ready to accept that, or he's not ready to hear what I'm having listening, unless until I scold him, or I ಏನು ಹಾಸ್ಟೆಲ್ಗೆ ಹಾಕ್ಬಿಡ್ತೀನಿ ಈ ಥರ ಏನೋ ಒಂದು ಹೆದರ್ಸೋವರೆಗೂ ಹಿ ಇಸ್ ನಾಟ್ ಲಿಸನಿಂಗ್ ಟು ಮೀ. ಹಿ ಡಸಂಟ್ ವಾಂಟ್ ಟು ಬಿ ಇನ್ ಹೌಸ್ ಸರ್. ಐ ಡೋಂಟ್ ನೋ ವಾಟ್ ಹ್ಯಾಪನ್, ಹೌ ಐ ಶುಡ್ ಕರೆಕ್ಟ್ ಇಟ್. ಯು ಪ್ಲೀಸ್ ಹೆಲ್ಪ್ ಮೀ ಇನ್ ದಿಸ್. ಫ್ರೆಂಡ್ ಮನೆಗೆ ಹೋಗಿ ಏನ್ ಮಾಡ್ತಾನೆ ಮೇಡಮ್? 6 ವರ್ಷದ ಮಗು ಆಟ ಆಡ್ತಿರ್ತಾನೆ ಸರ್ ಕೆಳಗಡೆನೆ. ನಾನು ಅದನ್ನು ಯೋಚನೆ ಮಾಡಿದ್ದೀನಿ. ಹಿ ವಿಲ್ ಬಿ ಪ್ಲೇಯಿಂಗ್, ಓದ್ಬಿಡ್ತಾನೆ, ಹಿ ವಿಲ್ ಡೂ ಹಿಸ್ ಹೋಮ್ ವರ್ಕ್, ಹಿ ವಿಲ್ ಡೂ ಹಿಸ್ ಆಕ್ಟಿವಿಟಿ, ಏನಾದ್ರೂ ಹೇಳಿ. ಬಟ್ ಈವ್ನಿಂಗ್ ಆದ್ರೆ ಹಿ ಫಿನಿಶ್ ಹಿಸ್ ಹೋಮ್ ವರ್ಕ್, ಹಿ ವಿಲ್ ಬಿ ಇರಿಟೇಟಿಂಗ್ ಮಿ. ಐ ವಾಂಟ್ ಟು ಗೋ ಔಟ್, ನನ್ಗೆ ಮನೇಲಿ ಬೇಜಾರಾಗ್ತಿದೆ. ಐ ವಿಲ್ ಗಿವ್ ಹಿಮ್ ಲಿಟಲ್ ಬಿಟ್ ಆಫ್ ಟಿವಿ ಅಂಡ್ ಫೋನ್ ಓನ್ಲಿ, ನಾಟ್ ಟೂ ಮಚ್ ಆಲ್ಸೋ. ರೀಲ್ಸ್ ನೋಡೋದಾದ್ರು, ಶಾರ್ಟ್ಸ್, ಐ ವಿಲ್ ನೆವರ್ ಅಲೋ ಹಿಮ್ ಸರ್. ಓನ್ಲಿ ವಿಡಿಯೋ ಗೇಮ್, ಅದು ನಾನು ಯಾವುದು ಡೌನ್ಲೋಡ್ ಮಾಡಿಕೊಡ್ತೀನೋ ಅದನ್ನ ಮಾತ್ರನೇ ಅವ್ನು ಆಡಬೇಕು. ಹಿ ವಿಲ್ ಆಸ್ಕ್ ಪರ್ಮಿಷನ್ ಫಾರ್ ಮೀ ಫಾರ್ ಎವ್ರಿಥಿಂಗ್, ಈವನ್ ಟು ವಾಚ್ ಟಿವಿ, ಫೋನ್. ಐ ಹ್ಯಾವ್ ಟು ಗೋ ದೇರ್. ಹಿ ವಿಲ್ ಆಸ್ಕ್ ಮೀ ಎವ್ರಿಥಿಂಗ್. ಹಿ ಇಸ್ okay, but I don't know why he's not ready to stay with me. I will play with him also. ಇವಾಗ ಸ್ವಲ್ಪ ಕೆಲಸ ಇರುತ್ತೆ, ದಟ್ ಟೈಮ್ ಹಿ ಡಸಂಟ್ ಅಂಡರ್ಸ್ಟ್ಯಾಂಡ್. ಐ ನೋ ಸ್ಟಿಲ್ ಹಿ ಇಸ್ ಅ ಕಿಡ್, ಬಟ್ ಒಂಥರ ನನಗೂ ಅವ್ನು ಯಾಕೆ ನನ್ನ ಮೇಲೆ ಬೇಜಾರು ಮಾಡ್ಕೊಂಡಿದ್ದಾನೆ ಏನು ಅಂತ ಅರ್ಥ ಆಗ್ತಾ ಇಲ್ಲ. ಏನು ಬೇಜಾರಿರೋದಿಲ್ಲ ಮೇಡಮ್. 6 ವರ್ಷದ ಮಗು ಅಲ್ವಾ, ಆಡೋ ವಯಸ್ಸು. ಇಟ್ಸ್ ಅ ಗುಡ್ ಥಿಂಗ್ ಆಕ್ಚುಲಿ ಇಫ್ ಹಿ ಲೈಕ್ಸ್ ಗೋಯಿಂಗ್ ಔಟ್ ಅಂಡ್ ಪ್ಲೇಯಿಂಗ್. ಇಫ್ ಇಟ್ ವಾಸ್ ದ ಅದರ್ ವೇ, ಆಚೆ ಹೋಗ್ತಿಲ್ಲ ಮಗು, ಕೂತ್ಕೊಂಡು ಮನೆಯಲ್ಲೇ ವಿಡಿಯೋ ಗೇಮ್ ಮಾಡ್ತಾನೆ ಅಂತಂದ್ರೆ ದಟ್ ಇಸ್ ಅ ಪ್ರಾಬ್ಲಮ್. ಬಟ್ ಅವ್ನು ಆಚೆ ಹೋಗ್ಬೇಕು ಅಂತಂದ್ರೆ ಜಸ್ಟ್ ಎನ್ಶೋರ್ ದಟ್ ಹಿ ಇಸ್ ಸೇಫ್, ಫಿಸಿಕಲಿ ಸೇಫ್ ಆಗಿದ್ದಾನೆ, ಅಂಡ್ ದೇ ಆರ್ ನಾಟ್ ಪ್ಲೇಯಿಂಗ್ ಸಮ್ ವಿಡಿಯೋ ಗೇಮ್ ಆರ್ ಡಿಜಿಟಲ್ ಮೀಡಿಯಾ ಕನ್ಸೂಮ್ ಮಾಡ್ತಿದ್ದಾರೆ ಅಂತಿಲ್ಲ ಅಂತ. ಇವಾಗ ಬ್ಯಾಟ್ ಟು ಬಾಲ್, ಗನ್ಸ್ ಲೈಕ್ ದಟ್. ಅಂಡ್ ಮೋರ್ ಓವರ್ ಹಿ ಇಸ್ ವೆರಿ ಇಂಟ್ರೆಸ್ಟೆಡ್ ಇನ್ ವಾಚಿಂಗ್ ಟಿವಿ ಸರ್. ಯಾಕೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಯಾವಾಗ್ಲಾದ್ರೂ ಮೂವಿಗೆ ಹೋದ್ರೆ ಹಿ ಇಸ್ ವೆರಿ ಲೈಕ್, ಆ ಹಾಡು ಒಂದು ಸರಿಗೆ ಒಂದು 2-3 ಲಿರಿಕ್ಸ್ ಆಡ್ಬಿಡ್ತಾನೆ ಸರ್. ಅಷ್ಟು ಅವನು ಅದನ್ನ ರೆಗ್ಯುಲೇಟ್ ಮಾಡಿ ಮೇಡಮ್. ಅದರ್ವೈಸ್ ಐ ಥಿಂಕ್ ಇಟ್ಸ್ ಓಕೆ. ಯು ಆರ್ ಜಸ್ಟ್ ಬೀಯಿಂಗ್ ಅ ಮದರ್ who wants to spend more time with the child, and the child wants to spend time with the friends. ಯಾ, ಬಟ್ ಆ ಇನ್ಫ್ಲೂಯೆನ್ಸ್ ತುಂಬಾ ಜಾಸ್ತಿ ಆಗ್ಬಿಡ್ತಾನೆ ಸರ್. ಒಂದು ಹಾಡು ಹಾಕೋದಾಗ್ಲಿ, ಒಂದು ವಿಡಿಯೋ, ಇವಾಗ ಏನೋ ಒಂದು ಅಲೆಕ್ಸಾ ಅಲ್ಲಿ, ಹಿ ಇಸ್ ವೆರಿ ಗುಡ್ ಡ್ಯಾನ್ಸರ್ ಆಕ್ಚುಲಿ. ನಾವು ಹಿ ಇಸ್ ಗೋಯಿಂಗ್ ಟು ಎಷ್ಟಾದ್ರೂ ಡ್ಯಾನ್ಸ್ ಆಡ್ತಾನೆ ಸರ್. ಅದು ಅವನು ಹಾಡಲ್ಲಿ ವಿಡಿಯೋ ನೋಡಿದ್ರೆ ಎಲ್ಲಿ ಇದಾಗ್ಬಿಡ್ತಾರೆ, ಇನ್ಫ್ಲೂಯೆನ್ಸ್ ಆಗ್ಬಿಡ್ತಾನೆ ಅದಕ್ಕೆ ಅಂತ ಐ ಹ್ಯಾವ್ ಬಾಟ್ ಅಲೆಕ್ಸಾ ಫಾರ್ ಹಿಮ್. ಯಾವಾಗ್ಲೂ ಡ್ಯಾನ್ಸ್. ಅವ್ನಿಗೆ ಯಾಕೆ ಅವನು ಹೀಸ್ ದಟ್ ಮಚ್ ಆಕ್ಟಿವ್, ಅವ್ನು ಸುಸ್ತೇ ಆಗಲ್ಲ ಸರ್ ಯಾವಾಗ್ಲೂ. ಒಳ್ಳೇದು ಮೇಡಮ್, ದೀಸ್ ಆರ್ ಆಲ್ ಪಾಸಿಟಿವ್ ಥಿಂಗ್ಸ್. ಅನ್ನೊಂದು ಹೇಳೋದೇನಂತಂದ್ರೆ, ನೀವು ಅವ್ನು ಆಚೆ ಆಡಕ್ ಹೋದಾಗ ಯು ಕ್ಯಾನ್ ಆಲ್ಸೋ ಗೋ ದೇರ್, ಸಿಟ್ ಅಟ್ ಅ ಡಿಸ್ಟೆನ್ಸ್. ಅವ್ನಿಗೆ ಇಂಟರ್ಫಿಯರ್ ಮಾಡಬೇಡಿ, ಏನು ಹೇಳ್ಬೇಡಿ, ಸುಮ್ಮನೆ ದೂರ ಕೂತ್ಕೊಂಡು ಅವ್ನು ಆಡ್ತಿರೋದು ನೋಡ್ತಾ ಇರಿ, ನೀವು ಎಂಜಾಯ್ ಮಾಡಿ. ದಟ್ ವೇ ಯು ಆರ್ ಆಲ್ಸೋ ಎನ್ಶೋರಿಂಗ್ ದಟ್ ಹಿ ಈಸ್ ಸೇಫ್, ಅಂಡ್ ಹಿ ಈಸ್ ಆಲ್ಸೋ ಹ್ಯಾಪಿ ದಟ್ ಹಿ ಗೆಟ್ಸ್ ಟು ಪ್ಲೇ, ಅಂಡ್ ಹಿ ವಿಲ್ ಸ್ಟಾರ್ಟ್ ರೆಸ್ಪೆಕ್ಟಿಂಗ್ ಯು ಮೋರ್ ಬಿಕಾಸ್ ಯು ಆರ್ ಅಕಂಪ್ಯಾನಿಂಗ್ ಹಿಮ್ ಬಟ್ ನಾಟ್ ಸ್ಟಾಪಿಂಗ್ ಹಿಮ್ ಫ್ರಮ್ ಪ್ಲೇಯಿಂಗ್ ಅಂತ. ಓಕೆ, ಒನ್ ಮೋರ್ ಥಿಂಗ್, ಅವನು ತುಂಬಾ ಮೆಚ್ಯೂರ್ಡ್ ಆಗಿ ಮಾತಾಡ್ತಾನೆ ಸರ್. I don't know whether that is good or bad. Very much matured, like speaking like elders. ಅಂದ್ರೆ ಅವ್ನ ಸುತ್ತಮುತ್ತ ಆಗೋ ಕಾನ್ವರ್ಸೇಷನ್ಸ್ ಇಂದ ಅವ್ನು ಪಿಕಪ್ ಮಾಡಿರ್ತಾನೆ ಮೋಸ್ಟ್ಲಿ. ಓಕೆ, ನಾನು ಅಷ್ಟೊಂದು ಯಾರ ಜೊತೆನೂ ಮಾತಾಡೋದು ಇಲ್ಲ, ಬಿಕಾಸ್ ಮೀ ಅಂಡ್ ಮೈ ಕಿಡ್ ವಿಲ್ ಬಿ ಅಲೋನ್ ಫಾರ್ ಆಲ್ಮೋಸ್ಟ್ 20 days in a month. ಅವ್ರ ಅಪ್ಪ ಬಂದ್ರೆ ಅಟ್ಲೀಸ್ಟ್ ಅವ್ರ ಜೊತೆ ಇರ್ತಾನೆ. Either he is feeling that loneliness, due to that he is thinking of my words, ಏನು ಅಂತ ಗೊತ್ತಾಗ್ತಾ ಇಲ್ಲ. I will be speaking with my parents sometime. ತುಂಬಾ ಅದರ್ವೈಸ್ ಆಲ್ಸೋ ಅವ್ರ ಮಕ್ಕಳು ತುಂಬಾ ಅಟೆಂಟಿವ್ ಆಗಿರ್ತಾರೆ. ಸುತ್ತಮುತ್ತ ಅವ್ನ ಸ್ಕೂಲಲ್ಲಿ ಆಗ್ಬೋದು ಅಥವಾ ಅವ್ನ ಆಡೋ ಜಾಗದಲ್ಲಿ ಕ್ಯಾಚಪ್ ಮಾಡ್ತಾರೆ. ಇರ್ಲಿ ಬಿಡಿ ಮೇಡಮ್, ಲೆಟ್ ಹಿಮ್ ಗ್ರೋ ನ್ಯಾಚುರಲಿ. ಅವ್ನು ಸ್ವಾಭಾವಿಕವಾಗಿ ಬೆಳಿಲಿ, ಏನು ತೊಂದರೆ ಇಲ್ಲ. ಓಕೆ ಸರ್, ತುಂಬಾ ಬುದ್ಧಿವಂತಿಕೆಯಿಂದ ಮಾತಾಡ್ತಾನೆ, ಮೆಚುರಿಟಿಲಿ ಮಾತಾಡ್ತಾನೆ ಅಂತ. ಓಕೆ, ಥ್ಯಾಂಕ್ ಯು. ಸೊ ಹೋಗ್ತಾ ಹೋಗ್ತಾ ತುಂಬಾ ಸಲ ಮಕ್ಕಳು ಅವರು ಏಜ್ ಅಪ್ರಾಪ್ರಿಯೇಟ್ ಕರೆಕ್ಷನ್ಸ್ ಆಗುತ್ತೆ. ಜಸ್ಟ್ ಎನ್ಶೋರ್ ದಟ್ ಹಿ ಇಸ್ ನಾಟ್ ಪುಟಿಂಗ್ ಹಿಮ್ಸೆಲ್ಫ್ ಇನ್ ಟು ಫಿಸಿಕಲ್ ಡೇಂಜರ್. ಅವಾಗ ನೀವು ಮಧ್ಯೆ ಹೋಗಿ, ಇಲ್ಲ ಅಂದ್ರೆ ಅವನೇ ಅವನದು ಟ್ರಯಲ್ ಅಂಡ್ ಎರರ್ ಮಾಡ್ತಾ ಮಾಡ್ತಾ ಲೆಟ್ ಹಿಮ್ ಲರ್ನ್. ಆತರ ಏನಿಲ್ಲ, ಫುಲ್ ಸೇಫ್ ಆಗಿರ್ತಾನೆ. ನಾನು ಹೇಳಿದ್ರೆ ಎಲ್ಲೋ ಏನೂ ಮಾಡಲ್ಲ ಸರ್. ಹಿ ಇಸ್ ಇಂಟು ವೆರಿ ಸೇಫ್. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನೊಂದು ಸ್ವಲ್ಪ ಕ್ವೆಶನ್ಸ್ ಇಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ಕೇಳಿರೋದು ಮಕ್ಕಳದಾಯ್ತು.
ಅದೇ 12 Every day same time to do or different time is okay. Any ಇದನ್ನ ಎಸ್ಪೆಷಲಿ ನಾನು ಡ್ಯಾನ್ಸಿಂಗ್ ಮೆಡಿಟೇಷನ್ ಅಂತ ಏನು ಹೇಳಿದೆ ಅದನ್ನು ಕೇಳಿದ್ದಾರೆ ಅಂತ ಕಾಣುತ್ತೆ. Different times are fine, but because there is a lot of physical activity involved, do it at a time when you have not eaten for the last 1-2 hours. ಆ ಕಡೆ ಹೋದಾಗ ಶಿಲ್ಪ ಹಾಕೊಂಡ್ಬಿಡಮ್ಮ. ಊಟ ಆದ ನಂತರದಲ್ಲಿ ಮಾಡಿ. ಸಾಯಂಕಾಲ ಅಕ್ಕ ಬಂದಿದ್ರೆ ಸರಿ, ಇಲ್ಲ ನಾನು ಸ್ವಲ್ಪ ಬೇಗ ಕೂತೀನಮ್ಮ, ಒಳಗಡೆ ಮಾಡ್ಕೊಂಡು ನೀವು ಆಶೆ ಮಾಡ್ಕೊಡ್ಬೇಕಂದ್ರೆ. ಮ್ಯಾಮ್ ಪ್ಲೀಸ್ ಮ್ಯೂಟ್ ಮಾಡ್ಕೊಂಡು. My daughter is in 2nd PUC. She is writing JEE exam and she stresses out, gets irritated and get anger. Common feeling that many kids in 2nd PU go through. I can help her out. I can talk to her once and probably I will be able to intervene better. So 2nd PU ಮಕ್ಕಳು exam preparation ಮಾಡ್ತಿರುವಂತ ಮಕ್ಕಳು ಸ್ಟ್ರೆಸ್ ಆಗ್ತಿದ್ದಾರೆ ಅಂತಂದ್ರೆ it would do good if I talk to them. ನಿಮ್ ಕಡೆಯಿಂದ don't ಕಾನ್ಸ್ಟೆಂಟ್ಲಿ ಟ್ರೈ ಟು ಮೋಟಿವೇಟ್ ದೆಮ್. ನೀನ್ ಮಾಡ್ಬೇಕು, ಅದಾಗ್ಬೇಕು, ಜೀವನ ಹಿಂಗಿರುತ್ತೆ ಹಂಗಿರುತ್ತೆ, ಏನು ಬೇಡ. ಜಸ್ಟ್ ಟ್ರೈ ಟು ಕಾಮ್ ದೆಮ್ ಡೌನ್. ಟ್ರೈ ಟು ಟೆಲ್ ದೆಮ್ ಟು ಚೆನ್ನಾಗಿ ಊಟ ಮಾಡ್ತಿದ್ದಾರೆ, ಚೆನ್ನಾಗಿ ರೆಸ್ಟ್ ಮಾಡ್ತಿದ್ದಾರೆ, ಸ್ವಲ್ಪ ಆಟ ಆಡ್ತಿದ್ದಾರೆ, ಯೋಗ ಮಾಡ್ತಿದ್ದಾರೆ, ಇದೆಲ್ಲದ್ರ ಬಗ್ಗೆ ಗಮನ ಇಡಿ. ಓದೋದು ಅವ್ರು ಮಾಡ್ಕೊಳ್ಳಿ. ಜನರಲಿ PUC ನಲ್ಲಿರುವಂತ ಮಕ್ಕಳ ಪೇರೆಂಟ್ಸ್ ಅಥವಾ JEE ನೀಟ್ ಬರೀತಾ ಇರುವಂತ ಮಕ್ಕಳ ಪೇರೆಂಟ್ಸ್ ಜಾಸ್ತಿ ಸ್ಟ್ರೆಸ್ ಆಗ್ಬಿಟ್ಟಿರ್ತಾರೆ. ಬೆಳಗ್ಗೆ ಎದ್ದ ಕರೆಕ್ಟ್ ಆಗಿ ಓದ್ಕೊಂಡ, ಎಷ್ಟು ಬರೋದು, ಏನ್ ಮಾಡಿದೆ, ಟೆಸ್ಟಿಂಗ್ ಆಯ್ತು, ಅದನ್ನ ಕೇಳ್ತಿರ್ತಾರೆ. ದೇ ಆರ್ ಆಲ್ಸೋ ಫೋಕಸಿಂಗ್ ಆನ್ ದಟ್. ಮಕ್ಕಳು ಅದನ್ನೇ ಮಾಡ್ತಿದ್ದಾರೆ, ಅದನ್ನ ನೀವು ಅಬ್ಸರ್ವ್ ಮಾಡಿ. ಬಟ್ ಅದರ್ವೈಸ್ ಯು ಮೇಕ್ ಶೂರ್ ದಟ್ ದೇ ಆರ್ ಸ್ಲೀಪಿಂಗ್ ವೆಲ್. ದಿನ ಒಂದು 6-7 ಗಂಟೆ ನಿದ್ದೆ ಮಾಡ್ತಿದಾರಾ, ಅವ್ರದ್ದು ಊಟ ಬ್ಯಾಲೆನ್ಸ್ಡ್ ಆಗಿದೆಯಾ, ನ್ಯೂಟ್ರಿಷನ್ ಸರಿಯಾಗಿ ಆಗ್ತಾ ಇದೆಯಾ, ಇದ್ರ ಮೇಲೆ ಗಮನ ಇಟ್ಟರೆ ದಟ್ ವುಡ್ ಹೆಲ್ಪ್ ದ ಕಿಡ್ಸ್ ಬೆಟರ್ than you trying to motivate them to study more. So ಒಂದೇ ಸಮ ಎಕ್ಸೈಟ್ ಮಾಡೋದೇ ಆಗಬಾರ್ದು. ಬ್ಯಾಲೆನ್ಸ್ ಮಾಡೋ ಕೆಲಸ ನೀವು ಮಾಡೋದು ಎಕ್ಸೈಟೇಷನ್ ಆಗಿರುತ್ತೆ. ಐ ಥಿಂಕ್ ದಟ್ ವಿಲ್ ಬ್ಯಾಲೆನ್ಸ್ ಔಟ್ ಲಿಟಲ್. ಅಂಡ್ ಅವ್ರದ್ದು ಪ್ರಿಪರೇಷನ್ ಅಲ್ಲಿ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದ್ರೆ ಶಿ ಕ್ಯಾನ್ ಗೆಟ್ ಇನ್ ಟಚ್ ವಿತ್ ಮೀ. ಐ ಕ್ಯಾನ್ ಹೆಲ್ಪ್. I experienced a circumstance that I controlled my anger for others, humiliating behavior, and later I was taken for granted for family members. This is another issue. ಯಾರೋ ನಿಮ್ಗೆ ಅವಮಾನ ಮಾಡಿದ್ರು, ನೀವು ಸುಮ್ಮನಿದ್ರಿ, ಅವಾಗ ಇವಾಗ ರಿಯಾಕ್ಟ್ ಮಾಡೋದು ಬೇಡ ಅಂತ ಸುಮ್ಮನಾದ್ರಿ. ಬಟ್ ಆಮೇಲೆ ನೀವು ಅದನ್ನ ತೆಗೆದಾಗ ಅವ್ರು ಹೇಳಿದ್ ಸರಿಯಾಗೇ ಇತ್ತು, ಅದಕ್ಕೆ ನೀನು ಸುಮ್ಮನಿದ್ದೆ ಅಂತ ಹೇಳ್ತಾರೆ. ಇಟ್ ಇಸ್ ಲೈಕ್ ಟೆಲ್ಲಿಂಗ್ ದಟ್ ಯು ಅಕ್ಸೆಪ್ಟೆಡ್ ಇಟ್ ಅನ್ನೋಂಗೆ. ಬಟ್ ಯು ನೆವರ್ದಲೆಸ್ ಟೆಲ್ ದಟ್ ಯು ಕನ್ವೇ ದಟ್ ಐ ವಾಸ್ ಸೈಲೆಂಟ್ ಬಿಕಾಸ್ ಐ ಡಿಡ್ ನಾಟ್ ವಾಂಟ್ ಟು ಕಾಂಟ್ರಿಬ್ಯೂಟ್ ಟು ದಟ್ ಶೌಟಿಂಗ್. ಕಿರ್ಚಾಡೋದಕ್ಕೆ ನಾನು ಕಾಂಟ್ರಿಬ್ಯೂಟ್ ಮಾಡೋದು ನನಗೆ ಇಷ್ಟ ಇರಲಿಲ್ಲ. ಐ ಡಿಡ್ ನಾಟ್ ಲೈಕ್ ವಾಟ್ ಹ್ಯಾಪನ್ಡ್. I am not accepting what was told. I did not like the way it was done. That's all. ಕನ್ವೆ ಮಾಡಿ, ಎನಿವೇಸ್ ಕನ್ವೆ ಮಾಡಿ. ಯಾರು ಏನು ಅನ್ಕೊಂತಾರೆ ಅದನ್ನ ನಾವು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ನಮ್ಮ ಕಡೆಯಿಂದ ಏನು ಹೇಳಬೇಕಿದೆ ಅದನ್ನ ಕ್ಲಿಯರ್ ಆಗಿ ಯಾರಿಗೂ ಅವಮಾನ ಮಾಡದಿರೋ ಥರ ನಾವು ಹೇಳಿದ್ರೆ ಐ ಥಿಂಕ್ ದಟ್ ಶುಡ್ ಹೆಲ್ಪ್ ಇನ್ ದ ಲಾಂಗ್ ರನ್. ನಥಿಂಗ್ ಇಸ್ ಅ ಕ್ವಿಕ್ ಫಿಕ್ಸ್. ಇವತ್ತು ಹೇಳಿದ್ವಿ ನಾಳೆಯಿಂದ ಚೇಂಜ್ ಆಗುತ್ತೆ ಹಂಗಾಗೋದಿಲ್ಲ. ಜೀವನ ಪೂರ್ತಿ ಡೆವಲಪ್ ಆಗಿರುವಂಥ ಟೆಂಡೆನ್ಸಿ, ಸ್ವಭಾವಗಳನ್ನ ಬದಲಾಯಿಸೋದು ಅಷ್ಟು ಸುಲಭ ಅಲ್ಲ. ಬಟ್ ಪ್ರಯತ್ನ ನಿಲ್ಲಬಾರ್ದು, ಸುಧಾರಿಸ್ತಾ ಹೋಗುತ್ತೆ. ಅಟ್ ಲೀಸ್ಟ್ ಯು ವಿಲ್ ನಾಟ್ ಗೆಟ್ ದಟ್ ಪೆಂಟ್ ಅಪ್ ಎಮೋಷನ್ಸ್. ಎಮೋಷನಲ್ ಸಪ್ರೆಷನ್ ಲೀಡಿಂಗ್ ಟು ಡಿಸೀಸಸ್. ಡೆಫಿನೆಟ್ಲಿ suppression and repression, those pent up emotions will lead to diseases. We call it psychosomatic disorders. Psychological factors in the physical illness feel agutaradu, and a lot of component in every disease is psychological also. It is estimated that about 70% component of how you experience the disease is psychological. So a good state of mind will help us deal with illness also better. This generation kids have more expectations and they demand by comparing others but during our childhood. Yen madodu makkಳು they have access to better lifestyle ivaga, so they will ask for the next level of things. Maslow's need hierarchy anta ide, MASLOW, Maslow's need hierarchy. ಅವಶ್ಯಕತೆಗಳು ಏನು ಅಂತ, basic necessities, physiological needs, then social needs, esteem needs, belonging needs, self actualization needs ಅಂತ. ಅದು ಹೈರಾರ್ಕಿ. ಅದು ಯಾವ್ದಾದ್ಮೇಲೆ ಯಾವ್ದು ಅಂತ. ನಿಮ್ಮ ಮಕ್ಕಳಿಗೆ ಯಾವ ಲೆವೆಲ್ ಆಫ್ ನೀಡ್ಸ್ ಫುಲ್ಫಿಲ್ ಆಗಿದೆಯೋ ಅದ್ರ ನೆಕ್ಸ್ಟ್ ಲೆವೆಲ್ ನೀಡ್ಸ್ ಅನ್ನ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ. ದಟ್ ಇಸ್ ನಾಟ್ ರಾಂಗ್. ವಿ ಟೆಲಿಂಗ್ ದೆಮ್ ದಟ್ ನಮಗಲ್ಲಿ ಓಡಾಡಕ್ಕೆ
ಸೈಕಲ್ ಇರಲಿಲ್ಲ, ನಡ್ಕೊಂಡು ಹೋಗ್ತಿದ್ವಿ. ಅವತ್ತಿನ ಪರಿಸ್ಥಿತಿ ಅದು. ಟುಡೇ ಯುವರ್ ಕಿಡ್ಸ್ ಹ್ಯಾವ್ ಗಾಟ್ ಸ್ಕೂಲ್ ಬಸ್ ಬರುತ್ತೆ, ಪಿಕಪ್ ಮಾಡ್ತಾರೆ, ಕರ್ಕೊಂಡು ಹೋಗ್ತಾರೆ. ದೊಡ್ಡವರಾದ್ರೂ ಅವ್ರಿಗೆ ವೆಹಿಕಲ್ ಇದೆ. ಸೊ ವಿ ಕೆನಾಟ್ ಎಕ್ಸ್ಪೆಕ್ಟ್ ದೆಮ್ ಟು ಲಿವ್ ಲೈಫ್ ದ ವೇ ವಿ ಡಿಡ್ ಬಿಕಾಸ್ ದೇರ್ ಬೇಸ್ ಲೈನ್ ಇಸ್ ಡಿಫ್ರೆಂಟ್. ಆ ಬೇಸ್ ಲೈನ್ ಇಂದ ಮುಂದಕ್ಕೆ ಹೋಗ್ತಾರೆ. ವಿ ನೀಡ್ ಟು ಲರ್ನ್, ವಿ ನೀಡ್ ಟು ಟ್ರೈನ್ ದೆಮ್ ಆರ್ ಟೀಚ್ ದೆಮ್ ಟು ಬಿ ರೂಟೆಡ್, ಗ್ರೌಂಡೆಡ್ ಆಗಿರ್ಬೇಕಪ್ಪ. ನೀನು ಅಹಂಕಾರ ಪಡಬಾರ್ದು. ನಿನಗೆ ಏನಿದೆ ಅದ್ರ ಬಗ್ಗೆ ನಿನಗೆ ಯು ಶುಡ್ ಹ್ಯಾವ್ ಗ್ರಾಟಿಟ್ಯೂಡ್ ಟುವರ್ಡ್ಸ್ ವಾಟ್ ಯು ಹ್ಯಾವ್ ಗಾಟ್. ಯು ಶುಡ್ ಬಿ ಹಂಬಲ್. ಆ ವ್ಯಾಲ್ಯೂಸ್ ಅನ್ನ ನಾವು ಎಸ್ಟಾಬ್ಲಿಷ್, ಬಡವ್ರ ಮಕ್ಕಳಾಗ್ಲಿ ಶ್ರೀಮಂತರ ಮಕ್ಕಳಾಗ್ಲಿ ಯಾರಾದ್ರೂ ಆಗ್ಲಿ, 4 ವ್ಯಾಲ್ಯೂಸ್ ಅನ್ನ ನಾನು ಯಾವಾಗ ಹೇಳ್ತೀನಿ, 4 ವ್ಯಾಲ್ಯೂಸ್ ಅನ್ನ ನಾವು ಮಕ್ಕಳಲ್ಲಿ ಇನ್ಸ್ಟಿಲ್ ಮಾಡಕ್ ಟ್ರೈ ಮಾಡಿದ್ರೆ, ಯಾವ ಮಟ್ಟದಲ್ಲೇ ಇರಲಿ, ಅವ್ರು ಶ್ರೀಮಂತರ ಮನೆಯಲ್ಲಿ ನಿಮ್ಗೆ ಒಳ್ಳೆ ಪರಿಸ್ಥಿತಿ ಇದೆ ಅಂತ ಅನ್ನೋದು ಇಟ್ಸ್ ನಾಟ್ ದೇರ್ ಪ್ರಾಬ್ಲಮ್ ಅಲ್ಲ, ಇಟ್ಸ್ ನಾಟ್ ದೇರ್ ಮಿಸ್ಟೇಕ್. ಇಟ್ಸ್ ಗುಡ್, ದೇ ಹ್ಯಾವ್ ವೆಲ್ತ್. ಒಂದು ಸಾಧನೆ, ಪ್ರತಿನಿತ್ಯ ತಮ್ಮನ್ನ ತಾವು ಇಂಪ್ರೂವ್ ಮಾಡ್ಕೊಳ್ಳುವಂತ ಕೆಲಸ ಮಾಡೋದ್ರ ಕಡೆಗೆ ಅವ್ರನ್ನ ಓರಿಯೆಂಟ್ ಮಾಡಬೇಕು. ಎರಡನೇದು ಸಮರ್ಪಣೆ. ಸಮರ್ಪಣೆ ಅಂತಂದ್ರೆ ಎಲ್ಲ ಮಾಡೋ ಎಲ್ಲದಕ್ಕೂ ಕಂಪ್ಲೀಟ್ ಡೆಡಿಕೇಶನ್ ಇಂದ ಮಾಡಬೇಕು. ಮನೆ ಕಸ ಗುಡಿಸ್ತಾ ಇದ್ರು ಅದನ್ನು ಡೆಡಿಕೇಶನ್ ಇಂದ ಮಾಡಬೇಕು. ಇದನ್ನ ಅಭ್ಯಾಸ ಮಾಡಿಸ್ಬೇಕು. ವೆದರ್ ಇಟ್ ಇಸ್ ಅ ಪುವರ್ ಮ್ಯಾನ್ಸ್ ಚೈಲ್ಡ್ ಆರ್ ಅ ರಿಚ್ ಮ್ಯಾನ್ಸ್ ಚೈಲ್ಡ್, ಇಟ್ ಇಸ್ ಅ ವ್ಯಾಲ್ಯೂ ವಿ ನೀಡ್ ಟು ಇನ್ಸ್ಟಿಲ್ ಇನ್ ದೆಮ್. ಮೂರನೇದು ತ್ಯಾಗ. ನನ್ನ ಅವಶ್ಯಕತೆಗಳಿಗಿಂತ ಮುಂಚೆ ನನ್ನ ಸುತ್ತಮುತ್ತ ಇರೋ ಜನಗಳ ಅವಶ್ಯಕತೆಯನ್ನು ನಾನು ಗಮನಿಸಬೇಕು ಅನ್ನೋದು. ಬೇರೆಯವ್ರಿಗೆ ಏನಾದರೂ ಹಾಳಾಗೋಗ್ಲಿ, ನನಗೆ ಬೇಕಾಗಿರೋದು ಬೇಕು ಅನ್ನೋದಾಗಬಾರ್ದು. ವಿ ಶುಡ್ ಟ್ರೈನ್ ಅವರ್ ಕಿಡ್ಸ್ ಟು ಲುಕ್ ಅಟ್ ದ ನೀಡ್ಸ್ ಆಫ್ ದ ಪೀಪಲ್ ಇನ್ ಅವರ್ ಸರೌಂಡಿಂಗ್ಸ್. ಊಟ ಮಾಡುವಾಗ ಎಲ್ಲರೂ ಊಟ ಮಾಡಿದಾರಾ ಅದನ್ನು ವಿಚಾರಿಸೋದು. ಮನೆಯಲ್ಲಿ ಎಲ್ಡರ್ಸ್ ಇದ್ರೆ ಅವ್ರಿಗೆ ಬೇಕಾಗಿರೋ ಔಷಧಿ ತಗೊಂಡಿದಾರಾ, ಮೆಡಿಸಿನ್ಸ್ ತಗೊಂಡಿದಾರಾ, ಅವ್ರು ನಿದ್ದೆ ಮಾಡಿದಾರಾ ಚೆನ್ನಾಗಿ. ಸೊ ಈ ಭಾವನೆ ಇರಬೇಕು. ಸಾಧನೆ, ಸಮರ್ಪಣೆ, ಸೇವೆ, ಸರ್ವಿಸ್. ಮೂರನೇದು ಹಿರಿಯರು, ಅಶಕ್ತರು, ಅಸಹಾಯಕರು, ಇವರು 3 ಸಿಕ್ಕಾಗ ಸಣ್ಣ ಸಣ್ಣ ಸೇವೆ ಮಾಡುವಂತ ಅವಕಾಶಗಳು ಸಿಕ್ಕಾಗ ಅವ್ರ ಕೈಲಿ ಮಾಡಿಸ್ಬೇಕು. ಮನೆಯಲ್ಲಿ ದೊಡ್ಡವರಿದ್ದಾರೆ ಅಂತಂದ್ರೆ ಅವ್ರ ಕಾಲು ಒತ್ತೋದು, ಅವ್ರ ಕಾಲ್ಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚೋದು, ನೀರು ತಂದ್ಕೊಡೋದು, ಊಟ ಮಾಡಿದ್ಮೇಲೆ ತಟ್ಟೆ ಎತ್ತಿಡೋದು, ಅಲ್ಲಿ ಕ್ಲೀನ್ ಮಾಡೋದು, ಸೇವೆ. ಮೂರನೇದು. 4ನೇದು ತ್ಯಾಗ. ನನಗಿಂತ ಮುಖ್ಯ ನನ್ನ ಕುಟುಂಬ, ನನ್ನ ಕುಟುಂಬಕ್ಕಿಂತ ಮುಖ್ಯ ನನ್ನ ದೇಶ. ಈ ವ್ಯಾಲ್ಯೂಸ್ ಅನ್ನ ಇನ್ಸ್ಟಿಲ್ ಮಾಡಿದ್ರೆ ಶ್ರೀಮಂತರ ಮಕ್ಕಳು ಕೂಡ ಸರಿಯಾದ ರೀತಿಯಲ್ಲಿ ಬೆಳೀತಾರೆ. ಬಡತನದಿಂದ ಶ್ರೀಮಂತಿಕೆ ಬಂದಿದೆ, ಅದಕ್ಕೆ ನಮ್ಮ ಮಕ್ಕಳು ಕೂಡ ಬಡತನದ ರೀತಿಯಲ್ಲಿ ನಾವು ಹೆಂಗಿದ್ವಿ ಹಂಗೆ ಇರಬೇಕು. ದಟ್ ಇಸ್ ನಾಟ್ ಅ ನೆಸೆಸರಿ ಎಕ್ಸ್ಪೆಕ್ಟೇಷನ್. ಕಿಡ್ಸ್ ವಿಲ್ ಫೀಲ್ ಇಟ್ ಇಸ್ ಅನ್ಯಾಚುರಲ್. ಸೊ ವಾಟ್ ಅಂತ ನಂಗಾಗತ್ತೆ. ಹೊರಂಡ ಕೊಡ್ಸ್ಕೊಳ್ಳಿಲ್ವಮ್ಮ ಬೆಳಿಗ್ಗೆಯಿಂದ? ಅಲ್ಲ ಇನ್ನ ಇದು ಒರ್ಸ್ಕೊಳ್ಳಿಲ್ವಲ್ಲ ಬೆಳಿಗ್ಗೆಯಿಂದ? ವಿಜಯ ಶ್ರೀನಿವಾಸ್ వాళ్ళు. ವಿಜಯ ಶ್ರೀನಿವಾಸ್. How to overcome jealous feeling of others who tell us on face I'm jealous of him, such a thing. ಬೇರೆಯವರು ನಿನಗೆ ನೋಡಿದ್ರೆ ನನಗೆ ಹೊಟ್ಟೆ ಕಿಚ್ಚಾಗತ್ತೆ. ವರುಣ್ ಸರ್, ಲಾಸ್ಟ್ 2 questions. ತಗೊಳ್ಳಿ. ಸೊ ಅದೆಲ್ಲ feel happy. They are acknowledging that you are in a better position. Just pray to God. ಏನಪ್ಪ ಇವ್ರದ್ದು ದೃಷ್ಟಿಯಿಂದ ಏನಾಗಬಾರ್ದು ಅಂತ ಮನೆಗೆ ಒಂದು ಸ್ವಲ್ಪ ದೃಷ್ಟಿ ತಗೊಳ್ಳಿ ಅಷ್ಟು. ಡೋಂಟ್ ವರಿ ಅಬೌಟ್ ಇಟ್. ನಿಮ್ talking because of that, no sir. How to overcome that? ಬಿಡಿ ಮೇಡಮ್, ಇಟ್ಸ್ ಓಕೆ. ಸಿ, ಅವ್ರಿಗೆ ನಿಮ್ ಬಗ್ಗೆ ಹೊಟ್ಟೆ ಕಿಚ್ಚಿದ್ದು ನಿಮ್ ಜೊತೆ ಮಾತಾಡ್ತಿಲ್ಲ ಅಂತಂದ್ರೆ ಗುಡ್. ಎಷ್ಟು ಬೇಕಷ್ಟು ಮಾತಾಡಿ. ನೀವು ಎಲ್ಲರ ಜೊತೆಗೂ ಸಂಪರ್ಕ ಚೆನ್ನಾಗೇ ಇರಬೇಕು ಅಂತ ಏನಿಲ್ವಲ್ಲ. ಆಸ್ ಲಾಂಗ್ ಆಸ್ ಇಟ್ ಇಸ್ ನಾಟ್ ಲೀಡಿಂಗ್ ಯು ಇನ್ ಟು ಡಿಸ್ಟ್ರೆಸ್, ಇಟ್ಸ್ ಓಕೆ. ಯು ಡೋಂಟ್ ಹ್ಯಾವ್ ಟು ಬಿ friendly with everybody. You don't have to have a deep relationship with everybody. Sir, the values you told, na? The 4 values. But what the thing is happening nowadays is adana advantage ತಗೊಳೋದೇ ಜಾಸ್ತಿ ಆಗ್ಬಿಟ್ಟಿದ್ದಾರೆ. If you are helping somebody, the people will take the advantage more. ಅದೊಂದು thin line ಇರುತ್ತಲ್ವಾ, not to go beyond the line. How to teach those for the kids? ಈಗ ಏನಾಗುತ್ತೆ ಅಂದ್ರೆ ಎಲ್ಲದೂ ಹೇಳ್ತಾರಲ್ಲ, ಒಳ್ಳೆತನಕ್ಕೂ ಒಂದು ಇದಿರ್ಬೇಕು ಅಂತ, ಒಂದು ಸೀಮೆ ಇರ್ಬೇಕು ಅಂತ. ಆ ಲೈನ್ ಎಲ್ಲಿ ತನಕ ಸ್ಟಾಪ್ ಮಾಡೋದು ಇವಾಗ ಲೈಫ್ ಎಕ್ಸ್ಪೀರಿಯನ್ಸ್ ಇಂದ ನಮಗ್ ಗೊತ್ತಾಗೋಗ್ಬಿಟ್ಟಿದೆ. ಮಕ್ಳಿಗೆ ಹೆಂಗ್ ಟೀಚ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಅಲ್ಲೂ ಅಷ್ಟೇ. ಬಿಕಾಸ್ ಇಫ್ ಯು ಆರ್ ಟೂ ಗುಡ್ ಆಲ್ಸೋ, friends and everybody were misusing. If you are not good also, their character is being disrupted. How to keep that line? ಅದು ಯಾವ ಲೈನ್ ಹೆಂಗೆ ಅವರಿಗೆ? ಸಾಧನೆ ಅಂತಂದ್ರೆ ದಿನ ಫಿಸಿಕಲ್ ಆಕ್ಟಿವಿಟಿ ಮಾಡಕ್ ಹೇಳಿ. ಎಕ್ಸರ್ಸೈಸ್ ಮಾಡಪ್ಪ, ಶರೀರ ಗಟ್ಟಿ ಮಾಡ್ಕೋ, ದಿನ ಓದು, ಬುದ್ಧಿ ಬೆಳೆಸ್ಕೋ.
ಇಟ್ ಇಸ್ ಪರ್ಸನಲ್ ಡೆವಲಪ್ಮೆಂಟ್. ಮೆಡಿಟೇಷನ್ ಮಾಡು, ಡೆಪ್ತ್ ಆಫ್ ಪರ್ಸೆಪ್ಷನ್ ಡೆವಲಪ್ ಮಾಡ್ಕೋ. ಸೊ ದೇರ್ ಇಸ್ ನೋ ಪ್ರಾಬ್ಲಮ್ ವಿತ್ The ದಟ್ ಇಸ್ ಸೇವೆ ನಾಟ್. ಸಮರ್ಪಣೆ ಅಂತಂದ್ರೆ ಮಾಡೋ ಎಲ್ಲಾ ಕೆಲಸನೂ ಕಂಪ್ಲೀಟ್ ಗಮನ ಇಟ್ಟು ಡೆಡಿಕೇಟೆಡ್ ಆಗಿ ಮಾಡು. ಅದ್ರ ಮೇಲೆ ಅಷ್ಟೇ ಗಮನ ಇರಬೇಕು, ಬೇರೆ ಕಡೆ ಗಮನ ಇರಬಾರ್ದು. ಸಮರ್ಪಣೆ ಪ್ರಾಬ್ಲಮ್ ಇಲ್ಲ. ಇಟ್ ಇಸ್ ನಾಟ್ ಕನ್ಸಿಡರ್ಡ್. ಸೇವೆನಲ್ಲೂ ಅಷ್ಟೇ ಮನೆ ಮಟ್ಟದಲ್ಲಿ ಅಭ್ಯಾಸ ಮಾಡಿಸಿ. ಈಗ ಮನೆಯಲ್ಲಿ ದೊಡ್ಡವರಿದ್ದಾರೆ, ದೊಡ್ಡವ್ರಿಗೆ ಸೇವೆ ಮಾಡಬೇಕು. ಯಾರಿಗೋ ಅಸಹಾಯಕರು, ಅವ್ರಿಗವ್ರು ಸಹಾಯ ಮಾಡ್ಕೊಳಕ್ ಆಗ್ತಿಲ್ಲ, ಯಾರೋ ರೋಡ್ ದಾಟಕ್ ಆಗ್ತಿಲ್ಲ, ರೋಡ್ ದಾಟಿಸಿ. ಸಿ, ವೆನ್ ಇಟ್ ಕಮ್ಸ್ ಟು ಮನಿ ಅಂಡ್ ಯುವರ್ ಫಿಸಿಕಲ್ ಪ್ರೆಸೆನ್ಸ್, ಬಿ ಕೇರ್ಫುಲ್. ಬಟ್ ದ ವ್ಯಾಲ್ಯೂ ಆಫ್ ವಾಂಟಿಂಗ್ ಟು ಸರ್ವ್, ಸೇವೆ ಮಾಡಬೇಕು ಅನ್ನುವಂತ ಮನಸ್ಥಿತಿ ಡೆವಲಪ್ ಮಾಡಬೇಕು. ಜುಡಿಷಿಯಸ್ ಆಗಿ ಹೆಂಗೆ ನಾವು ಹಣವನ್ನು ವಿನಿಯೋಗ ಮಾಡಬೇಕು ಅದನ್ನ ಕಲಿಸ್ಬೇಕು. ವಿ ಹ್ಯಾವ್ ಟು ಟೀಚ್ ದೆಮ್. ಯು ಆರ್ ವೆರಿ ಟ್ರೂ ದಟ್ ಪೀಪಲ್ ವಿಲ್ ಎಕ್ಸ್ಪ್ಲಾಯ್ಟ್. ನಿಮ್ಮ ಹತ್ರ ದುಡ್ಡಿದೆ ಅಂತಂದ್ರೆ ಹಿಂದೆ ಬಂದು ನಿಂತ್ಕೊಂತಾರೆ. ಅದು ಕಷ್ಟ, ನಮ್ಗೆ ಇದು ಕಷ್ಟ ಅಂತ ಅನ್ಕೊಂಡು ದೇ ವಿಲ್ ಟ್ರೈ ಟು ಟೇಕ್ ಮನಿ ಫ್ರಮ್ ಯು. ಹಣನೇ ಅಲ್ವಾ ಮೇಡಮ್? ಮಿಸ್ಯೂಸ್ ಅಂತಂದ್ರೆ ಸ್ಮಾಲ್ ಎಕ್ಸಾಂಪಲ್. ಈಗ ನನ್ ಮಗಳಿಗೆ ನಾವ್ ಹೇಳಿದ್ವಿ, ಯಾರಾದ್ರೂ ನೀರ್ ತರ್ಲಿಲ್ಲ ಅಂದ್ರು ಯು ಶುಡ್ ಹೆಲ್ಪ್ ದೆಮ್. ಇಟ್ಸ್ ನಾಟ್ ಲೈಕ್ ನೀನೇ ಕುಡಿಯೋದಲ್ಲ, ಅವ್ರಿಗೂನು ಒಂದು ಇದು ಕಪ್ಪಲ್ ಹಾಕೊಡು, ಎಂಜಲ್ ಮಾಡ್ಕೊಳಕ್ ಬಿಡ್ಬೇಡ. ಬಿಕಾಸ್ ದ ಇನ್ಫೆಕ್ಟ್ nowadays what she is telling, ನಾವ್ ತರ್ಲಿಲ್ಲ ಅಂದ್ರೆ ಅವಳು ಕೊಡ್ತಾಳೆ ಬಿಡು ಅಂತ ಫುಲ್ ವಾಟರ್ ಇವಳು ಖಾಲಿ ಮಾಡಿ. ಇಟ್ಸ್ ಅ ಸ್ಮಾಲ್ ಎಕ್ಸಾಂಪಲ್ ಐ ಆಮ್ ಟೆಲ್ಲಿಂಗ್ ಯು. ಲೈಫ್ ಇಸ್ ಲೈಕ್ ದಟ್. ನಾವು ಶಿ ಇಸ್ ಲೈಕ್, ಅಮ್ಮ ನೀನ್ ಹೇಳ್ದಂಗ್ ಮಾಡಿದ್ರೆ ಫುಲ್ ನೀರ್ ನಂದ್ ಕುಡ್ದೋಗ್ಬಿಡ್ತಾರೆ, ಆತರ ಹೆಲ್ಪ್ ಮಾಡಬಾರ್ದು. ದಟ್ಸ್ ವಾಟ್ ಮೈ ಫ್ರೆಂಡ್ ಟೋಲ್ಡ್ ಮಿ. ಲೈಕ್ ಅವ್ರಿಗೆ ಅದು ದ ಅಪೋಸಿಟ್ ಪರ್ಸನ್ ಆಲ್ಸೋ ಶುಡ್ ಹ್ಯಾವ್ ದಟ್ ಕೇರ್. ಅಪೋಸಿಟ್ ರಿಯಾಕ್ಷನ್ ಸರಿ ಬರ್ಲಿಲ್ಲ ಅಂದಾಗ ಇಟ್ ಲೀವ್ಸ್ ಅನ್ ಇಂಪ್ಯಾಕ್ಟ್ ಫಾರ್ ದಮ್. nowadays the situation is like that. So I am not able to explain her. No, being good is also becoming bad ಅನ್ನೋ ತರ ಆಗ್ಬಿಟ್ಟಿದೆ. ಏನು ಹೇಳಕ್ ಬರಲ್ಲ ಇವಾಗ. ಅವ್ರ ಜನರೇಷನ್ ಆ ತರ ಇದೆ. ನಮ್ ಜನರೇಷನ್ ಇಟ್ ವಾಸ್ ಡಿಫ್ರೆಂಟ್. And this generation, people misusing is more than people helping. That's what it's like so confusing. We can't install all the good values to them. ತುಂಬಾ ಒಳ್ಳೆಯವರಾಗಿದ್ರು ಅವ್ರು ಮುಂದಕ್ಕೆ ಹೋಗ್ಬಿಡಲ್ಲ, ಹಿಂದೆ ತಗೊಂಡ್ಬಿಟ್ಟು ಹೋಗ್ತಾ ಇರ್ತಾರೆ. That thin line I'm not able to express them how it should be. The world is changing so fast. ನೀವೇ ಹೇಳಿದ್ರಲ್ಲ ಮೇಡಮ್, ಈಗ ಅವರು ಮಿಸ್ಯೂಸ್ ಮಾಡ್ತಿದ್ರು. ಅವ್ರು ತರ್ತಾನೆ ಇಲ್ಲ, ಇವಳು ತಂದಿಲ್ಲ ಅಂದ್ರೂ ಕೊಡ್ತಾಳೆ, ತಂದಿಲ್ಲ ಅಂದ್ರೂ ಕೊಡ್ತಾಳೆ ಅನ್ನೋದಾಗುತ್ತೆ ಅನ್ನೋವಾಗ ಶುಡ್ ಟೆಲ್ ಹರ್. ಅವಳು ಕಮ್ಯುನಿಕೇಟ್ ಮಾಡ್ಬೇಕು ಅದನ್ನ. ನೋಡು, ನೀನು ಇವತ್ತು ತಂದಿಲ್ಲ, ನಾಳೆ ತಗೊಂಡ್ ಬಾ. ಇಫ್ ದ ಸೇಮ್ ಪರ್ಸನ್ ಇಸ್ ನಾಟ್ ಬ್ರಿಂಗಿಂಗ್ ಅಗೈನ್ ಅಂಡ್ ಟ್ರೈಂಗ್ ಟು ಟೇಕ್ ಹರ್ ವಾಟರ್, ಶಿ ಕ್ಯಾನ್ ಅಗೈನ್ ಟೆಲ್ ದಿಸ್ ಇಸ್ ನಾಟ್ ರೈಟ್. ಹೇಳ್ಬೇಕಲ್ಲ. ಎಕ್ಸ್ಪ್ಲಾಯ್ಟ್ ಮಾಡಕ್ ಬಿಡದೇ ಇರೋದು ನಾವು ಡಿಫೆನ್ಸ್ ಮೆಕ್ಯಾನಿಸಮ್ ಡೆವಲಪ್ ಮಾಡ್ಕೊಳ್ಬೇಕು. ಅದು ಅವ್ರಿಗೆ ಇನ್ಸ್ಟಾಲ್ ಮಾಡ್ಬೇಕು. ಅದ್ ಹೆಂಗೆ? ಪೆನ್ಸಿಲ್ ಕೊಡ್ತಾಳೆ, ನಾಳೆ ಅವಳಿಗೆ ಎಕ್ಸಾಮ್ ಅಲ್ಲೇ ಪೆನ್ಸಿಲ್ ಕಿತ್ಕೊಂಡ್ಬಿಟ್ರು. ಸೋ ಮೆನಿ ಥಿಂಗ್ಸ್. ನೌ ಶಿ ಡಸಂಟ್ ವಾಂಟ್ ಟು ಹೆಲ್ಪ್ ಎಟ್ ಆಲ್. ಎಕ್ಸಾಮ್ಗೆ ಪೆನ್ಸಿಲ್ ತಗೊಂಡ್ ಬರ್ಬೇಕಾಗಿರೋದು ಒಬ್ಬ ಸ್ಟೂಡೆಂಟಿನ ಜವಾಬ್ದಾರಿ. ಅವ್ರ ಮನೆಯವ್ರು ಕೊಟ್ಟು ಕಳಿಸ್ಬೇಕು. ಶಿ ನೀಡ್ ನಾಟ್ ಗಿವ್ ಪೆನ್ಸಿಲ್ ಡ್ಯೂರಿಂಗ್ ಎಕ್ಸಾಮ್ಸ್ ಅಟ್ ದ ಕಾಸ್ಟ್ ಆಫ್ ಅವರ್ ಓನ್ ಸ್ಟೇಷನರಿ. ಟೀಚರ್ಸ್ ಮಾಡಬೇಕು. ಸೊ ಸಹಾಯ ಮಾಡೋದು ಎಲ್ಲಿ ವರ್ಚ್ಯೂ, ಸಹಾಯ ಮಾಡೋದು ಎಲ್ಲಿ ಹಾರ್ಮ್ಫುಲ್ ಅನ್ನೋದನ್ನ ನಾವು ಹೇಳ್ಬೇಕು. ಇಟ್ಸ್ ಕಾನ್ವರ್ಸೇಷನ್, ಇಟ್ಸ್ ಕಂಟಿನ್ಯೂಸ್ ಕಾನ್ವರ್ಸೇಷನ್. ಅಟ್ ದ ಎಂಡ್ ಆಫ್ ಇಟ್, ನೀವು ಇಷ್ಟ ಆದ್ಮೇಲೂ ನಿಮಗೆ ಇತ್ತೀಚೆಗೂ ಯು ಮೈಟ್ ಹ್ಯಾವ್ ಸ್ಟಿಲ್ ಗಾಟ್ ಚೀಟೆಡ್ ರೀಸೆಂಟ್ಲಿ ಆಲ್ಸೋ. ಐ ಡೋಂಟ್ ನೋ. ಇನ್ ಶಾರ್ಟ್ ಟರ್ಮ್ ಆಗಿರ್ಬೋದು, ಯಾರೋ ಮಿಸ್ಯೂಸ್ ಮಾಡಿರ್ಬೋದು, ಅಡ್ವಾಂಟೇಜ್ ತಗೊಂಡಿರ್ಬೋದು, ಅವೆಲ್ಲ ಆಗ್ತಾ ಇರ್ತವೆ. ಯು ಹ್ಯಾವ್ ಟು ಕಾನ್ಸ್ಟೆಂಟ್ಲಿ ಕೀಪ್ restructuring those values. At some point of time, kids and we also become cold for everything. If you don't mind, I'll share sir number. You can always contact with reach out ಮಾಡಿ. I think ಸರ್ ನಂದು ಲಾಸ್ಟ್ ಒಂದೇ ಒಂದು ಕ್ವಶನ್ ಇದೆ ಸರ್. ಯೂಶುವಲಿ ನನ್ಗೆ ಕೋಪ ಮಾಡ್ಕೊಂಡ್ಬಿಟ್ಟಿರ್ತೀನಿ. ದಟ್ ಸಿಚುಯೇಷನ್ ನೀಡ್ ನಾಟ್ ಬಿ ಆನ್ಸರ್ಡ್ ಇನ್ ಆಂಗರ್ ವೇ. ಮಾಡ್ಕೊಂಡ್ಬಿಟ್ಟಿರ್ತೀನಿ. ಲೇಟರ್ ಐ ವಿಲ್ ರಿಯಲೈಸ್ ಐ ಶುಡ್ ಹ್ಯಾವ್ ಕಾಮ್ಲಿ ಟೇಕನ್ ದ ಸಿಚುಯೇಷನ್ ಅಂತ. ನೆಕ್ಸ್ಟ್ ಹಿಂಗ್ ಮಾಡೋಣ, ಐ ವಿಲ್ ನಾಟ್ ಡೂ ದಿಸ್ ನೆಕ್ಸ್ಟ್ ಟೈಮ್ ಅನ್ಕೊಂತೀನಿ. ಬಟ್ ಐ ಕೀಪ್ ರಿಪೀಟಿಂಗ್ ದ ಸೇಮ್ ಥಿಂಗ್. ಅಂಡ್ ಇನ್ನೊಂದೇನು ಅಂದ್ರೆ, ಒಬ್ರ ಮೇಲೆ ಇರೋ ಕೋಪ ಇನ್ನೊಬ್ರ ಮೇಲೆ ತೋರ್ಸೋದು. ಸೊ ದೀಸ್ ಟೂ ಇನ್ಸಿಡೆಂಟ್ಸ್ ಐ ಕೀಪ್ ರಿಪೀಟಿಂಗ್ ಈವನ್ ಆಫ್ಟರ್ ನೋಯಿಂಗ್ ದಟ್ ಐ ಶುಡಂಟ್ ಹ್ಯಾವ್ ಡನ್ ಇಟ್. ಸೊ ಹೌ ಡು ಐ ಓವರ್ಕಮ್ ದಟ್ ಅಂತ. ಯು ಆರ್ ಆಲ್ರೆಡಿ ಆಕ್ಚುಲಿ ಡೂಯಿಂಗ್ ಇಟ್. ಒಂದು, ಒಬ್ಬರ ಮೇಲೆ ಕೋಪ ಇನ್ನೊಬ್ರ ಮೇಲೆ ತೋರಿಸೋದು, ದಟ್ ಈಸ್ ಅ ಡಿಫೆನ್ಸ್ ಮೆಕ್ಯಾನಿಸಮ್. ಅಗೇನ್ ಪ್ರೊಜೆಕ್ಷನ್ ಅಂತ ಹೇಳ್ತೀವಿ. ದಟ್ಸ್ ಓಕೆ, ಬಟ್ ಯು ಶುಡ್ ಟೆಲ್ ಯುವರ್ ಸೆಲ್ಫ್ ನಾಟ್ ಟು ಡೂ ಇಟ್. ನೀವು ಮಾಡ್ತಿದ್ದೀರಲ್ಲ ಅದೇ. ಪ್ರತಿ ಸಲ ಮಾಡಿದಾಗ್ಲೂ ಇದನ್ನ ಮಾಡಬಾರ್ದು ಅನ್ನೋದನ್ನ ನೀವು ರೀಇನ್ಫೋರ್ಸ್ ಮಾಡ್ತಾ ಇದ್ದೀರಲ್ಲ, ದಟ್ ವಿಲ್ ರೆಡ್ಯೂಸ್ ದ ಫ್ರೀಕ್ವೆನ್ಸಿ ಆಫ್ ರಿಪೀಟಿಂಗ್ ದೋಸ್ ಮಿಸ್ಟೇಕ್ಸ್. ಬಟ್ ಯು ಕೆನಾಟ್ ಸೇ, ಇವತ್ತು ನಾನು ಡಿಸೈಡ್ ಮಾಡಿದಪ್ಪ, ಇದು ಮುಂದೆ ಮಾಡೋದಿಲ್ಲ ಅಂತ ಡಿಸೈಡ್ ಮಾಡಿದೆ ಅನ್ನೋ ಕಾರಣಕ್ಕೋಸ್ಕರ ಮತ್ತೆ ಯಾವತ್ತು ಮಾಡೋದೇ ಇಲ್ಲ ಅಂತ ಹೇಳಕ್ಕಾಗಲ್ಲ. ಮತ್ತೆ ರಿಪೀಟ್ ಆಗತ್ತೆ, ಮತ್ತೆ ನಮಗೆ ನಾವು ಹೇಳ್ಕೊಳ್ಬೇಕು. ಸೊ ನಿಮ್ಗೆ
ಒಂದು ವಾರಕ್ಕೆ ಒಂದ್ಸಲಿ ಹಿಂಗಾಗ್ತಿತ್ತು ಅಂತ ಅನ್ನುವಾಗ, ಇಫ್ ಯು ಆರ್ ಏಬಲ್ ಟು ಅವಾಯ್ಡ್ ಸಚ್ ಅ ರಿಯಾಕ್ಷನ್ ಈವನ್ ಒನ್ಸ್ ಇನ್ 4 ಇನ್ಸ್ಟೆನ್ಸಸ್, 4 ಸಲಿನಲ್ಲಿ ಒಂದ್ಸಲಿ ನೀವು ಅದನ್ನ ಅವಾಯ್ಡ್ ಮಾಡಕ್ ಸಾಧ್ಯ ಆಗಿತ್ತು ಅಂತಂದ್ರೂ ಇಟ್ ಇಸ್ ಸ್ಟಿಲ್ ಗುಡ್. ಡೋಂಟ್ ರಿಗ್ರೆಟ್. ಇಟ್ಸ್ ಅ ಕಾನ್ಸ್ಟೆಂಟ್ ಕಂಟಿನ್ಯೂಸ್ ಎಫರ್ಟ್ ಮೇಡಮ್. ಒಂದ್ಸಲಿ ನಾವು ಡಿಸೈಡ್ ಮಾಡಿದ್ವಿ ಅಂದ್ ಮಾತ್ರಕ್ಕೆ ಚೇಂಜ್ ಆಗಲ್ಲ ಅಷ್ಟು ಸುಲಭವಾಗಿ. ಸ್ವಭಾವ ಅಲ್ವಾ, ಒಂದು ಸ್ವಭಾವನೇ ನಮ್ಮನ್ನು ತುಂಬಾ ಫೋರ್ಸ್ಫುಲ್ ಡ್ರೈವ್ ಮಾಡುತ್ತೆ. ಬಟ್ ಅವೇರ್ನೆಸ್ ನಿಮ್ಮಲ್ಲಿ ವೆರಿ ಸ್ಟ್ರಾಂಗ್ ಥಿಂಗ್ ಇಸ್, ನಿಮಗೆ ಗೊತ್ತಿದೆ ಅದು ಮಾಡಬಾರ್ದು ಅನ್ನೋದು ಗೊತ್ತಿದೆ. ಪ್ರತಿ ಸಲ ಮಾಡಿದಾಗ್ಲೂ ಮಾಡಬಾರ್ದಿತ್ತು, ಮುಂದೆ ಮತ್ತೆ ಮಾಡೋದಿಲ್ಲ ಅಂತ ಅನ್ಕೊಂತಾ ಇದ್ದೀರಾ. ದಟ್ ಇಟ್ ಸೆಲ್ಫ್ ವಿಲ್ ಲೀಡ್ ಟು ಕರೆಕ್ಷನ್ ಓವರ್ ಎ ಪೀರಿಯಡ್. ಡೋಂಟ್ ಹ್ಯಾವ್ ಟು ಫೀಲ್ ಬ್ಯಾಡ್ ಅಬೌಟ್. ಬಟ್ ಅದರಿಂದ ಯಾರಿಗಾದ್ರೂ ಬೇಜಾರಾಗಿದೆ, ಯಾರಿಗಾದ್ರೂ ದುಃಖ ಆಗಿದೆ, ನೋವಾಗಿದೆ ಅಂತಂದ್ರೆ ಪ್ಲೀಸ್ ಮೇಕ್ ಶೂರ್ ದಟ್ ಯು ಟಾಕ್ ಟು ದೆಮ್ ಅಂಡ್ ಟೆಲ್ ದಟ್ you did not intend to hurt them and apologize if possible. That will make it more better. Okay, sir. Thank you, sir. Sir, now, so Kavita, Akka, we will end the session now. ಡೆಫಿನೆಟ್ಲಿ ಅಂಜಲಿ ಅವರೇ, ಸರ್ ತುಂಬಾ ಚೆನ್ನಾಗಿತ್ತು. ಈ ಸೆಷನ್ ಇಂದ ಒಬ್ಬರ ಲೈಫ್ ಅಲ್ಲನ ಅದು ಚೇಂಜಸ್ ತಂದ್ರೆ ಡೆಫಿನೆಟ್ಲಿ ಆಗುತ್ತೆ ಅಂತ ನಾನು ಫಸ್ಟ್ ಹೇಳಿದೀನಿ. ಈಚ್ ಎಕ್ಸಾಂಪಲ್, ಈಚ್ ಫ್ಯಾಕ್ಟರ್ಸ್ ಏನೇನ್ ನೀವು ಹೇಳಿದೀರಾ ಅದನ್ನೆಲ್ಲ ನಮ್ಗೆ ಮೈಂಡ್ ರೆಕಾರ್ಡಿಂಗು ಆಗಿದೆ. ನಾಟ್ ಓನ್ಲಿ ಇನ್ ಸಿಸ್ಟಮ್, ನಮ್ ಮೈಂಡ್ ಅಲ್ಲಿ ಕೂಡ ರೆಕಾರ್ಡಿಂಗ್ ಆಗಿದೆ. ಇವತ್ತಿಂದ ಒಳ್ಳೆ ಪ್ರಾಕ್ಟೀಸ್, ಅದ್ ಮೆಡಿಟೇಷನ್ ಆಗಿರ್ಬೋದು. ನೀವ್ ಹೇಳಿದ್ರಲ್ಲ ರೂಮ್ ಅಲ್ಲಿ ಹೋಗಿ ಯಾರು ಗೊತ್ತಿಲ್ದಿರಂಗೆ ಮೆಡಿಟೇಷನ್ ಮಾಡಿ, ಇಲ್ಲ ಅಂದ್ರೆ ನಿಮ್ಗೆ ಬೇಕಾದಷ್ಟು ಸ್ವೆಟ್ ಬರೋವರೆಗೂ ನೀವು ಡ್ಯಾನ್ಸ್ ಮಾಡ್ಬಿಡಿ. ಅದು ನೀವು ಪರ್ಫೆಕ್ಟ್ ಆಗಿದ್ದೀರೋ ಇಲ್ವೋ ಅದೆಲ್ಲ ಮ್ಯಾಟರ್ ಅಲ್ಲ, ನಿಮ್ಗೆ ಇಷ್ಟ ಆಗಿರೋದು ಮಾಡ್ಬಿಡಿ ಅಂತ ಹೇಳಿದ್ರಲ್ವಾ. ಸೊ ಡೆಫಿನೆಟ್ಲಿ ಇದೆಲ್ಲ ಸ್ವಲ್ಪ ಜನ ಗೊತ್ತಿರುತ್ತೆ, ಮರ್ತೋಗಿರ್ಬೋದು. ಸ್ವಲ್ಪ ಜನ ಅದು ಗೊತ್ತಿಲ್ಲ, ನೀವ್ ಗೊತ್ತು ಮಾಡ್ಸಿದ್ರಿ ಇವತ್ತು. ಡೆಫಿನೆಟ್ಲಿ ಇದು ನಮ್ಮ ರೊಟೀನ್ ನ ಬೋರ್ಡಮ್ ಆಗಿರೋದನ್ನ ನಾವು ಬ್ರೇಕ್ ಮಾಡಿ ಹೊಸ ಲೈಫ್ ಲೀಡ್ ಮಾಡೋದಿಕ್ಕೆ ತುಂಬಾ ಸಹಾಯ ಆಯ್ತು ವರುಣ್ ಅವ್ರೆ. ಫರ್ದರ್ ಇನ್ನೂ ನಮಗೆ ಇಂಥ ವರ್ಕ್ಶಾಪ್ಸ್ ಬೇಕು ನಿಮ್ ಕಡೆಯಿಂದ ಅಂತ ನಾನು ನಿಮ್ ಹತ್ರ ಒಂದು ಕೇಳ್ಕೊಂತೀನಿ. ಯಾಕಂದ್ರೆ ತುಂಬಾ ಚೆನ್ನಾಗಿತ್ತು. 1.5 hour ಹೆಂಗೋಯ್ತು ಅಂತ ಗೊತ್ತಾಗ್ಲಿಲ್ಲ. ದ ವೇ ಯು ಪ್ರೆಸೆಂಟ್, ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ನಿಮ್ ಫೇಶಿಯಲ್ ಎಕ್ಸ್ಪ್ರೆಷನ್ ಆಗಿರ್ಬೋದು, ಅದೆಲ್ಲ ಏನಾಗ್ತಿತ್ತು ಅಂದ್ರೆ ಒಂಥರ ಸೂದಿಂಗ್ ಆಗಿತ್ತು ನಮಗೆ. ಯಾಕಂದ್ರೆ ಎಸ್ ಸರ್, ಎಕ್ಸಾಕ್ಟ್ಲಿ. ಅದು ಮುಖದ ಫಸ್ಟ್ ಇಂಪ್ರೆಷನ್ ಇಸ್ ಬೆಸ್ಟ್ ಇಂಪ್ರೆಷನ್. ನಮ್ ಮುಖನೇ ಫಸ್ಟ್ ಕಾಣಿಸೋದಲ್ವಾ. ಸೊ ಅದ್ ಹೆಂಗಿತ್ತು ಅಂದ್ರೆ, ನೀವು ವಿವೇಕಾನಂದ ಅವ್ರ ಇದ್ರಲ್ಲಿ ಮಾಡಿರೋದು ಅಂತ ಹೇಳಿದ್ರಲ್ವಾ, ಮೇ ಬಿ ಅವರೇ ಬಂದ್ ಕೂತ, ಅದೊಂದು ಪೇಟ ಒಂದು ಇರ್ಲಿಲ್ಲ ಅಷ್ಟೇ ನಿಮ್ಮ ಮುಖದಲ್ಲಿ. ಆ ಸ್ಮೈಲು, ಆ ಮುಗ್ಧತನೆ, ಆ ಇನ್ನೋಸೆನ್ಸ್ಗೆ ಆಡೆಡ್ ನಾಲೆಜ್ ಇದೆ. ಅದ್ರ ಜೊತೆಯಲ್ಲಿ ಈಗೋ ಅನ್ನೋದು ಒಂದಿಲ್ಲ. ಕ್ಲೀನಾಗಿ ಗೊತ್ತಾಗ್ಬಿಡುತ್ತೆ ನಮಗೆ. ಎಸ್ಪೆಷಲಿ ನಮ್ಗೆ ಕಾಣಿಸೋದು ಅದೇ ಅಲ್ವಾ, ಯಾರಿಗೂ ಅಷ್ಟೇ ಫಸ್ಟ್ ಮಾತಾಡುವಾಗ ಕಾಣಿಸೋದಿಲ್ಲ. ಮಾತಾಡ್ತಾ ಜರ್ನಿಯಲ್ಲಿ ಎಂತವ್ರಿಗೂ ಗೊತ್ತಾಗ್ಬಿಡುತ್ತೆ ಅವ್ರು ಏನು ಎತ್ತ ಅಂತ. Actually, Akka, we call him as Encyclopedia of Vivekananda. ಓ ಮೈ ಗಾಡ್, ನೋಡಿ ಅದು ನನ್ಗೆ ಇದೆಲ್ಲ ಹೆಂಗ್ ಗೊತ್ತು? ನಾನು ಹೇಳೇ ಬಿಟ್ಟೆ ವರುಣ್ ಅವ್ರೆ ಅಲ್ವಾ. ಸೊ ನಮ್ ಹೆಣ್ಮಕ್ಳು ಒಬ್ರು ಬ್ಯಾಲೆನ್ಸ್ ಮಾಡ್ಬಿಟ್ರೆ ಎಮೋಷನ್ಸ್ ನ, ವಿ ಕ್ಯಾನ್ ರೂಲ್ ದ ವರ್ಲ್ಡ್ ಅಂತ ಟೈಮಲ್ಲಿ ಮೋದಿ ಅವ್ರು ಕೂಡ ಆರಾಮಾಗಿ ಅವ್ರ ಸೀಟ್ ಅಲ್ಲಿ ಕೂತ್ಕೋಬಹುದು. ನಾನು ಹೇಳ್ತೀನಿ, ನಾವ್ ಹೆಣ್ಮಕ್ಳು ಒಬ್ರು ಕರೆಕ್ಟ್ ಆಗಿ ಇದ್ಬಿಟ್ರೆ. ಯಾಕೆ ಗೊತ್ತಾ, ನಮ್ಮಿಂದಾನೇ ಅಡಿಗೆ ಮಾಡುವಾಗ ಕೂಡ ನಾವು ವಿಷ್ಣು ಸಹಸ್ರನಾಮ ಹಾಕೊಳ್ಳಿ, ಹಾಡ್ ಹಾಕೊಳ್ಳಿ, ಓಂಕಾರ ಮಂತ್ರ ಹಾಕೊಳ್ಳಿ. ಮಗುಗ್ ಹಾಲ್ ಕೊಡೋವಾಗ ಕೂಡ ಓಂಕಾರ ಮಂತ್ರ ಹಾಕೋಬೇಕಂತೆ. ಸೊ ಪ್ರತಿಯೊಂದು ನಮ್ ಇನ್ಪುಟ್ ಏನ್ ಹೋಗುತ್ತೋ ಔಟ್ಪುಟ್ ಆಬ್ವಿಯಸ್ಲಿ ಅದೇ ಬರುತ್ತೆ. ಸೊ ನಮ್ ಹೆಣ್ಮಕ್ಳೇ ಎಲ್ಲದಕ್ಕೂ ಕಾರಣ ಅಂತ ನಾನ್ ನಂಬ್ತೀನಿ. ಅಹಂ ಬ್ರಹ್ಮಾಸ್ಮಿ ಅಂತೀವಲ್ವಾ, ನಾವ್ ಹೆಣ್ಮಕ್ಳಿಗೂ ಅಹಂ ಬ್ರಹ್ಮಾಸ್ಮಿ ಯೂಸ್ ಆಗುತ್ತೆ. ನೀವ್ ಹೆಂಗೆ ಮಾತಾಡ್ತಿರೋ ಒಂದ್ ಎಕ್ಸಾಂಪಲ್ ಕೊಡ್ತೀನಿ ವರುಣ್ ಅವ್ರೆ. ಒನ್ ಆಫ್ ಮೈ ಫ್ರೆಂಡ್, ಶಿ ಇಸ್ ಇಂಟು 8 ಕಿಟಿ ಪಾರ್ಟೀಸ್ ಪರ್ ಮಂತ್. 8 ಕಿಟಿ ಪಾರ್ಟೀಸ್ ಅಂತ ಹೇಳಿದ್ರೆ, ಒಂದು ಕಿಟಿ ಪಾರ್ಟಿಗೆ ಹೋದ್ರೆ ಹಾಫ್ ಡೇ ಹೊಟ್ಟೋಗ್ಬಿಡುತ್ತೆ. 8 ಕಿಟಿ ಪಾರ್ಟಿಯಲ್ಲಿ ಥೀಮ್ಸ್ ಇರುತ್ತೆ. ಅವಳು ಶಾಪಿಂಗ್ಗೆ ಹೋಗ್ತಾಳಂತೆ ಟೀಮ್ಗೆ. ಆ ಶಾಪಿಂಗ್ ದುಡ್ಡು ಕಿಟಿ ಪಾರ್ಟಿಗೆ ಒಂದ್ಸತಿ ಹೋಗೋಷ್ಟಿಗೆ 3,000 ಹೋಗ್ಬಿಡುತ್ತೆ. ಸೊ ಡ್ರೆಸ್ ಹೊಲಿಯಕ್ಕೆ ಎಲ್ಲ ಹೋಗೋದಕ್ಕೆ ಒಂದು ಕಿಟಿ ಪಾರ್ಟಿಗೆ 5,000 rupees. ಸೊ 8 into 5 40,000. ಆ ದುಡ್ಡು ಯಾರ ತಲೆ ಮೇಲೆ ಬೀಳುತ್ತೆ? ಅವ್ರ ಹಸ್ಬೆಂಡ್ ತಲೆ ಮೇಲೆ ಬೀಳುತ್ತೆ. ಆ ಹಸ್ಬೆಂಡ್ ಎಲ್ಲೋಗಿ ಅದನ್ನೆಲ್ಲ ತೋರ್ಸ್ತಾನೆ, ಬಿಸ್ನೆಸ್ ಅಲ್ಲಿ
ಎಕ್ಸ್ಟ್ರಾ ಅರ್ನಿಂಗ್ ಮಾಡ್ತಾನೆ. ಆ ಎಕ್ಸ್ಟ್ರಾ ಅರ್ನಿಂಗ್ ಮಾಡೋವಾಗ ಏನ್ ಮಾಡುತ್ತೆ, ಕಸ್ಟಮರ್ ಬೀಳುತ್ತೆ. ಅದು ಆ ಕಸ್ಟಮರ್ ಬೀಳೋ ಪಾಪ ಅವ್ನು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇರ್ತಾನೆ ಕಸ್ಟಮರ್. ಅವ್ನು ಅವನು ಇಟ್ಸ್ ಎ ಬೇಸಿಕ್ FMCG ಅನ್ಕೊಳ್ಳಿ, ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್, ಇಟ್ಸ್ ಲೈಕ್ ಎ ಸಾಲ್ಟ್ ವಾಟ್ ಎವರ್ ತಗೊಳ್ಳೇಬೇಕು, ಗ್ರಾಸರಿ ಅನ್ಕೊಳ್ಳಿ. ಅವಾಗ ₹1 ಇರೋ ಜಾಗದಲ್ಲಿ ₹10 ಮಾರಿದ್ರೆ ಪಾಪ ಆ ಮನುಷ್ಯ ಏನ್ ಮಾಡ್ತಾನೆ, ಹೋಗಿ ಇನ್ನು ಅವನ ಆಫೀಸಲ್ಲಿ ತೋರಿಸ್ತಾನೆ ಆ ಜಗಳ. ಸೊ ಒಂದು ಕಿಟ್ಟಿ ಪಾರ್ಟಿಯಿಂದ ಎಲ್ಲಿಂದ ಎಲ್ಲಿಗೋಯ್ತು ನೋಡಿ. ಸೊ ಹೆಣ್ಮಕ್ಳು ಕಿಟ್ಟಿ ಪಾರ್ಟಿ ಹೋಗ್ಬೇಡಿ ಅಂತ ನಾನು ಎಲ್ಲೂ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಅಟ್ ದ ಸೇಮ್ ಟೈಮ್ ಪ್ರಯಾರಿಟೈಸ್, ಏಟ್ ಬೇಕಾ ನನಗೆ, ಅದು ಎಲ್ಲಿ ಯಾರ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಇದೆ, ಸೊಸೈಟಿಗೆ ಇದರಿಂದ ಏನನ್ನ ಯೂಸ್ ಆಗ್ತಿದ್ಯಾ, ಓಕೆ 1 month ಓಕೆ. ಆ ಪ್ರಿಯಾರಿಟೀಸ್ ಕೂಡ ನಮಗ್ ಕೊಡಕ್ ಬರ್ತಿಲ್ಲ ಸರ್. ಸ್ವಲ್ಪ ಜನ ಹೆಣ್ಮಕ್ಳಿಗೆ ಹೆಂಗಿದ್ದಾರೆ ಅಂತ ಹೇಳಿದ್ರೆ, ಇನೋಸೆನ್ಸ್ ಪೀಕ್ ಲೆವೆಲ್ ಇದೆ. ಆ ಇನೋಸೆನ್ಸ್ ಇಂದ ಅವ್ರ ಸರೌಂಡಿಂಗ್ಸ್ ನ ನೆಗೆಟಿವಿಟಿ ಮಾಡ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಆ ನೆಗೆಟಿವಿಟಿ ಬೂಮ್ರ್ಯಾಂಗ್ ಆಗಿ ಅವ್ರಿಗೆ ಬರ್ತಾ ಇದೆ, ಅವ್ರಿಗೆ ಅರ್ಥ ಆಗ್ತಿಲ್ಲ. ಸೊ ಇವತ್ ನಿಮ್ ಸೆಷನ್ ಇಂದ ಸ್ವಲ್ಪ ಜನಕ್ಕೆ ರಿಯಲೈಸ್ ಆಗಿದೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ. ಪ್ರಯಾರಿಟೈಸ್ ಮಾಡೋದು ಹೇಗಿದೆ. ಲೈಫ್ ಅಂದ್ರೆ ನನ್ಗೊಬ್ಳಿಗೆ ಅಲ್ಲ, ಸ್ವಲ್ಪ ಜನ ನಾನ್ ಸತ್ತೋದ್ರೆ ಏನು ಅಂತ ಮಾತಾಡ್ತಾರೆ. ನಾವೇನ್ ಮಾತಾಡ್ತೀವೋ ಯೂನಿವರ್ಸ್ ಅದ್ ಕೇಳ್ತಾ ಇರುತ್ತೆ, ಅದು ರೆಕಾರ್ಡ್ ಮಾಡಿ ಅದನ್ನ ಕೊಡುತ್ತೆ. ಪಾಪ ಯೂನಿವರ್ಸ್ ಎಂತದಂದ್ರೆ, ನಾವು ಒಳ್ಳೇದ್ ಮಾತಾಡ್ತಿದ್ರೆ, ಈಗ ನಾನು ಒಂದ್ ಹೇಳ್ತೀನಿ. ಮೊನ್ನೆ ಒಂದು ರೀಲ್ಸ್ ನೋಡ್ದೆ ವರುಣ್ ಅವ್ರೆ. ಒಬ್ಬ ಹುಡುಗ ನೀನ್ ಅಲ್ಲಿ ಹೋಗ್ಬೇಡ ಕಣೋ, ನೀರಲ್ಲಿ ಬಿದ್ದೋಗ್ತಿದ್ಯಾ ಅಂತ ಹೇಳಿದ್ರೆ, ಇಲ್ಲ ಕಣೋ ಅಂತ ಹೇಳ್ತಾನಂತೆ. ನೋಡಿದ್ರೆ ಅವ್ನ್ ಇಲ್ಲೇ ನಿಂತಿರ್ತಾನೆ, ಇನ್ನೊಬ್ಬ ಅಲ್ಲೋಗಿ ನೀರಲ್ಲಿ ಬಿದ್ದೇ ಬಿಡ್ತಾನೆ. ಏನು ಅಂದ್ರೆ ಯೂನಿವರ್ಸ್ ಕೇಳ್ತಾ ಇರೋದು ಏನು ಅಂದ್ರೆ, ಓ ಇವನಿಗೆ ಅವನ್ ಫ್ರೆಂಡು ಬಿದ್ದೋಗ್ಬೇಕು, ಅದಕ್ಕೆ ಬೀಳ್ಸ್ಬಿಟ್ಟ ಯೂನಿವರ್ಸ್. ಸೊ ಯೂನಿವರ್ಸ್ ಒಂಥರ ಚಿಕ್ಕ ಮಗು ತರ, ನೀವೇನ್ ಹೇಳಿದ್ರೆ ಅದ್ ಕೇಳುತ್ತೆ. ಅದಕ್ಕೆ ಏನ್ ಗೊತ್ತಾ, ನಿಮ್ಗೆ ಒಳ್ಳೇದ್ ಮಾಡೋದೇ ಗೊತ್ತಿರೋದು. ನೀವು ನಾನ್ ಸತ್ತೋಗ್ಬೇಕು ಅಂತಿದ್ರೆ, ಓ ಕವಿತಾ ಸತ್ತೋದ್ರೆ ಒಳ್ಳೇದಾಗುತ್ತೇನೋ ಅವಳಿಗೆ ಅಂತ ಸಾಯಿಸ್ಬಿಡುತ್ತೆ. ಅದ್ ಸಾಯಿಸುತ್ತೋ ಮತ್ತೊಂದು ನಂಗೆ ಗೊತ್ತಿಲ್ಲ. ಸೊ ಆದಷ್ಟು ಹೆಣ್ಮಕ್ಳು ತಥಾಸ್ತು ದೇವತರು, ಅಶ್ವಿನಿ ದೇವತೆಗಳಿದ್ದಾರೆ ಮನೆಯಲ್ಲಿ, ಅದಿದಾರೋ ಎಲ್ಲೋ ನಂಗೆ ಗೊತ್ತಿಲ್ಲ ಅಮ್ಮ. ಬಟ್ ನಿಮ್ ಬಾಯಿ, ನಿಮ್ ಮನಸ್ಸು ಇರೋದು ನಿಮ್ಗೆ ಕಾಣಿಸ್ತಾ ಇದೆ. ಇಟ್ಸ್ ಮೆಟೀರಿಯಲ್ ನಿಮ್ಗೆ ಕಾಣಿಸ್ತಿದೆ. ಆದಷ್ಟು ಒಳ್ಳೇದ್ ಮಾತಾಡಿ, ಒಳ್ಳೇದನ್ನ ನೋಡಿ, ಒಳ್ಳೇದನ್ನ ಕೇಳಿ, ಒಳ್ಳೆ ವಾತಾವರಣದಲ್ಲಿ ಇರ್ರಿ, ಸಾತ್ವಿಕ ಫುಡ್ ತಿನ್ನಿ, ರೈಟ್, ಚೆನ್ನಾಗಿ ನಿದ್ದೆ ಹೋಗಿ, ಸೂರ್ಯನ ಜೊತೆ ಮಾತಾಡಿ, ನೇಚರ್ ಜೊತೆ ರಿಲೇಶನ್ಶಿಪ್ ನ ಬಿಲ್ಡ್ ಮಾಡ್ಕೊಳ್ಳಿ. ಅರ್ಲಿ ಟು ಬೆಡ್ ಅರ್ಲಿ ಟು ರೇಸ್, ಇದೆಲ್ಲ ಒಳ್ಳೇದ್ ಕೆಲ್ಸ ಅಲ್ವಾ. ಓಕೆ, ವರುಣ್ ಅವ್ರು ಮಾತಾಡಿರೋದು ಒಂದ್ ಸ್ವಲ್ಪ ಜಿಸ್ಟ್ ನಾನು ಹೇಳಿದೀನಿ. ಥ್ಯಾಂಕ್ಸ್ ವರುಣ್ ಅವರೇ, ನಿಮ್ಗೆ ವಾಸಿ ಮಾತೆಲ್ಲ ಒಳ್ಳೇದಾಗ್ಲಿ. ಆಮೇಲೆ ನಿಮ್ ಫೇಸ್ ಅಲ್ಲಿ ಈ ಸ್ಮೈಲ್ ಯಾವಾಗ್ಲೂ ಇರ್ಲಿ, ಯಾಕಂದ್ರೆ ಆ ಸ್ಮೈಲ್ ಎಷ್ಟೊಂದ್ ಜನಕ್ಕೆ ಸೊಲ್ಯೂಷನ್ ಕೊಡ್ತಾ ಇದೆ. ನನಗೆ ಹಿಂಗ್ ಅನ್ಸ್ತು ಅಂದ್ರೆ, ಇನ್ನು ನಿಮ್ಗೆ ನಿಮ್ಮ ಲೈಫ್ ಪಾರ್ಟ್ನರ್ ಆಗ್ಲಿ, ನಿಮ್ ಪ್ಯಾರೆಂಟ್ಸ್ ಆಗ್ಲಿ, ನಿಮ್ ಸರೌಂಡಿಂಗ್ಸ್ ಇನ್ನೆಷ್ಟು ಕಲರ್ಫುಲ್ ಆಗಿರುತ್ತೆ ಅಂತ ಐ ಕ್ಯಾನ್ ವಿಜುವಲೈಸ್. ಸೊ ನಿಮ್ಗೆ ವಾಸಿ ಮಾತ ಒಳ್ಳೇದಾಗ್ಲಿ. ಕವಿತಾ, ಒಂದೇ ಒಂದ್ ಹೇಳಕ್ ಇಷ್ಟಪಡ್ತೀನಿ. ಇವರು ರೀಬಿಲ್ಡ್ ಸ್ಕೂಲ್ ಅಂತ ನಡೆಸ್ತಿದಾರಲ್ಲ, ಹಿ ಈಸ್ ರನ್ನಿಂಗ್ ಫಾರ್ ಎ ಫ್ರೀ ಆಫ್ ಕಾಸ್ಟ್. ಓ ಮೈ ಗಾಡ್. ಹಾ, ಎಲ್ಲದು ಸರ್ ಹೇಳಿ ಸರ್, ಸ್ಕೂಲ್ ಅಲ್ಲಿ ಅಂತ. ಬಾಗ್ಲೂರ್ ಹತ್ರ. ಓಕೆ, ಬಾಗ್ಲೂರ್ ಹತ್ರ ಮಾರೇನಹಳ್ಳಿ ಅಂತ ಒಂದು ಊರಿದೆ. ಏನ್ ಸರ್ ಅದು ಆಕ್ಚುಲಿ? ಅಂದ್ರೆ ಇಟ್ಸ್ ಎ ಕಂಡೀಷನಲ್ ಫ್ರೀ ಸ್ಕೂಲ್. ನಮ್ಮ ಉದ್ದೇಶ ಏನಂತಂದ್ರೆ, ಸಮಾಜ ಕೆಳಮಟ್ಟದಿಂದ ಇಂಪ್ರೂವ್ ಆಗ್ತಾ ಹೋಗಿಲ್ಲ ಅಂತಂದ್ರೆ ದೇಶದ ಬೆಳವಣಿಗೆ ಆಗೋದಿಲ್ಲ. ಹೌದು. ಮಕ್ಕಳಿಗೆ ಬರೀ ಫ್ರೀ ಎಜುಕೇಶನ್ ಕೊಟ್ರೆ ಸಾಲದು, ಅವರ ಕುಟುಂಬಗಳು ಇಂಪ್ರೂವ್ ಆಗ್ಬೇಕು. ಆ ಕುಟುಂಬಗಳು ತಮ್ಮ ಸುತ್ತಮುತ್ತಲಿನ ಸಮಾಜವನ್ನ ಇಂಪ್ರೂವ್ ಮಾಡಬೇಕು. ಮತ್ತೆ ಇವರೆಲ್ಲರೂ ಆಸ್ ಎ ಯೂನಿಟ್ ಫೈನಾನ್ಷಿಯಲಿ ಸ್ಟೇಬಲ್ ಆಗಬೇಕು. ಸೊ ಗ್ರಾಸ್ ರೂಟ್ ಲೆವೆಲ್ ಎಕನಾಮಿಕ್ ಸ್ಟೆಬಿಲಿಟಿ ಬರಬೇಕು ಅಂತ. ಸೊ ನಮ್ಮ ಸ್ಕೂಲಲ್ಲಿ ಮಕ್ಕಳಿಗೆ ಫ್ರೀ ಎಜುಕೇಶನ್ ಕೊಡ್ತೀವಿ. ಫೋಕಸ್ ಈಸ್ ಲೀಡರ್ಶಿಪ್ ಅಂಡ್ ಆಂಟರ್ಪ್ರಿನರ್ಶಿಪ್. ಅವರ ಪೇರೆಂಟ್ಸ್ಗೂ ನಾವು ಟ್ರೈನಿಂಗ್ ಮಾಡ್ತೀವಿ. ಫ್ರೀ ಎಜುಕೇಶನ್ ಮಕ್ಕಳ ಪೇರೆಂಟ್ಸ್ ಅನ್ನ ಕಮ್ಯುನಿಟಿ ಸರ್ವಿಸ್ ಅಲ್ಲಿ ಇನ್ವಾಲ್ವ್ ಮಾಡ್ತೀವಿ. ಅವ್ರಗಳನ್ನ ಮೈಕ್ರೋ ಆಂಟರ್ಪ್ರಿನರ್ಸ್ ಆಗೋ ತರ ಟ್ರೈನಿಂಗ್ ಮಾಡ್ತೀವಿ. ಅವರ ಮನೆ ಸುತ್ತಮುತ್ತ ಇರುವಂತಹ ಜನಗಳನ್ನ ಸೇರಿಸ್ಕೊಂಡು ಅತಿ ಸಣ್ಣ ಉದ್ಯಮಗಳನ್ನ ನಡೆಸಬೇಕು. ಬೇಸಿಕಲಿ 4ನೇ ಹಂತದಲ್ಲಿ ಇಡೀ ಕಮ್ಯುನಿಟಿ ಒಂದು ಕೋಆಪರೇಟಿವ್ ಕಮ್ಯುನಿಟಿ ಆಗಿ ಎಕ್ಸಿಸ್ಟ್ ಆಗಬೇಕು. ಒಂದು ಸಮಾಜ ತನಗೆ ಬೇಕಾದ ಎಲ್ಲಾ ಅವಶ್ಯಕತೆಗಳನ್ನು ತನ್ನೊಳಗೆ ಪೂರೈಸಿಕೊಳ್ಬೇಕು ಅಂತ. ಅಂಡ್ ಎಲ್ಲರೂ ನಮ್ಮ ಜೊತೆಗಿರೋರು ಎಲ್ಲರೂ ಫೈನಾನ್ಷಿಯಲಿ ದೇ ಶುಡ್ ಸ್ಟಾರ್ಟ್ ಗ್ರೋಯಿಂಗ್. ಸೊ ಸರ್, ಇದ್ರ ಈ ಸ್ಕೂಲ್ಗೆ ನಮ್ಮ AVLJ ಕಡೆಯಿಂದ ಏನನ್ನ ಅಳಿಲ್ ಸೇವೆ ಬೇಕು ಅಂದ್ರೆ ಹೇಳಿ ಸರ್, ಪ್ಲೀಸ್ ನಾವು ಮಾಡ್ತೀವಿ.
ಗೊತ್ತಾ ಯಾಕಂದ್ರೆ ನಾನು ಜಸ್ಟ್ 10 years ಬ್ಯಾಕ್ December 4th ಟೈಮ್ಸ್ ಆಫ್ ಇಂಡಿಯಾ ಎವ್ರಿ ಮಂತ್ December 4th ಕಾರ್ಪೊರೇಟ್ MNC ಪೀಪಲ್ ನ ಕರ್ಕೊಂಡು ಹೋಗ್ತಿತ್ತು ಹಳ್ಳಿಗಳಿಗೆ. ಅಲ್ಲಿ ಅವ್ರ ಕೈಯಲ್ಲಿ ಎಲ್ಲರಿಗೂ ಫ್ರೀ ಕ್ಲಾಸಸ್ ಕೊಡಿಸ್ತಿತ್ತು. December 4th ಎವ್ರಿ ಇಯರ್ ಐ ಥಿಂಕ್ December 4th ಎವ್ರಿ ಮಂತ್ ಐ ಡೋಂಟ್ ನೋ, ನಾನು ಆರ್ಟಿಕಲ್ ಓದಿದ್ ಮರ್ತೋಗಿದ್ದೀನಿ. ಹಂಗೆ ನನಗೆ ಒಂದು ಆಸೆ ಇದೆ, ನಮ್ಮ AVLJ ಹೆಣ್ಮಕ್ಳನ್ನ ಪ್ರತಿ ತಿಂಗಳು ಅಲ್ದಿರ 3 ತಿಂಗಳಿಗನ್ನ ಅಟ್ಲೀಸ್ಟ್, ಯಾಕಂದ್ರೆ ನಮಗೂ ಫೈನಾನ್ಷಿಯಲ್ ಕ್ರೈಸಿಸ್ ಇರುತ್ತೆ, ಲಿಮಿಟೇಷನ್ಸ್ ಇರುತ್ತೆ. ನಮಗೂ ಕ್ರೈಸಿಸ್ ಅಲ್ಲ, ವಾಸವಿ ಮತ್ತೆ ಗ್ರೇಸ್ ನಮ್ ಕ್ರೈಸಿಸ್ ಇಲ್ಲ ಸರ್, ನಮಗೂ ಒಂದು ಬೌಂಡ್ರಿ ಅಂತ ಇರುತ್ತೆ, ಹೆಣ್ಮಕ್ಳಲ್ವಾ ನಾವು. ಸೊ ಈ ಹೆಣ್ಮಕ್ಳನ್ನ ಅಲ್ಲಿ ಕರ್ಕೊಂಡೋಗಿ ಅವ್ರಿಗೆ ಏನನ್ನ ಅವರು ಇನ್ನೊಬ್ರಿಗೆ ಟೀಚ್ ಮಾಡೋ ಹಂಗೆ ಮಾಡ್ಬೇಕು ಅಂತ ಒಂದು ಆಸೆ. ಫ್ಯೂಚರ್ ಅಲ್ಲಿ ನಮ್ಗೆ ಏನನ್ನ ಆಪರ್ಚುನಿಟಿ ಕೊಡಿ, ಡೆಫಿನೆಟ್ಲಿ ನಾವು ಮಾಡ್ತೀವಿ. ಒಂದು ಸಂಡೇನೋ ಯಾವತ್ತಾದ್ರೂ ಒಂದು ಭಾನುವಾರದೊತ್ತು ಬಂದ್ರೆ ಆಕ್ಚುಲಿ ನಮ್ಮ ಪೇರೆಂಟ್ಸ್ ಎಲ್ಲ ಕೆಲಸ ಮಾಡೋದು ನೋಡ್ಬೋದು. ಅವ್ರಿಗೆ ಟ್ರೈನಿಂಗ್ ಆಗ್ತಾ ಇರುತ್ತೆ, ಒಂದು ಟೀಮ್ ಫೀಲ್ಡ್ ಅಲ್ಲಿ ಇರ್ತಾರೆ. ಪರಿಸರ ಮಿತ್ರ ಅಂತ ಒಂದು ಇನಿಷಿಯೇಟಿವ್ ಇದೆ, ಮನೆ ಮನೆಗೆ ಹೋಗಿ ಮಾತಾಡಿ ಅವ್ರನ್ನ ಕನ್ವಿನ್ಸ್ ಮಾಡಿ ಗಿಡ ನೆಟ್ಟು ಬರ್ತಾರೆ. ಈ ತರ ಎಲ್ಲರೂ ಬನ್ನಿ, ಒಂದ್ಸಲಿ ನಮ್ಮ ಶಾಲೆಗೆ ಬನ್ನಿ. ನಾವು ಬೀದಿ ನಾಟಕ ಎಲ್ಲ ಮಾಡಿಸ್ತಾ ಇದ್ದೆ ಸರ್. ನಾನು ಅಂಜಲಿ ಮೇಡಮ್ ಬಂದಿದ್ದಾರೆ, ಎಸ್ ಇನ್ ಅವರ್ ಸ್ಕೂಲ್. ಬಟ್ ಇವಾಗ್ಲೂ ಇದು ಸ್ವಲ್ಪ ಬದಲಾವಣೆ ಆಗಿದೆ. ನಾನು ಇದೇ ಸಮಾಜ ನಿರ್ಮಾಣದ ಕೆಲಸ ಒಬ್ಬರಿಂದ ಇಬ್ಬರಿಂದ ಆಗೋದಲ್ಲ, ಇಟ್ಸ್ ಅ ಕಮ್ಯುನಿಟಿ. ಸಮಾಜದಲ್ಲಿರೋರೆಲ್ಲರೂ ನಮ್ಮ ಕೈಲಾದದ್ದೇನೇನೋ ಒಂದಷ್ಟು ಮಾಡ್ತೀವಿ ಅನ್ನೋ ಜವಾಬ್ದಾರಿ ತಗೊಂಡಾಗ ನೀವೆಲ್ಲ ಮಾಡ್ತಿದ್ದೀರಾ. ಇಟ್ಸ್ ಲೈಕ್ ದಟ್. ಆತರ ಇನ್ನೂ ಲಕ್ಷಾಂತರ ಜನ ಜೋಡಿಸ್ಕೊಳ್ಬೇಕು. ನಮ್ಮ ರಿಬಿಲ್ಡ್ ಇಂಡಿಯಾ ವಿಷನ್ ರಿಯಲೈಸ್ ಆಗ್ಬೇಕು ಅಂತಂದ್ರೆ ಲಕ್ಷಾಂತರ ಜನ ಕೈ ಜೋಡಿಸ್ಬೇಕು, ಎಲ್ಲರೂ ದೇಶಕ್ಕೋಸ್ಕರ ಅಂತ. ಸಣ್ಣದಾಗಿ ಏನಾದ್ರು ಮಾಡಿದ್ರೆ ಆಗತ್ತೆ. ಬಟ್ ಅನ್ಕೊಂಡದ್ದಾಗುತ್ತೆ. ಗೊತ್ತಾ, ಮೊನ್ನೆ ಈ ಬ್ಲೆಸ್ಸಿಂಗ್ಸ್ ನಿಮ್ ಹತ್ರ ಇರ್ಲಿಲ್ಲ, ಗೋಲ್ ಇತ್ತು. ಬಟ್ ಇವತ್ತು ಇಷ್ಟು ಹೆಣ್ಮಕ್ಳು ಬ್ಲೆಸ್ಸಿಂಗ್ಸ್ ನಿಮ್ ಹತ್ರ ಸೇರ್ತಾ ಇದೆ ಅಂದ್ರೆ ಏನೋ ಸಮಥಿಂಗ್ ಬಿಗ್ ಇಸ್ ಕಮಿಂಗ್ ಟು ಯು, ಅಲ್ವಾ? ಸೊ ನಮ್ ದೇವ್ರೆ ಹೇಳ್ತಿದ್ರೆ ನಾವು ನಿಮ್ಗೆ ಹೇಳ್ತಾ ಇದೀವಿ, ನೀವ್ ಅನ್ಕೊಂಡಿದ್ದೆಲ್ಲ ಆಗುತ್ತೆ ವಿತೌಟ್ ಗೆಟಿಂಗ್ ಎನಿ ಆಬ್ಸ್ಟಿಕಲ್ಸ್. ಇದಾಗುತ್ತೆ ಅಂತ ನಾನು ನಂಬ್ತಾ ಇದ್ದೀನಿ. ನೀವು ನಂಬಲೇಬೇಕು ಇದನ್ನ, ಅವಾಗ್ಲೇ ನಮ್ ಬ್ಲೆಸ್ಸಿಂಗ್ಸ್ ನಿಮ್ಗೆ ಅದ್ ರೀಚ್ ಆಗೋದು. ಓಕೆ ಇಷ್ಟಾರಲ್ಲ ಸರ್, ಈಗ್ಲೇ ನೋಡಿ ಸರ್ ನಿಮ್ ಬ್ಲೆಸ್ಸಿಂಗ್ಸ್ ಬಂತು. ನಮ್ಮ ಬಸವನಗುಡಿ AVLGI ವಿಂಗ್ ಕಡೆಯಿಂದ ನಿಮ್ಮ ಸ್ಕೂಲ್ಗೆ 10,000 ಡೊನೇಟ್ ಮಾಡ್ತಿದ್ದೀವಿ. ಓ ಮೈ ಗಾಡ್, ನಾನು ಅದ್ರಲ್ಲಿ 1000 ರೂಪೀಸ್ ಕೊಡ್ತೀನಿ ಮೇಡಮ್. ಓ ಥ್ಯಾಂಕ್ ಯು. ಆನ್ ದ ಸ್ಪಾಟ್ 1000 ಅಂತ ಹೇಳಿದೀನಿ, ಮುಂದೆ ನನ್ಗೆ ಗೊತ್ತಿಲ್ಲ. ಥ್ಯಾಂಕ್ ಯು ಕವಿತಾ. ಇಫ್ ಯು ಡೋಂಟ್ ಮೈಂಡ್, ನಿಮ್ಗೆ ಯಾರು ಏನಾದ್ರು ಡೊನೇಟ್ ಮಾಡೋದಿದ್ರೆ ಇದರಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಬಹುದು. ಸೂಪರ್ ಪ್ರೆಸಿಡೆಂಟ್. ಯಾಕಂದ್ರೆ ಇದು ಫ್ರೀ ಸ್ಕೂಲ್ ನಡೀತಿದೆ ಅಂದ್ರೆ ನೀವು ಅನ್ಕೋಬಹುದು ಯಾವ ತರ ಎಷ್ಟು ಕಷ್ಟ ಇರುತ್ತೆ ಅಂತ. ನಿಮ್ಮ ಕೈಯಲ್ಲ ಆದಷ್ಟು ಸಹಾಯ ನೀವು ಮಾಡ್ಬೋದು. ಓಕೆ ಸರ್, ಇದು ವೋಟ್ ಆಫ್ ಥ್ಯಾಂಕ್ಸ್ ರಾಧಿಕಾ ಪ್ರೆಸಿಡೆಂಟ್. ಈ ಸೀಸನ್ ಅನ್ನು ಅಟೆಂಡ್ ಮಾಡಿರುವ ಎಲ್ಲರಿಗೂ ಇದೊಂದು ಒಳ್ಳೆಯ ಗ್ರೇಟ್ ಟೈಮ್ ಆಗಿದೆ ಅಂತ ನಾನು ಮನಸ್ಫೂರ್ತಿಯಾಗಿ ಅನ್ಕೊಂಡಿದೀನಿ. ಥ್ಯಾಂಕ್ ಯು ಸೋ ಮಚ್ ವರುಣ್ ಸರ್, ನಿಮ್ಮಿಂದ ಅಮೂಲ್ಯವಾದ ಟೈಮ್ ನಮಗೋಸ್ಕರ ಕೊಟ್ಟಿರೋದಕ್ಕೆ ವಿ ಆರ್ ವೆರಿ ಥ್ಯಾಂಕ್ಸ್ಫುಲ್ ಟು ಯು ಸರ್. ನಿಮ್ ಪ್ರತಿಯೊಂದು ಮಾತು ನಮ್ಗೆ ತುಂಬಾ ಟ್ರೆಜರರ್ ಆಗಿರುತ್ತೆ. ನಾವು ನಮ್ಮ ಮಕ್ಕಳಿಗೆ ನಾವು ಯಾವ ತರ ಗೈಡ್ ಮಾಡ್ಬೋದು, ಟೀಚ್ ಮಾಡ್ಬೋದು, ನಾವು ಯಾವ ತರ ಪೇಷನ್ಸ್ ಆಗಿರ್ಬೋದು ಅಂತ ನಿಮ್ಮಿಂದ ತುಂಬಾನೇ ಕಲ್ತ್ಕೊಂಡಿದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಜಲಿ ಅಕ್ಕ, ನಿಮ್ಗೂ ಹಾರ್ಟ್ಫುಲ್ ಥ್ಯಾಂಕ್ಸ್ ಟು ಯು, ಬಿಕಾಸ್ ನಿಮ್ಮಿಂದ ಡಾಕ್ಟರ್ ವರುಣ್ ಸರ್ ನಮ್ಗೆ ಸಿಕ್ಕಿರೋದಕ್ಕೆ. ಸರ್, ಈ ಒಂದು ಸೆಷನ್ ನಮ್ಗೆ ಸಾಕಾಗಲ್ಲ, ನಿಮ್ಮಿಂದ ತುಂಬಾ ಸೆಷನ್ಸ್ ಬೇಕು. ಥ್ಯಾಂಕ್ಸ್ ಅಲಾಟ್. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಎಲ್ಲ ವಿಂಗ್ ಇಂದ ಅಟೆಂಡ್ ಮಾಡಿರೋ ಪ್ರತಿಯೊಂದು ಪ್ರೆಸಿಡೆಂಟ್, BODs ಅಂಡ್ ವಿಂಗ್ ಮೆಂಬರ್ಸ್ಗೆ ನಮ್ AVLJ ಬಸವನಗುಡಿ ವಿಂಗ್ ಇಂದ ಮನಸ್ಪೂರ್ವಕವಾಗಿ ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಕವಿತಾ ಅಕ್ಕ, ನಿಮ್ಗೂನು ನಮ್ಗೆ ಈ ತರ ಒಳ್ಳೆ ಪ್ಲಾಟ್ಫಾರ್ಮ್ ಕೊಟ್ಟಿರೋದಕ್ಕೆ ಅಗೇನ್ ಥ್ಯಾಂಕ್ ಯು ಟು ಯು. ಬಿಗ್ ಹಗ್ ಟು ಯು ಪ್ರೆಸಿಡೆಂಟ್ ಅಂಡ್ ಅಂಜಲಿ ಗಾರು. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವರುಣ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಅಲಾಟ್. ಓಕೆ.